ಸಾತ್ವಿಕ ಸ್ವಭಾವದ ಜನರು ಇಲ್ಲಿದ್ದ ಕಾರಣ ನೀವು ಇಷ್ಟುವರೆಗೆ ಚೆನ್ನಾಗಿ ಇದ್ದೀರಿ. ಎಲ್ಲಾದರೂ ಈ ಸಾತ್ವಿಕ ಜನರು ಸಿಡಿದ್ರೆ ಏನಾದ್ರು ಅಂತೇಳಿ ಇನ್ನು ಮುಂದಿನ ಪೀಳಿಗೆಗೆ ಬಳಸಿರುವಂತಹ ಸಮಯವು ಖಂಡಿತ ಆಗಬಹುದು. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಡದ ಕೆಟ್ಟ ಶಬ್ದಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನೆನಪಿರ್ಲಿ, ಅವರ ಅಪ್ಪನ ಶಬ್ದಗಳು ನಮಗಿದೆ, ಅವರನ್ನು ಮೀರಿಸುವಂತ ಅವನ ಅಪ್ಪನ ಶಬ್ದಗಳು ನಮ್ಮ ಹತ್ರ ಇದೆ. ಏನು 13 ವರ್ಷಗಳಿಂದ ಇಲ್ಲಿ ದೇವರ ಶಕ್ತಿ ಅಂತ ಹೇಳಿದ್ರೆ ಯಾರು ಅಪಪ್ರಚಾರ ಮಾಡ್ತಾರೋ ಅವರಿಗೆ ತಕ್ಕ ಶಾಸ್ತಿ 15 ದಿನಗಳಿಗೆ ಆಗ್ತದೆ ಅಂತೇಳಿ ಇಂಥವರೆಲ್ಲ ಸೇರ್ಕೊಂಡು ಇವತ್ತು ಸಮಾಜವನ್ನು ಹೊಡಿತಿದ್ದಾರೆ. ಅವರ ಹಿಂಬಾಲಕರಿದ್ದಾರೆ. ಧರ್ಮಸ್ಥಳ ದೇವಸ್ಥಾನವನ್ನು ನಮ್ಮ ಕೈಗೆ ಕೊಡಿ, ನಮ್ಮ ಸಮಾಜ ಸೇವೆ ಏನು ಅಂತ ನೋಡಿ ನಾವು ಸೇವೆ ಮಾಡ್ತೇವೆ ಅಂತೇಳಿ ಹೇಳ್ತಾರೆ. ಒಂದು ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದಾರೆ ಇವರು ಯಾರಿಗಾದ್ರು ಮನೆಯವರಿಗೆ. ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತೇವೆ, ಧರ್ಮಸ್ಥಳ ಚಲೋ ಮಾಡ್ತೇವೆ. ಏನು ಧರ್ಮಸ್ಥಳದವರೆಲ್ಲ ಕೂತ್ಕೊಂಡು ನೀವು ಬರುವಾಗ ನಾವು ಕಡ್ಲೆಕಾಯಿ ತಿಳ್ಕೊಂಡು ಕೂತ್ಕೊಳ್ತೇವ? ಯಾರು ಬೇಡ ಅಂತ ಹೇಳಿದ್ರೆ ಮರು ತನಿಖೆ ಮಾಡಿ ಅಂತ ಧರ್ಮಸ್ಥಳ ನಾವು ಬೇಡ ಅಂತ ಹೇಳಿದೇವ? ಅಥವಾ ಯಾರಾದ್ರೂ ಮರು ತನಿಖೆ ಮಾಡಬಾರ್ದು ಅಂತ ಹೇಳಿದಾರ? ಯಾರು ಹೇಳಿಲ್ಲ, ಅವರೇ ಕಲ್ಪಿಸಿಕೊಂಡು ಹೇಳುವಂತದ್ದು. ಎಲ್ಲವನ್ನು ಬೀದಿಯಲ್ಲಿ ಹೋಗಿ ನಾಟಕ ಮಾಡಿದ ಕೂಡಲೇ ಉತ್ತರ ಸಿಗ್ತದ. ಆದ್ರೆ ನೀವು ಯಾಕೆ ಇನ್ನೊಬ್ಬರ ಮೇಲೆ ಗೂಢಗೊಳಿಸಿಕೊಂಡು ಹೋಗ್ತೀರಿ? ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಬೆನ್ನನ್ನು ಸ್ವಲ್ಪ ನೋಡ್ಕೊಳ್ಳಿ. ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದಾರೆ. ಒಬ್ಬ ಸ್ಟೇಟ್ಮೆಂಟ್ ಇಂದಾಗಿ ಅವ್ರು ನಿರಪರಾಧಿ ಅಂತೇಳಿ ಘೋಷಣೆ ಆಗ್ತದೆ. 95 ಅಯ್ಯಗಳನ್ನು ಕೊಡ್ತಾರೆ, ಎಮ್ಮಗಳನ್ನು ಕೊಡ್ತಾರೆ. 35 ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ. ಸರ್ಕಾರಿ 3 ಜನ FSL ಅವರು ತರಬೇತಿ ಎಲ್ಲಿ ಹೇಳ್ತಾರೆ ಇದು ಬಾಂಬ್ ತಯಾರಿಸಿದ ಅವರೇ ಇಟ್ಟದ್ದು, ಅವ್ರು ಹೇಳಿದ್ದಾರೆ ಅಂತ ಹೇಳಿ ಅವ್ರು ನಿರಪರಾಧಿ ಅಂತೇಳಿ ಘೋಷಣೆ ಆಗ್ತದೆ. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಅವರು ನಿರಪರಾಧಿ ಅಂತ ಹೇಳಿದ್ರೆ ಅಪರಾಧಿ ಯಾರು ಅಂತ ನಾವು ಇವತ್ತು ಕೇಳ್ಬೇಕಲ್ಲ, ಮರು ತನಿಖೆ ಆಗ್ಬೇಕಲ್ಲ. ಇದು ಹಾಗೆ ಮರು ತನಿಖೆ ಆಗ್ಬೇಕಲ್ಲ ಅವ್ರು ಏನು ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಮರು ತನಿಖೆ ಆಗ್ಬೇಕು, ಅಲ್ಲಿ ಯಾಕೆ ಆಗ್ಬಾರ್ದು? ಅವ್ರು ಹೇಳ್ತಾರೆ ಧರ್ಮಸ್ಥಳವನ್ನು ನನಗೆ ಕೊಟ್ಟು ನೋಡಿ, ನಾನು ಅದನ್ನು ಹೇಗೆ ಮಾಡ್ತೇನೆ ಸಮಾಜ ಸೇವೆ. ಅಲ್ಲ, ನೀನು ಸಮಾಜ ಸೇವೆ ಮಾಡಿದ್ದು ಸಾಕು, ಬಾಂಬ್ ಇಟ್ಟದ್ದು ಸಾಕು, ಜನರನ್ನು ಮಂಗನವನ್ನು ಮಾಡಿದ್ದು ಸಾಕು. ನೀನು ಅಲ್ಲೇ ಇರು. ಧರ್ಮಸ್ಥಳ ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೆ ಅವ್ರು ನೋಡ್ಕೊಳ್ತಾರೆ. ಧರ್ಮಸ್ಥಳದಲ್ಲಿ ಯಾವುದು ಹಾಳಾಗಲಿಲ್ಲ, ಎಲ್ಲವೂ ಚೆನ್ನಾಗಿದೆ. ಭಕ್ತರು ಜಾಸ್ತಿ ಬರ್ತಾ ಇದ್ದಾರೆ. ನಿನ್ನಂತವರು ಬಂದ್ರೆ ಧರ್ಮಸ್ಥಳ ಪಾವಿತ್ರ್ಯತೆ ಹಾಳಾಗ್ತದೆ. ನೀನು ಕಾಲಿಡ್ತಾರೆ ಧರ್ಮಸ್ಥಳಕ್ಕೆ ಅಂತ ಹೇಳುವಂತ ಕರೆಯನ್ನು ನಾವು ಅವ್ರಿಗೆ ಕೊಡ್ತೇವೆ. ಶಿಫ್ಟ್ ಮಾಡಿದ್ದೇವೆ ಮಂಜುನಾಥನ ಎದುರಲ್ಲಿ ನಾವು ಇವತ್ತು ಪ್ರಮಾಣ ತೆಗೆದುಕೊಳ್ತಿದ್ದೇವೆ. ನಾವು ಇವತ್ತು ಆಣೆ ಮಾಡ್ತಿದ್ದೇವೆ, ನಾವು ಇವತ್ತು ಪ್ರತಿಜ್ಞೆ ಮಾಡ್ತಿದ್ದೇವೆ. ಕಾಲದೊಟ್ಟಿಗೆ ನಾವಿದ್ದೇವೆ. 800 ವರ್ಷಗಳ ಹಿಂದೆ ಧರ್ಮ ದೇವತೆಗಳು ಯಾರಿಗೆ ಇಲ್ಲಿ ಹೇಳ್ತದ್ದು, ಯಾರಿಗೆ ಆ ಮನಸ್ಸನ್ನು ಕೊಟ್ಟರು, ಯಾರಿಗೆ ಹೇಳಿದ್ರು ನೀವು ದೇವಸ್ಥಾನವನ್ನು ಮಾಡಿ ಅಂತೇಳಿ, ಅವರದ್ದೇ ದೇವಸ್ಥಾನ ಅದು, ಅವರದ್ದೇ ದೇವಸ್ಥಾನ, ಬೇರೆಯವರ ದೇವಸ್ಥಾನ ಅಲ್ಲ. ಇವನು ಭಕ್ತ, ಅವನು ಗೊತ್ತಿಲ್ಲ, ಸುಮ್ಮನೆ ಹೇಳ್ತಿದ್ದಾನೆ. ನಾನೊಬ್ಬ ಹೋರಾಟಗಾರ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ್ತಿ, ಇದೆಲ್ಲ ಸೋಕಾಲ್ಡ್ ಹೇಳುವಂತವರು ಇವತ್ತು ನಮ್ಮ ಪೂಜ್ಯರಿಗೆ ಏನೆಲ್ಲ ಅವಾಚ್ಯ ಶಬ್ದಗಳನ್ನ ಹೇಳ್ತಾ ಇದ್ದಾರೆ. ಇವರದ್ದೇ ಕೇಸರಿ ಸಾಲನ್ನ ಧರಿಸ್ತಾರೆ. ನಾನೊಬ್ಬ ಹಿಂದೂ ಅಂತ ಹೇಳ್ತಾನೆ. ಅದೇ ಆ ಕೇಸರಿ ಸಾಲನ್ನ ತೋರಿಸಿ ಹೇಳ್ತಾನೆ ಇದು ವ್ಯಭಿಚಾರದ ಸಂಕೇತ. ಇವನ ಹೋರಾಟವ ಇದು. ಇದು ಯಾರಿಗೂ ಕೊಡ್ಲಿಕ್ಕೂ ಹಕ್ಕೂ ಇಲ್ಲ ಹೆಗ್ಡೆಯವರಿಗೆ. ಅವರು ಕೇಳಿ ಧರ್ಮಸ್ಥಳ ಮೀ ಬಿಟ್ಟುಕೊಡಿ ಅಂತ. ಹೆಗ್ಡೆಯವರಿಗೆ ಕೊಟ್ಟದ್ದು ಮಂಜುನಾಥ. ಸುರುವಿನ ಪಟ್ಟಾಧಿಕಾರಿಯ ಸುರುವಿನ ಗರ್ಭದ ಹುಡುಗ ಮಂಜುನಾಥ ಸ್ವಾಮಿ ಬೇಕು, ಅವರೇ ಇವರು. ಅದನ್ನು ಮತ್ತೊಬ್ಬ ಕೇಳುವ ಹಕ್ಕೇ ಇಲ್ಲ. ಮಂಜುನಾಥ ಕೊಟ್ಟರೆ ಅವ್ರು ತಗೊಳ್ಬಹುದು, ತಾವಂದ್ರೆ ಕೊಡೋದಲ್ಲ. ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ತಾವಂದ್ರೆ ನಿಮ್ಮಿಂದಾಗಿ ನಾವು ಬದುಕಿದ್ದೇವೆ, ನಿಮ್ಮಿಂದಾಗಿ ಎಷ್ಟೋ ಜನರ ಜೀವನ ಉದ್ಧಾರ ಆಗಿದೆ. ಅವರಿಗೆ ಒಂದು ಎಚ್ಚರಿಕೆ, ನೀವು ಇನ್ನೂ 10 ಜನ್ಮ ಇದ್ರೂ ಇಂಥ ಕ್ಷೇತ್ರದ ಬಗ್ಗೆ ಒಂದು ಕಪ್ಪು ಚುಕ್ಕಿಯನ್ನು ಮಾಡಲಿಕ್ಕೆ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಉತ್ತರ ನಾವು ಗ್ರಾಮಸ್ಥರು ಕೊಡ್ತಾ ಇದ್ದೇವೆ. ಸ್ತ್ರೀ ಬಾಲ ವೃದ್ಧ ರಾದಿಯಾಗಿ ಯಾರೇ ಎದುರಾರಿ ಬಂದರೂ ನಮ್ಮ ಕ್ಷೇತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡಲಿಕ್ಕೂ ರೆಡಿ. ಸ್ವಾಮಿಗೆ ಕ್ಷೇತ್ರದ ಮಂಜುನಾಥ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಧರ್ಮದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ವಿಶೇಷವಾಗಿ ಇವತ್ತು ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಬಹಳ ಪ್ರಾರ್ಥನೆಯನ್ನು ಮಾಡಿ ಮಂಜುನಾಥ ಸ್ವಾಮಿಯ ಪಾದದಲ್ಲಿ ಈ ಒಂದು ಸಮಸ್ಯೆಯನ್ನು ಇಟ್ಟಿದ್ದೇವೆ. ಮಂಜುನಾಥ ದೇವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳುವಂಥ ಭಕ್ತಿಯ ಶ್ರದ್ಧೆಯ ಪ್ರಾರ್ಥನೆಯನ್ನು ಮಾಡಿ ಅಣ್ಣಪ್ಪ ದೇವರು ಇಡೀ ಲೋಕಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟಂತಹ ದೇವರು ಇವತ್ತು ಈ ವಿಷಯದಲ್ಲಿಯೂ ಕೂಡ ಅನಗತ್ಯ ಅಪಪ್ರಚಾರಗಳು, ಕ್ಷೇತ್ರದ ಮೇಲೆ, ದೇವರ ಮೇಲೆ, ಕಾವಂದರ ಮೇಲೆ ಬರುವಂತಹ ಸುಳ್ಳು ಆರೋಪಗಳು ಅಥವಾ ಬಹಳ ತುಚ್ಛ ಮಟ್ಟದ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾರೆ, ಇದಕ್ಕೆ ಮನುಷ್ಯ ಮಾತ್ರರಾದ ನಾವು ಉತ್ತರ ಅಲ್ಲ, ದೇವರೇ ಉತ್ತರ ಕೊಡಬೇಕು ಅಂತ ಹೇಳುವಂಥ
ಭಕ್ತಿಯ ಪ್ರಾರ್ಥನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಪ್ರಾರ್ಥನೆಯ ವಿಶೇಷ ಬೇರೆ ಏನಿಲ್ಲ. ಎಲ್ಲರೂ ಒಂದೊಂದು ನಿಮಿಷ ಮೌನವಾಗಿ ನನ್ನ ಮನಸ್ಸಿನ ಭಾವನೆಗಳನ್ನು ಧರ್ಮಸ್ಥಳದ ಇಲ್ಲಿಯವರೆಗೆ ತಂದಂಥ ಅನ್ನದ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಪೂಜ್ಯರಿಗೆ ಬಂದಿರುವಂಥ ಏನು ವಿಷಯಗಳಿದೆ ಅದನ್ನು ದೇವರು ಪರಿಹಾರ ಮಾಡಿಕೊಡ್ಬೇಕು ಅಂತ ಭಕ್ತಿಯಿಂದ ಎಲ್ಲರೂ ಕೂಡ ಒಂದು ನಿಮಿಷದ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ನಾವು ಇಲ್ಲಿಂದ ಅಮೃತ ವರ್ಷನಿಗೆ ತೆರಳಿಕ್ಕಿದ್ದೇವೆ. ಮಂಜುನಾಥ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ. ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ. ಮಂಜುನಾಥ ಸ್ವಾಮಿ ಕಿ. ಸ್ವಾಮಿ ಕಿ. ಕೊಟ್ಟಿರ್ತಕ್ಕಂತಹ ಸಂಸ್ಥೆ, ಸೇವೆ ಮತ್ತು ತ್ಯಾಗದ ಪರಂಪರೆಗೆ ಉದಾಹರಣೆಯಾಗಿ ನಿಂತಿರ್ತಕ್ಕಂತಹ ಸಂಸ್ಥೆ, ಚತುರ್ದಾನದ ಮೂಲಕ ಸಮಾಜದ ಕಲ್ಯಾಣವನ್ನ ಮಾಡಿರ್ತಕ್ಕಂಥ ಸಂಸ್ಥೆ, ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಗ್ರಾಮೀಣ ಭಾಗದ ಮಹಿಳೆಯರ ಸ್ವಾವಲಂಬಿ ಜೀವನವನ್ನ ನೀಡಿರ್ತಕ್ಕಂಥದ್ದು, ಸಾವಿರಾರು ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡೋದ್ರ ಮೂಲಕ ಸಮಾಜದ ನಾಡಿನ ಕಲ್ಯಾಣವನ್ನ ಮಾಡಿರ್ತಕ್ಕಂಥ ಸಂಸ್ಥೆ. ಈ ಹಿಂದಿನ ಒಂದು ಕಾಲದಲ್ಲಿ ಸಂಸ್ಥೆ ಹೆಸರನ್ನ ಹೇಳಲಿಕ್ಕೆ ಹಿರಿಯರು ಒಂದು ಭಯ ಪಡ್ತಾ ಇದ್ರು. ಕ್ಷೇತ್ರ ಅಂತ ಹೇಳ್ತಾ ಇರ್ಲಿಲ್ಲ, ಕ್ಷೇತ್ರದ ಹೆಸರು ಹೇಳುವಾಗ ಭಯ ಪಡ್ತಾ ಇದ್ರು, ಕ್ಷೇತ್ರದ ಪುದರ್ವೆತ್ತರ ಬಲ್ಲಿಗೆ ಅಂತ ಹೇಳಿ. ಆದ್ರೆ ಇವತ್ತಿನ ದಿನ ಕ್ಷೇತ್ರದ ಹೆಸರನ್ನ ಎಲ್ಲೆಂದರಲ್ಲಿ ಮನಸ್ಸೋ ಇಚ್ಛೆ ಹೆಸರನ್ನ ಬಳಸಿಕೊಳ್ಳುವಂತದ್ದು ಕ್ಷೇತ್ರದ ವಾಸಿಗಳು, ಗ್ರಾಮಸ್ಥರು, ಕ್ಷೇತ್ರದ ಅಭಿಮಾನಿಗಳು, ಕ್ಷೇತ್ರದ ಭಕ್ತರಿಗೆ ಉಂಟಾಗಿರ್ತಕ್ಕಂಥ ನೋವು, ಅದರಿಂದ ಆಗಿರ್ತಕ್ಕಂಥ ಭಾವನೆ, ನಮ್ಮ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ವೇದನೆ, ಇವೆಲ್ಲವನ್ನ ನಾವು ತೋಡಿಕೊಳ್ಳಬೇಕಾದ್ರೆ, ಇವೆಲ್ಲವನ್ನ ಸಮಾಜದ ಮುಂದೆ ಹೇಳಬೇಕಾದ್ರೆ ಒಂದು ವೇದಿಕೆ ಬೇಕು, ಗ್ರಾಮಸ್ಥರ ಧ್ವನಿಯಾಗಬೇಕು. ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಗವಂತ ಇರುತ್ತಾನೆ. ನಾವು ಬಲಶಾಲಿಗಳಾದ್ರೆ ಮಾತ್ರ ಭಗವಂತನ ಅನುಗ್ರಹವು ಕೂಡ ನಮ್ಮ ಜೊತೆ ಇರುವಂತದ್ದು. ನಾವು ಕೂಡ ಹೇಡಿಗಳಾದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರುವುದಿಲ್ಲ. ಆದ್ರಿಂದ ನಮ್ಮಲ್ಲಿ ಕೂಡ ಶಕ್ತಿ ಇದೆ, ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಗವಂತನ ಇರ್ತಾನೆ ಅನ್ನೋದನ್ನ ಸಮಾಜಕ್ಕೆ ತೋರಿಸುವಂತಹ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಇದೆ. ಆದ್ರಿಂದ ಇವತ್ತು ಈ ಒಂದು ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಂಡಿರುವಂತದ್ದು ಒಂದು ಶುಭ ಚಾಲನೆಯನ್ನ ನಾವು ನೀಡ್ತಾ ಇದ್ದೇವೆ. ಮಂಜುನಾಥ ಸ್ವಾಮಿ ಕಿ, ಹರ ಹರ, ಜೋರಾಗಿ ಹೇಳಬೇಕು, ಹರ 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 ಹರ. ಪೂಜ್ಯ ಕಾನಂದರು ಹಾಗೂ ಅಮ್ಮನವರ ಕೃಪಾಶೀರ್ವಾದಗಳನ್ನು ಬೇಡಿಕೊಳ್ತಾ ಈ ಒಂದು ಅಸತ್ಯದ ವಿರುದ್ಧ ಸತ್ಯದ ಯಾತ್ರೆ ನಮ್ಮದು. ಅಸತ್ಯದ ಆದೇಶಗಳ ಮೇಲೆ ಸತ್ಯದ ಸಮಾವೇಶ ನಮ್ಮದು. ಈ ಒಂದು ಸಮಾವೇಶಕ್ಕೆ
ಆಗಮಿಸಿದ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ ನಾನು ಪ್ರಥಮವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಸಮಾವೇಶದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕಿರುವವರು ಶ್ರೀಯುತ ಧನಕೀರ್ತಿ ಆರಿಗ ಇವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೆ ನನ್ನೊಡೆಯ ಪೂಜ್ಯ ಕಾವಂದರಿಗೆ ಮತ್ತು ಅವರೆಲ್ಲ ಕುಟುಂಬ ವರ್ಗದವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಿಂದೊಂದು ಮಾತಿತ್ತು, ಶ್ರೀರಾಮನ ಕಾಲದಲ್ಲಿ ಲಂಕೆಗೆ ಯುದ್ಧಾಗಿ ರಾವಣನ ಸಂಹಾರದ ನಂತರ ವಿಭೀಷಣ ರಾಮನನ್ನು ಬಹಳ ಒತ್ತಾಯ ಮಾಡಿ ನೀವು ಇಲ್ಲೇ ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಆಗ ಶ್ರೀರಾಮ, ಇಲ್ಲ, ನಾನು ಹುಟ್ಟಿದ ಭೂಮಿ ನನಗೆ ಸ್ವರ್ಗಕ್ಕೆ ಸಮಾನ, ಹಾಗಾಗಿ ನಾನು ಅಲ್ಲಿ ಹೋಗಲೇಬೇಕು ಅಂತೇಳಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಇವತ್ತು ಇಲ್ಲಿ ಸೇರಿದಂತೆ ನಮಗೆಲ್ಲರಿಗೂ ಈ ಭೂಮಿ ನಮಗೆ ಸ್ವರ್ಗಕ್ಕೆ ಸಮಾನ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, 10-12 ವರ್ಷದ ಹಿಂದಿನ ಯಾವುದೋ ಒಂದು ಘಟನೆಯನ್ನು ಹಿಡ್ಕೊಂಡು ಯಾರದೋ ಹೆಗಲ ಮೇಲೆ ಒಂದು ಬಂದೂಕನ್ನು ಇಟ್ಟು ಯಾವುದೋ ಒಂದು ಕಡೆಗೆ ಅದನ್ನು ಗುರಿ ಇಡುವಂತ ಷಡ್ಯಂತ್ರಗಳು, ದುಷ್ಟಶಕ್ತಿಗಳು ಕೆಲಸ ಮಾಡ್ತಿದೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಯಾಕಾಗಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕೇಳಬೇಕಲ್ಲ. ನಾವು ಅದರ ಬಗ್ಗೆ ಅದನ್ನು ಏನು ಎಂತಂತೇಳಿ ವಿಚಾರಿಸಿ ಅದನ್ನು ನಿಲ್ಲಿಸುವಂತ ಪ್ರಯತ್ನ ನಾವು ಮಾಡಬೇಕಲ್ಲ. ಅದರ ಒಟ್ಟಿಗೆ ಇಡೀ ಸಮಾಜ ಎದುರು ನಿಂತರೂ ಅಲುಗಾಡಿಸಲು ಸಾಧ್ಯ ಇಲ್ಲದಂತ ಈ ಕ್ಷೇತ್ರದ ಬಗ್ಗೆ ಯಾರೋ ಕಾಂಜಿ ಪಿಂಜಿಗಳು ಬಂದು ಇಲ್ಲಿ ದೇವರು ಇಲ್ಲ, ದೇವರು ನಂಬಲಿಕ್ಕಿಲ್ಲ, ಅಥವಾ ದೈವಗಳಿಲ್ಲ, ಕ್ಷೇತ್ರದಲ್ಲಿ ಹಾಗೆ ಇದೆ, ಈ ಗ್ರಾಮದಲ್ಲಿ ಈಗ ನಡೀತಾ ಇದೆ ಅನ್ನುವಂತ ಕೆಲವು ದುಷ್ಟ ಶಕ್ತಿಗಳು ದುರ್ಬಲ ಮನಸ್ಸಿನ ಜನರ ಆ ಭಾವನೆಗಳನ್ನು ಅಪನಂಬಿಕೆಯ ಮೂಲಕ ಕೆಡಿಸ್ತಿರುವಂತ ಇಂತಹ ಸಮಯದಲ್ಲಿ ನಾವೆಲ್ಲ ಎದ್ದು ನಿಲ್ಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಇವತ್ತು ನಾವು ಇಲ್ಲಿ ಸೇರುವಂತ ಪ್ರತಿ ಗ್ರಾಮದ ಪ್ರತಿ ವ್ಯಕ್ತಿಯು ಶ್ರೀ ಕ್ಷೇತ್ರದ ಒಂದಲ್ಲ ಒಂದು ರೀತಿಯ ಋಣದಲ್ಲಿದ್ದವರು. ಮನುಷ್ಯನಿಗೆ ಮೋಕ್ಷ ಸಿಗಬೇಕಂತಾದ್ರೆ ಅವನು ತಾಯಿ ಋಣ, ಈ ಭೂಮಿ ಋಣ ತೀರಿಸಬೇಕಂತೆ. ನಮ್ಮೆಲ್ಲರ ಮೇಲೆ ಈ ಭೂಮಿಯ ಋಣ, ಈ ಕ್ಷೇತ್ರದ ಋಣ ಇದೆ. ಅದನ್ನು ತೀರಿಸುವಂತ ಈ ದುಷ್ಟ ಶಕ್ತಿಗಳ ಅಥವಾ ಯಾರು ನಮ್ಮ ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡ ಸುಳ್ಳು ಆರೋಪಗಳನ್ನ ಹೇಳ್ತಾ ಯಾವುದೇ ಒಂದು ದಾಖಲೆಗಳಲ್ಲಿ ಮಾಡುವಂತ ಈ ಕೆಲಸಗಳಿಗೆ ನಾವೆಲ್ಲ ಸಂಘಟಿತರಾಗಿ ಉತ್ತರ ಕೊಡುವಂತಹ ಕಾಲ ಸನ್ನಿಹಿತವಾಗಿದೆ. ಈ ಕ್ಷೇತ್ರವನ್ನು ಹೆಸರು ಹೇಳಲು ಯೋಗ್ಯತೆ ಇಂಥ ವ್ಯಕ್ತಿಗಳು ಇವತ್ತು ಕ್ಷೇತ್ರದ ಮೇಲೆ ಸವಾರಿ ಮಾಡಿ ನಾವು ಏನೋ ಮಾಡಬಹುದು ಅನ್ನುವಂತ ಕಪೋಲ ಕಲ್ಪಿತ ಕಥೆಗಳನ್ನ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಎಚ್ಚರಿಕೆ, ನೀವು ಇನ್ನೂ 10 ಜನ್ಮ ಇದ್ರೂ ಇಂಥ ಕ್ಷೇತ್ರದ ಬಗ್ಗೆ ಒಂದು ಕಪ್ಪು ಚುಕ್ಕಿಯನ್ನು ಮಾಡಲಿಕ್ಕೆ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಉತ್ತರ ನಾವು ಗ್ರಾಮಸ್ಥರು ಕೊಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಇಷ್ಟು ಸಮಯದಿಂದ ಬಹಳ ಸಂಯಮದಿಂದ, ಬಹಳ ಸಮಾಧಾನದಿಂದ ಸುಮ್ಮನೆ ಅಂತ ಹೇಳಿದ್ರೆ ಯಾರು ಅನ್ಯತಾ ಭಾವಿಸಬಾರದು, ಅಥವಾ ಇದನ್ನು ಪ್ರಚಾರ ಮಾಡುತ್ತಿರುವಂತ ಅಥವಾ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವಂತವರು ನಾವು ಕೈಲಾಗದವರು, ನಾವು ಬಲಹೀನರು ಅಂತ ಭಾವಿಸಬೇಡಿ. ಇದು ಸಾತ್ವಿಕ ಸ್ವಭಾವದ ಜನರು ಇಲ್ಲಿದ್ದ ಕಾರಣ ನೀವು ಇಷ್ಟುವರೆಗೆ ಚೆನ್ನಾಗಿ ಇದ್ದೀರಿ. ಎಲ್ಲಾದ್ರೂ ಈ ಸಾತ್ವಿಕ ಜನರು ಸಿಡಿದ್ರೆ ಏನಾಗಬಹುದು ಅಂತೇಳಿ ಇನ್ನು ಮುಂದಿನ ಪೀಳಿಗೆಗೆ ಬೆಳೆದಿರುವಂತ ಸಮಯವು ಸನ್ನಿಹಿತ ಆಗಬಹುದು. ಕ್ಷೇತ್ರದ ಜನತೆ ಯಾವುದೇ ಬೆಲೆ ತೆತ್ತಾದರೂ ಇಂಥ ಅವಿವೇಕಿಗಳ, ಈ ಕಾಂಜಿ ಬಿಂಜಿಗಳ ಸುಳ್ಳು ಆರೋಪಗಳನ್ನು ನಿಲ್ಲಿಸುವಂತ ಕಾಲವೂ ಬಹಳ ಹತ್ತಿರದಲ್ಲಿ ಬರ್ತಾ ಇದೆ ಅಂತೇಳಿ ಕಾಣ್ತಾ ಇದೆ. ಯಾಕಂದ್ರೆ ಇನ್ನು ಹತ್ತಿರದಲ್ಲಿ ಯುಗಾದಿ ಬರ್ತಾ ಇದೆ. ಯುಗಾದಿ ಸಂವತ್ಸರ ಕಳೆದ ನಂತರ ಹೊಸ ಅಧ್ಯಾಯ ಪ್ರಾರಂಭವಾಗುವ ದಿನಗಳು ದೂರ ಇಲ್ಲ. ಇವತ್ತು ನಾವೆಲ್ಲ ಒಂದು
ಮನಸ್ಸಿನಿಂದ ಏಕ ಮನಸ್ಸಿನಿಂದ ಸಂಘಟಿತರಾಗಿ ಇದನ್ನು ಎದುರಿಸುವಂತ ಅವರಿಗೆ ಉತ್ತರ ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಂದೇನು ಕೇಳಿದ್ರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಡಬೇಡದ ಕೆಟ್ಟ ಶಬ್ದಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನೆನಪಿರ್ಲಿ, ಅವರ ಅಪ್ಪನ ಶಬ್ದಗಳು ನಮಗಿದೆ, ಅವರನ್ನು ಮೀರಿಸುವಂತ ಅವನ ಅಪ್ಪನ ಶಬ್ದಗಳು ನಮ್ಮ ಹತ್ರ ಇದೆ, ಅಂತ ವಾಕ್ಯಗಳು ನಮ್ಮ ಹತ್ರ ಇದೆ. ಆದ್ರೆ ಏನು ಮಾಡೋದು ಅಂತ ಹೇಳಿದ್ರೆ, ನಾವು ಇಲ್ಲಿ ಪೂಜ್ಯ ಹೆಗಡೆಯವರ ಗರಡಿಲಿ ಬೆಳೆದ ಕಾರಣ, ನಮಗೆ ಈ ಸಂಸ್ಕಾರ ಬಂದ ಕಾರಣ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಆಗಲಿಲ್ಲ. ಇನ್ನೂ ನೀವು ಇದೇ ರೀತಿ ಮುಂದುವರಿಸಿದ್ರೆ, ನೀವು ಏನು ಕೆಲಸ ಮಾಡ್ತಾ ಇದ್ರ ಅದರ ದ್ವಿಗುಣ ಕೆಲಸ ನಾವು ಮಾಡಿ ನಿಮಗೆ ಉತ್ತರ ಕೊಡ್ತೇವೆ. ನಿಮ್ಮನ್ನು ನಿಲ್ಲಿಸುವಂತ ಪ್ರಯತ್ನ ನಾವು ಮಾಡ್ಕೊಳ್ಳುವಂತ ಹೇಳ್ತಾ, ಎಲ್ಲರೂ ಒಂದೇ ಮನಸ್ಸಿನಿಂದ ನಾವು ಸಂಘಟಿತರಾಗಿ ಇದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ಜಯ ಆಗಬೇಕು. ಅದರ ಒಟ್ಟಿಗೆ ಧರ್ಮಸ್ಥಳ ಗ್ರಾಮಸ್ಥರಾದ ನಾವುಗಳು ಅನೇಕ ಮಂದಿ ನಮ್ಮ ಬಳಿ ಕೇಳುವಾಗ, ನಮ್ಮ ಬಳಿ ಪ್ರಶ್ನಿಸುವಾಗ, ನಮ್ಮ ಬಳಿ ಮಾತನಾಡುವಾಗ ಒಂದಷ್ಟು ವಿಚಾರಗಳಿಗೆ ನಮ್ಮಲ್ಲಿ ಉತ್ತರ ಇರೋದಿಲ್ಲ. ಅವರ ಪ್ರಶ್ನೆಗಳಿಗೆ, ಅವರು ಮಾಡುವಂತಹ ಅಪವಾದಗಳಿಗೆ ನಾವು ತಲೆ ತಗ್ಗಿ ಕೂರುತ್ತೇವೆ. ಆದ್ರೆ ನಮ್ಮಲ್ಲಿ ಧ್ವನಿ ಇರೋದಿಲ್ಲ. ಆದ್ರೆ ಅದಕ್ಕೊಂದು ಧ್ವನಿ ಬೇಕು. ನಾವು ಗ್ರಾಮಸ್ಥರು ಅದರ ಪರವಾಗಿ ಮಾತಾಡಬೇಕು ಅನ್ನುವಂತಹ ಒಂದು ಯೋಚನೆಯನ್ನ ಇಟ್ಟುಕೊಂಡು ಈ ಒಂದು ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಶ್ರೀಯುತ ಕೇಶವಗೌಡರು ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನ ರಚನೆ ಮಾಡಿರುವಂತದ್ದು. ಸಮಿತಿಯನ್ನ ರಚನೆ ಮಾಡಿ ನಾವು ಸಮಾಜಕ್ಕೊಂದು ಉತ್ತರ ಕೊಡಬೇಕು, ಆ ಮೂಲಕ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂಥದ್ದಾಗಿ ಹಿರಿಯರಿದ್ದು ತೀರ್ಮಾನವನ್ನ ಮಾಡ್ತಾರೆ. ಅದರಿಂದ ಈ ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿ ಇದರ ಅಧ್ಯಕ್ಷರು, ಧರ್ಮಸ್ಥಳ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಕೇಶವಗೌಡ ಇವರು ಈ ಒಂದು ಸಮಾವೇಶವನ್ನು ಉದ್ದೇಶಿಸಿ ನಮ್ಮೆಲ್ಲರ ಧ್ವನಿಯಾಗಿ, ಗ್ರಾಮಸ್ಥರ ಧ್ವನಿಯಾಗಿ ಅವರು ಮಾತಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧರ್ಮ ದೇವತೆಗಳನ್ನು, ಚಂದ್ರನಾಥ ಸ್ವಾಮಿಯನ್ನು, ಸ್ಥಳೀಯ ಎಲ್ಲ ದೈವ ದೇವರುಗಳನ್ನು ಸ್ಮರಿಸ್ತಾ ಖುಷಿಯಲ್ಲಿದ್ದೇವೋ ಬೇಸರದಲ್ಲಿದ್ದೇವೆ ಅಂತ ಹೇಳಿ ನಮಗೆ ನಮ್ಮ ಮನಸ್ಸು ಹೇಳ್ತಾ ಇದೆ. ಇದು ಇವತ್ತು ಇಲ್ಲಿ ನಡೆಯುವಂಥದ್ದು ಪೂರ್ಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರ ಸಭೆ. ಅದರೊಟ್ಟಿಗೆ ಊರಿನವರೊಟ್ಟಿಗೆ ಸೇರಿಕೊಂಡು ಅಭಿಮಾನಿಗಳ ಸಭೆ. ಇಲ್ಲಿರುವವರೆಲ್ಲ ನಮ್ಮವರೇ, ನಾವು ಹೊರಗಿನವರು ಯಾರೂ ಇಲ್ಲ. ಹಾಗಂತೇಳಿ ಮಾತಾಡ್ಲಿಕ್ಕೆ ನಮಗೆ ಹೆದರಿಕೆಯೂ ಇಲ್ಲ. ಬಲಕೀರ್ತಿ ಯಾರಿಗೂ ಹೇಳಿದಾಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಶಿಸ್ತು, ಧರ್ಮಸ್ಥಳದಲ್ಲಿ ಹುಟ್ಟಿದವರು ಅಂತ ಹೇಳಿದ್ರೆ ಒಂದು ಆಚಾರವಂತರು, ವಿಚಾರವಂತರು, ಧರ್ಮಸ್ಥಳದವರು ವಿದ್ಯಾವಂತರು, ಧರ್ಮಸ್ಥಳದವರು ಏನೆಲ್ಲ ಬೇಕೋ ಅದನ್ನೆಲ್ಲ ಸಂಸ್ಕೃತಿಯನ್ನು ಪಡ್ಕೊಂಡವರು. ನಾವು ಅನಾಗರಿಕ ಜನರು ಅಲ್ಲ, ನಾವು ಸುಸಂಸ್ಕೃತರು. ಹಾಗಾಗಿ ಸುಸಂಸ್ಕೃತ ಭಾಷೆಯಲ್ಲೇ ಏನು ನಮ್ಮ ಬಗ್ಗೆ ಇವತ್ತು ಆರೋಪಗಳನ್ನು ಮಾಡ್ತಿದ್ದಾರೋ, ಏನು ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡ್ತಿದ್ದಾರೋ, ಏನು ದುಷ್ಟರ ಕೂಟ ಕಟ್ಟಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೋ ಅವರಿಗೆ ಒಳ್ಳೆಯ ಮಾತಿನಲ್ಲಿ, ಒಳ್ಳೆಯ ಭಾಷೆಯಲ್ಲಿ ಉತ್ತರ ಕೊಡುವಂತಹ ಸಭೆ ಇದು. ನಾವು ಖಂಡಿತವಾಗಿಯೂ ಬನಕೀರ್ತಿ ಯಾರಿಗರು ಹೇಳಿದಾಗೆ ನಾವು ಯಾವುದೇ ರೀತಿಯ ಸಾತ್ವಿಕ ಮನಸ್ಸನ್ನು ಇಲ್ಲಿ ಉಪಯೋಗಿಸುವುದಿಲ್ಲ, ಅಥವಾ ಅವರ ಭಾಷೆಗಿಂತ ಹೆಚ್ಚಿನ ಭಾಷೆಗಳು ನಮ್ಮಲ್ಲಿ ಇದ್ದೇವೆ. ಆದ್ರೆ ನಮಗೆ ಅಡ್ಡಿ ಬರ್ತಿದೆ, ನಮ್ಮ ಸಂಸ್ಕೃತಿ ನಮಗೆ ಅಡ್ಡಿ ಬರ್ತಿದೆ, ನಮ್ಮ ಕ್ಷೇತ್ರ ನಮಗೆ ಅಡ್ಡಿ ಬರ್ತಿದೆ. ಮನ್ಯಸ್ವಾಮಿ ಎದುರು ನಿಂತುಕೊಂಡು ಮಾತಾಡ್ತಿದ್ದೇವೆ. ಹಾಗಾಗಿ ನಮ್ಮ ಕೆಲವು ಭಾಷೆಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡುವಂತ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಆ ದೃಷ್ಟಿಯಲ್ಲಿ ನಮಗೆಲ್ಲ ಗೊತ್ತಿದೆ ಏನು ಈಗ ಸಮಾಜದಲ್ಲಿ ನಡೀತಾ ಇದೆ ಅಂತೇಳಿ. ಮನ್ಯಾತನ ಮುಂದೆ ಪ್ರಾರ್ಥನೆ ಮಾಡಿದೆವು, ಅಣ್ಣಪ್ಪನ ಮುಂದೆ ಪ್ರಾರ್ಥನೆ ಮಾಡಿದೆವು. ಅದಕ್ಕೂ ಮೊದಲು ನೇತ್ರಾವತಿಯಲ್ಲಿ ಹೋಗಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ನೇತ್ರಾವತಿಗೆ ಬಾಗಿನವನ್ನು ಅರ್ಪಿಸಿ ಬಂದಿದ್ದೇವೆ. ಏನು 13 ವರ್ಷಗಳಿಂದ ಇಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕಾಲಂದ್ರ ಬಗ್ಗೆ ಅಪಪ್ರಚಾರ ನಡೀತಿದೆಯೋ ಅದು ಇನ್ನು 15 ದಿನಗಳೊಳಗೆ ಅಂತ್ಯ ಆಗ್ಬೇಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತ ಆ ಮಂಜುನಾಥ ಸ್ವಾಮಿ
ನಮಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಅಣ್ಣಪ್ಪ ಸ್ವಾಮಿ ನಮ್ಮೊಂದಿಗೆ ಇದ್ದಾರೆ. ದೇವರ ಶಕ್ತಿ ಅಂತ ಹೇಳಿ ಇದ್ರೆ ಯಾರು ಅಪಪ್ರಚಾರ ಮಾಡ್ತಾರೋ ಅವರಿಗೆ ತಕ್ಕ ಶಾಸ್ತಿ 15 ದಿನಗಳಿಗೆ ಆಗ್ತದೆ ಅಂತೇಳಿ ಪ್ರಪ್ರಥಮವಾಗಿ ನಾನು ಇಲ್ಲಿ ಹೇಳ್ತಾ, ನಾವು ಪ್ರಾರ್ಥನೆಯನ್ನು ಮಾಡ್ತಾ ಮಂಜುನಾಥ ಸ್ವಾಮಿ ಅನ್ನೋದು ಧರ್ಮ ಯುದ್ಧಕ್ಕೆ ನಾವು ಇಳಿಬೇಕಾದ್ರೆ ಇಷ್ಟು ವರ್ಷ ಬೇಕಾಯಿತು. ಈ ಹಿಂದೆ ನಾವು ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಪಾಂಡವರು ಕೌರವರು ಯುದ್ಧ ಆಗಿದ್ದು 14 ವರ್ಷದ ಮೇಲೆ ಅಂತ್ಯ ಬಂದದ್ದು 18 ದಿವಸಗಳಲ್ಲಿ ಅಂತ ಹೇಳುವುದನ್ನು ನಮಗೆ ಇವತ್ತು ಬೆಳಿಗ್ಗೆ ನಮ್ಮ ದೇವರ ಮುಂದೆ ನೆನಪು ಮಾಡಿ ಕೊಟ್ರು. ಬಹುಶಃ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದ್ದು ಇಷ್ಟೇ, ಧರ್ಮಸ್ಥಳದಿಂದ ಯಾರಿಗೆ ತೊಂದರೆ ಆಗಿದೆ. ಇಲ್ಲಿ ಇಷ್ಟು ಜನ ನಾವಿದ್ದೇವಲ್ಲ, ಸುಮಾರು ಸೇರಿದವರೆಲ್ಲ ವಿದ್ಯಾವಂತರು, ವಿಚಾರವಂತರು. ಯಾರಿಗೆ ತೊಂದರೆ ಆಗಿದೆ? ಯಾರ ಮಕ್ಕಳಿಗೆ ತೊಂದರೆ ಆಗಿದೆ? ಯಾರ ಕುಟುಂಬದವರಿಗೆ ತೊಂದರೆ ಆಗಿದೆ? ಒಂದು ವೇಳೆ ಆಗಿದೆ, ಆ ಕುಟುಂಬದವರು ಯಾಕೆ ಇವತ್ತು ಮಾತಾಡ್ತಾ ಇಲ್ಲ? ಧರ್ಮಸ್ಥಳದಲ್ಲಿ ಆದಂತಹ ಏನು ಆಕಸ್ಮಿಕ ಮರಣಗಳಿದ್ದೇವ ಅದೆಲ್ಲ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿದ್ದು, ಧರ್ಮಸ್ಥಳದ ಊರಿನವರು ಮಾಡಿದ್ದು, ನಾಗರಿಕರು ಮಾಡಿದ್ದು ಅಂತ ಹೇಳುವಂತ ಅಪವಾದ ನಮ್ಮ ಮೇಲೆ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಪ್ರಾರಂಭವಾಗಿದೆ ಸುಮಾರು 13 ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಒಂದು ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರ ನಡೆದಿದೆ. ಬಹಳ ಬೇಜಾರಿದೆ, ನಮಗೆ ಬಹಳ ಬೇಸರ ಇದೆ. ನಾವು ಇದನ್ನು ಬಹಳ ವರ್ಷಗಳ ಹಿಂದೆ ಆ ಏನು ಹುಡುಗಿ ತಪ್ಪಿಸಿಕೊಂಡು ಅದರ ಮಾರನೇ ದಿವಸವೇ ನಾವು ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು, ನಾನಾಗ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ, ಹಾಗಾಗಿ ಅಧಿಕೃತವಾಗಿ ನನಗೆ ಹೇಳಲಿಕ್ಕೆ ಈ ಅಧಿಕಾರ ಇದೆ. ಇದೇ ವೇದಿಕೆಯಲ್ಲಿ ನಾವು ಸುಮಾರು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದು. ಆ ಮೇವು ನಮ್ಮ ಗ್ರಾಮಸ್ಥರಲ್ಲೆಲ್ಲ ಇತ್ತು. ಆ ಸಂದರ್ಭದಲ್ಲಿ ಪೂಜ್ಯ ಕಾವಂದರು ಕೆಲವರ ಮನವಿ ಮೇರೆಗೆ ನಮಗೊಂದು ಸೂಚನೆಯನ್ನು ಕೊಟ್ಟರು. ನಮ್ಮದು ಒಂದೇ ಇದ್ದದ್ದು, ಇಲ್ಲಿಂದ ಸೀದಾ ಸ್ಟೇಷನ್ಗೆ ಹೋಗಿ ಅಲ್ಲಿ ಧರಣಿ ಕೂತ್ಕೊಳ್ಳುವ, ಆರೋಪಿಯನ್ನು ಹಿಡಿಬೇಕು, ಅವರು ಯಾರಿಂದ ಗೊತ್ತಾಗಬೇಕು, ಹುಡುಗಿಯ ಮನೆಯವರಿಗೆ ನ್ಯಾಯ ಸಿಗಬೇಕು, ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಹೇಳುತ್ತಾ ತೀರ್ಮಾನ ಮಾಡಿ ನಾವು ಇಲ್ಲಿ ಸೇರಿದ್ದದ್ದು. ಬಹುಶಃ ಕಾವಂದರು ಆ ತೀವ್ರತೆಯನ್ನು ಅರಿತು ಅವರ ಆ ಮನಸ್ಸಿನ ವೇದನೆಯನ್ನು ಹಂಚಿಕೊಂಡು ಹೇಳಿದ್ರು, ಬೇಡ, ಹೋದ್ರೆ ಅಲ್ಲಿ ಲಾ ಅಂಡ್ ಆರ್ಡರ್ ತೊಂದರೆ ಆಗ್ತದೆ, ಆ ಕಾರಣಕ್ಕಾಗಿ ನೀವು ಹೋಗಬೇಡಿ, ಇಲ್ಲೇ ಏನಿದ್ರು ಮುಗಿಸಿಕೊಡಿ, ಅದನ್ನು ಇಲ್ಲೇ ಮುಗಿಸಿ ಅಂತೇಳಿ ಅವರು ನಮಗೆ ಮನವಿ ಮಾಡಿದ ಪ್ರಕಾರ, ಅವರು ನಮಗೆ ಆದೇಶ ಮಾಡಿದ ಪ್ರಕಾರ ಬಹುಶಃ ನಾವು ಅವತ್ತು ಹೋಗ್ಲಿಲ್ಲ. ಸುಮಾರು 1 ತಿಂಗಳ ಹಿಂದೆ, 1 ತಿಂಗಳ ನಂತರ ಒಂದು ಗುಂಪು ಬರ್ತದೆ. ಬಂದವರು ಇದೆಲ್ಲ ಧರ್ಮಸ್ಥಳದವರು ಮಾಡಿದ್ದು, ಇದೆಲ್ಲ ಅವರ ಕೃತ್ಯ, ಇಲ್ಲಿ ಪಾಳೆಗಾರರ ಆಡಳಿತ ಇದೆ ಅಂತ ಹೇಳುವಂತ ಒಂದು ಮೆಸೇಜ್ ಅನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಧರ್ಮಸ್ಥಳ ಗ್ರಾಮಸ್ಥರಾಗಿ ನಾವು ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಬೆಳ್ತಂಗಡಿಯಲ್ಲಿ ಒಂದು ಸಭೆಯನ್ನು ಮಾಡ್ತೇವೆ. ಆ ಸಭೆಯಲ್ಲಿ ಅದಕ್ಕೆ ಮೊದಲು ನಾನು ಆ ಮನೆಯವರನ್ನು ಕರೆದು ಕೇಳ್ತೇನೆ, ಏನಾದ್ರೂ ನಿಮಗೆ ಯಾರ ಮೇಲಾದ್ರೂ ಡೌಟ್ಸ್ ಇದ್ರೆ ಹೇಳಿ, ನಾವು ಇದಕ್ಕೆ ಸಹಕಾರ ಕೊಡ್ತೇವೆ, ನಾವು ಇದಕ್ಕೆ ಪ್ರಯತ್ನ ಮಾಡ್ತೇವೆ. ಅವ್ರು ಹೇಳಿದ್ದು ಒಂದೇ, ಯಾರ ಮೇಲೆ ಡೌಟ್ ಇಲ್ಲ. ಈಗೇನು ಅಪಪ್ರಚಾರ ಮಾಡ್ತಿದ್ದಾರೋ ಅದೆಲ್ಲ ಏನೋ ಪೂರ್ವಗ್ರಹ ಪೀಡಿತವಾಗಿ ಮಾಡ್ತಿದ್ದಾರೆ. ನನ್ನ ಮನೆಯವರು ಹಾಗಿದ್ದಾರೆ, ಹೀಗಿದ್ದಾರೆ. ನಾವು ಖಂಡಿತ ನಿಮ್ಮೊಟ್ಟಿಗಿದ್ದೇವೆ. ದನಿಗಳು ನಮ್ಮ ದೇವರು, ದನಿಗಳೊಟ್ಟಿಗೆ ನಾವಿದ್ದೇವೆ. ದನಿಗಳನ್ನು ಖಂಡಿತ ನಾವು ಬೇರೆ ರೀತಿಯಲ್ಲಿ ನೋಡುವುದಿಲ್ಲ. ಅವರಲ್ಲದಿದ್ರೆ ನಮಗೆ ಆ ಹುಡುಗಿಯ ಶವ ಕೂಡ ಸಿಕ್ತಿರ್ಲಿಲ್ಲ ಅಂತ ಹೇಳಿದಂತ ಮನೆಯವರು 1 ವರ್ಷದ ಮೇಲೆ ಏನೋ ಟಿವಿಯಲ್ಲಿ 4 ಜನರ ಹೆಸರು ಹೇಳ್ಬೇಕು ಅಂತ ನನಗೆ ಅನಿಸಿತು. ಆ ಕಾರಣಕ್ಕಾಗಿ ನಾನು ಹೇಳಿಬಿಟ್ಟೆ ಅಂತ ಹೇಳ್ತಾರೆ. ಆ ಮನೆಯವರ ತೇಜವಧೆ ಆಗ್ಲಿಲ್ವಾ? ಆ ಮನೆಯವರ ಕುಟುಂಬಸ್ಥರ ತೇಜವಧೆ ಆಗ್ಲಿಲ್ವಾ? ಈ ಭಾವನೆ ಯಾಕೆ ಬರಲಿಲ್ಲ? ಇದನ್ನೆಲ್ಲ ನಾನು ಬಹಳ ಕೂಲಂಕುಷವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಬಹುಶಃ ನಾವು ಈ ವಿಚಾರಗಳನ್ನು ಹೇಳದಿದ್ರೆ ಇದು ಇದ್ದವರಿಗೆ ಅರ್ಥ ಆಗುದಿಲ್ಲ. ಈಗಿನ ಹುಡುಗರು, ಇಲ್ಲಿದ್ದಂತ ಹಿರಿಯರಿಗೆಲ್ಲ ಗೊತ್ತಿದೆ, 25 ವರ್ಷದ ಕೆಳಗಿನ ಹುಡುಗರಿಗೆ ಹೌದು ಅಂತ ಹೇಳುವಂತ ಭಾವನೆಯನ್ನು ಮೂಡಿಸುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, ಧರ್ಮಸ್ಥಳವನ್ನು ಉಳಿಬೇಕು. ಹೌದು, ಇವರು ಮಾಡಿದ್ದು ಅದನ್ನೇ, ಮೊದಲು ಮಾಡಿದ್ದು ಅದನ್ನು ಹೊಡೆದದ್ದು ಹೌದು. ಒಡಿಲಿಕ್ಕೆ ಹೋಗಿದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಹೊಡೆಯುವ ಮೊದಲು ಸೊನಾಟವನ್ನು ಓಡಿಲಿಕ್ಕೆ ಹೋದ್ರು, ಉಜಿರೆ ಜನಾರ್ದನ ದೇವಸ್ಥಾನವನ್ನು ಓಡಿಲಿಕ್ಕೆ ಹೋದ್ರು, ಉಜಿರೆ ಜನಾರ್ದನ ದೇವಸ್ಥಾನದ ಭೂಮಿಯನ್ನು ಒಳಗಡೆ ಹಾಕ್ಲಿಕ್ಕೆ ಹೋದ್ರು. ಇವರು ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಧರ್ಮಸ್ಥಳದ ಕಡೆಗೆ ಬಂದ್ರು. ಯಾವುದೇ ರೀತಿಯ
ಒಳ್ಳೆಯ ಉದ್ದೇಶ ಇದರಲ್ಲಿ ಇಲ್ಲ. ಹೋಗ್ತಾ ಹೋಗ್ತಾ ನದಿಯಲ್ಲಿ ತೇಳ್ಕೊಂಡು ಬರುವಾಗ ಬೇಡಾಗಿದ್ದೆಲ್ಲ ಸೇರ್ಕೊಂಡು ಹೆಚ್ಚಿನದ್ದು ಹೋಗ್ತದೆ, ಕುಚ್ಚಿಕೊಂಡು ಹೋಗ್ತವೆ. ಕೆಲವರು ಸೇರ್ಕೊಂಡ್ರು, ಗೊದ್ದೆ, ಆಮೇಲೆ ಕೆಲವೆಲ್ಲ ಬೊಬ್ಬೆ ಹಾಕುವಂತವರು, ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು. ಒಂದು ಬಾಂಬು ಕೂಡ ಸೇರಿಕೊಂಡಿತು. ಬಹುಶಃ ನನಗೆ ಅನಿಸ್ತಿದೆ, ಇಂಥವರೆಲ್ಲ ಸೇರ್ಕೊಂಡು ಇವತ್ತು ಸಮಾಜವನ್ನು ಹೊಡಿತಿದ್ದಾರೆ, ಅವರ ಹಿಂದೆ ಹಿಂಬಾಲಕರಿದ್ದಾರೆ. ಧರ್ಮಸ್ಥಳ ದೇವಸ್ಥಾನವನ್ನು ನಮ್ಮ ಕೈಗೆ ಕೊಡಿ, ನಮ್ಮ ಸಮಾಜ ಸೇವೆ ಏನು ಅಂತ ನೋಡಿ ನಾವು ಸೇವೆ ಮಾಡ್ತೇವೆ ಅಂತೇಳಿ ಹೇಳ್ತಾರೆ. ಒಂದು ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದಾರೆ ಇವರು ಯಾರಿಗಾದ್ರು ಮನೆಯವರಿಗೆ. ಒಂದು ಟಾಯ್ಲೆಟ್ ಕಟ್ಟಿದ್ರೆ ನಮಗೆ ಹೇಳಿ, ಸೇವೆ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಒಂದು ಟಾಯ್ಲೆಟ್ ಯಾರಿಗಾದ್ರೂ ಕಟ್ಟಿಕೊಟ್ಟಿದ್ರೆ ನಮಗೆ ಹೇಳಿ. ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತೇವೆ, ಧರ್ಮಸ್ಥಳ ಚಲೋ ಮಾಡ್ತೇವೆ. ಏನು ಧರ್ಮಸ್ಥಳದವರೆಲ್ಲ ಕೂತ್ಕೊಂಡು ನೀವು ಬರುವಾಗ ನಾವು ಕಡ್ಲೆಕಾಯಿ ತಿನ್ಕೊಂಡು ಕೂತ್ಕೊಳ್ತೇವಾ? ಅಥವಾ ಇಲ್ಲಿರುವ ಮಹಿಳೆಯರು ಮೊನ್ನೆ ಹೇಳಿದ್ರು, ಒಂದು ದಿನ ಹೇಳಿದ್ರು ನಮಗೆ, ನಾವೆಲ್ಲ ಮುಂದೆ ಹೋಗ್ತೇವೆ, ಅವರನ್ನು ನಿಲ್ಲಿಸ್ತೇವೆ ಅಂತೇಳಿ. ಏನೋ ಒಂದು ಬೇರೆ ಕಾರಣಕ್ಕಾಗಿ ನಾವು ನಿಲ್ಲಿಸ್ತೇವೆ. ನಮ್ಮ ಮೇಯರು ಎತ್ತುಕೊಂಡಿದ್ದಾರೆ, ಮಹಿಳೆಯರು ಯಾವತ್ತಿಗೂ ತಯಾರಿದ್ದಾರೆ ಎಂದು ಆ ವರ್ಗ ನಮ್ಮಲ್ಲಿದೆ. ನಾವು ಯಾವುದೇ ಆದ್ರೂ ಏನಾದ್ರೂ ನಾವು ನಮ್ಮ ಕ್ಷೇತ್ರಕ್ಕಾಗಿ ನಾವು ಇದ್ದೇವೆ ಅಂತ ಹೇಳುತ್ತೆ ವರ್ಗ ನಮ್ಮಲ್ಲಿದೆ. ನೀವು ಧರ್ಮಸ್ಥಳ ಚಲೋ ಮಾಡಿ ಧರ್ಮಸ್ಥಳಕ್ಕೆ ಬಂದು ನೆಮ್ಮದಿಯಿಂದ ಹಿಂದೆ ಹೋಗ್ತೀರಾ? ಇದನ್ನು ನಿಮಗೆ ನೀವೇ ಪ್ರಶ್ನಿಸಿಕೊಳ್ಬೇಕಾಗಿದೆ. ನಾನು ಹೆಚ್ಚು ಹೊತ್ತು ನನಗೆ ಕೊಡ್ಲಿಲ್ಲ, ಬಹುಶಃ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸ್ವಲ್ಪ ಹೊತ್ತಾದ್ರೆ ದನಕೀರ್ತಿ ಯಾರಿಗೂ ಮಿಸ್ ಕಾಲ್ ಕೊಡ್ತಾರೆ, ಚಂದನ್ರು ಕೇಳ್ತಾರೆ ಇವ್ರು ಯಾವಾಗ ನಿಲ್ಲಿಸ್ತಾರೆ ಅಂತ ಹೇಳಿ. ಬಹುಶಃ ನಾವೆಲ್ಲ ಸ್ವಲ್ಪ ಲೈಟ್ ಆಗಿ ಸೀರಿಯಸ್ ಆಗಿ ಇದು ವಿಚಾರ ಇದ್ರೂ ಕೂಡ ಕೆಲವು ವಿಚಾರಗಳನ್ನು ನಾವು ವಿಮರ್ಶೆ ಮಾಡುವ. ಇವತ್ತು ಅವರ ಬೇಡಿಕೆ ಏನು? ಆರೋಪಿ ಅವನಲ್ಲ, ಆರೋಪಿಗಳು ಯಾರಿದ್ದಾರೆ ಅವರನ್ನು ತೋರಿಸಿಕೊಡಿ, ಅವರನ್ನು ಮರುತನಿಖೆ ಮಾಡಿ. ಯಾರು ಬೇಡ ಅಂತ ಹೇಳಿದ್ರೆ ಮರುತನಿಖೆ ಮಾಡಿ ಅಂತ ಧರ್ಮಸ್ಥಳ ನಾವು ಬೇಡ ಅಂತ ಹೇಳಿದೇವಾ? ಅಥವಾ ಯಾರಾದ್ರೂ ಮರುತನಿಖೆ ಮಾಡಬಾರ್ದು ಅಂತ ಹೇಳಿದಾರ? ಯಾರು ಹೇಳಿಲ್ಲ, ಅವರೇ ಕಲ್ಪಿಸಿಕೊಂಡು ಹೇಳುವಂತದ್ದು. ಎಲ್ಲವನ್ನು ಬೀದಿಯಲ್ಲಿ ಹೋಗಿ ನಾಟಕ ಮಾಡಿದ ಕೂಡಲೇ ಉತ್ತರ ಸಿಗ್ತದ? ಎಲ್ಲಿ ಹೋಗಿ ಕೇಳಬೇಕು ಅಲ್ಲೇ ಕೇಳಬೇಕು. ಇವತ್ತು ಬೀದಿ ನಾಟಕ ಮಾಡಿಕೊಂಡು ನಾವು ಕೇಳಿದ್ರೆ ಇದಕ್ಕೆ ಉತ್ತರ ನಮ್ಮದು ಸಹಕಾರ ಇದೆ ಅಂತ ನಾವು ಹೇಳಿದ್ದೇವೆ, ಯಾವಾಗಲೂ ಹೇಳಿದ್ದೇವೆ. ನಮಗೆಲ್ಲ ಗೊತ್ತಿರ್ಲಿ, ಸಿಬಿಐ ತನಿಖೆ ಆಗ್ಲಿಕ್ಕೆ ಮೂಲ ಕಾರಣ ಕಾರಂದ್ರು. ಒಂದು ವೇಳೆ ಕಾರಂದ್ರು ಅಲ್ಲದಿದ್ರೆ ಅವತ್ತು ಸಿಬಿಐ ತನಿಖೆ ಮಾಡಿ ಅಂತ ಗೃಹ ಸಚಿವರಲ್ಲಿ ಹೇಳಿದ ಕಾರಣ ಆ ನಂತರ ವಸಂತ ಬಂಗೇರು ಸೇರ್ಕೊಂಡು ಅವರಿಗೆ ಸಿಬಿಐಗೆ ತನಿಖೆಗೆ ಕೊಟ್ಟರು. ಸಿಬಿಐ ಹೇಳಿದೆ, ನಮ್ಮ ಪೊಲೀಸರು ಹೇಳಿದೆ, ಸಿಐಡಿ ಹೇಳಿದೆ, ಎಲ್ಲ ಆರೋಪಿ ಅವರೇ ಅಂತೇಳಿ. ಕೆಲವು ವಿಚಾರದಲ್ಲಿ ಆರೋಪಿಗಳು ಹೊರಗೆ ಬರ್ತಾರೆ. ನಾನೊಬ್ಬ ವಕೀಲನಾಗಿ ನನಗೆ ಗೊತ್ತಿದೆ, ನಾನು ನನ್ನ ಎದುರು ಅವನು ಕಡಿದುಕೊಂಡ್ರು ಕೂಡ ಅವನನ್ನು ಹೊರಗಡೆ ತರಬೇಕು ಅಂತ ಹೇಳುವಂತ ವೃತ್ತಿ ನನ್ನದು. ಆ ವೃತ್ತಿ ಧರ್ಮವೇ ನನ್ನದು. ಅದು ನನ್ನ ಎದುರು ಕೊಂಡ್ರು ಕೂಡ ಅವನು ಆರೋಪಿ ಅಂತ ಹೇಳಿ ನಾನು ಅವನನ್ನು ನಾಳೆ ಪನಿಷ್ಮೆಂಟ್ ಮಾಡಬಾರ್ದು, ನಾವು ಅವನನ್ನು ಹೊರಗಡೆ ತರಿಸಬೇಕು ಅಂತ ಹೇಳಿ ನನ್ನ ವೃತ್ತಿ ಧರ್ಮ ಹೇಳ್ತದೆ. ಆ ನಿಟ್ಟಿನಲ್ಲಿ ಕಾನೂನು ಕೂಡ ಹೇಳ್ತದೆ, 99 ಆರೋಪಿಗಳು ತಪ್ಪಿಸಿಕೊಂಡು ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಕಾನೂನು ನಿಂತದ್ದು. ಆ ನಿಟ್ಟಿನಲ್ಲಿ ಆರೋಪಿ ಅಂತ ಹೇಳಿ ಆಯ್ತು, ಎಲ್ಲವಾಯ್ತು. ಅದರ ಬಗ್ಗೆ ನಾನು ವಿಮರ್ಶೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರನ್ನು ಹಿಡಿದು ಕೊಟ್ಟದ್ದು ಯಾರು, ಅದು ಇದು ಅಂತ ಹೇಳಿ ಎಲ್ಲ ಪ್ರಶ್ನೆಗಳು ಬಂದಿವೆ. ಆರೋಪಿ ಹೌದಾ ಅಲ್ವಾ, 12 ವರ್ಷ ಅವನು ಅಲ್ಲಿ ಜೈಲಿನಲ್ಲಿ ಕಳೆದಿದ್ದಾನೆ, ಇತ್ಯಾದಿ ಆರೋಪಗಳು ನಮ್ಮ ಮೇಲೆ ಇದ್ದಾವೆ. ನಮ್ಮಿಂದಾಗಿ ಅಲ್ಲ, ಬಹುಶಃ ಇದಕ್ಕೆ ಕಾರಣ ಅವರೇ. ಇದು ಗೊತ್ತಾಗ್ಬೇಕಾದ್ರೆ ಅವ್ರು ಎಲ್ಲಿ ಹೋಗಿ ಕೇಳಬೇಕು, ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು ಬಿಟ್ಟು ಎಲ್ಲೇ ಹೋಗಿ ಕೇಳಿದ್ರೆ ಇದಕ್ಕೆ ಖಂಡಿತ ಉತ್ತರ ಸಿಗುದಿಲ್ಲ. ಅಲ್ಲಿ ಹೋಗಿ ಕೇಳಿದು ಬಿಟ್ಟು ಅದಾಯ್ತು. ಧರ್ಮಸ್ಥಳದಲ್ಲಿ ಸ್ವಸಹಾಯ ಸಂಘದಲ್ಲಿ ತೆಕ್ಕೊಂಡಂತ ಬಡ್ಡಿ ಅಥವಾ ಅದರ ಹಣವನ್ನು ಕಟ್ಟಬೇಡಿ ಅಂತೇಳಿ ಪ್ರಚಾರ ಮಾಡಿದ್ರು. ಅಲ್ಲಲ್ಲಿ ಹೋಗಿ ಸಭೆಗಳನ್ನು ಮಾಡಿದ್ರು. ಉದ್ದೇಶ ಏನಾಯ್ತು ಅಂತ ಹೇಳಿ ತಿಳ್ಕೊಳ್ಳಿ. ಕ್ಷೇತ್ರ ನಮ್ದು, ನಾವು ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡುವಂತ ಮಟ್ಟಿಗೆ ಹೋದ್ರು. ಎಲ್ಲ ವಿಚಾರದಲ್ಲಿ ಕೂಡ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡ್ತಾ ಬಂದ್ರು. ಕಾರಣ ಅದು ಒಂದೇ. ಇದನ್ನೆಲ್ಲ ಹಿನ್ನೆಲೆಯಾಗಿ ಇಟ್ಟುಕೊಂಡು ಇವರು ಮಾಡ್ತಿದ್ದ ಅಪಪ್ರಚಾರಗಳು ಇವತ್ತು ಜನರಿಗೆ ಹೌದು ಹೌದು ಅಂತ ಹೇಳುವ ಮಟ್ಟಿಗೆ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ಬುದ್ಧಿವಂತರು ಆಲೋಚನೆ ಮಾಡ್ತಿದ್ದಾರೆ. ನಾವು ಮಾತಾಡ್ತಿಲ್ಲ ಯಾಕಂತ ಹೇಳಿದ್ರೆ, ನಾವು ಮಾತಾಡಿದ ಕೊಳ್ಳಿ ಏನಾಗ್ತದೆ ಅಂದ್ರೆ ನಮ್ಮ ತೇಜೋವಧೆ ಆಗ್ತದೆ. ನಮ್ಮನ್ನು ನಾಳೆ ನಮ್ಮ ಕುಟುಂಬದವರನ್ನು, ನಮ್ಮ ಮನೆಯವರನ್ನು, ನಮ್ಮ ಸಂಬಂಧಿಕರನ್ನು ಯಾರಿದ್ದಾರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನಮ್ಮ ಮೇಲೆ ಬೇಡದನ್ನು ಆರೋಪಗಳನ್ನು ಮಾಡ್ತಾರೆ. ಇದನ್ನೆಲ್ಲ ನಾವು ಅನುಭವಿಸ್ತೇವೆ. ಆದ್ರೂ ನಾವು ಸಜ್ಜನರು ಮೌನವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಜ್ಜನರ ಮೌನವೇ ದುರ್ಜನರ ಬೆಳವಣಿಗೆಗೆ ಕಾರಣ ಆಗ್ತದೆ ಅಂತ ಹೇಳಿ ಇವತ್ತು ನಾವು ಇದಕ್ಕೆ ಒಂದು ರೂಪರೇಷೆಯನ್ನು ಹಾಕೊಂಡಿದ್ದೇವೆ. ಆರೋಪಿ ಹೊರಗಡೆ ಬಂದ ನಂತರ ಇವರ ಮತ್ತೆ ಶುರುವಾಯಿತು. ಆರೋಪಿ ಅವನೆಲ್ಲ ಬೇರೆಯವರಿದ್ದಾರೆ. ನಾನು ನಿಮಗೆ ಅದರಲ್ಲಿ ಕೇಳುವಂತ ಒಬ್ಬ ನಾಯಕ ಇದ್ದಾರೆ. ಅವರು ಒಂದು ಆರೋಪದಲ್ಲಿ 13 ವರ್ಷಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ.
ಆರೋಪ ಸಾಬೀತಾಗ್ಲಿಲ್ಲ ಅಂತೇಳಿ ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಹೊರಗಡೆ ಬಂದ್ರು. 13 ವರ್ಷಗಳ ಮೇಲೆ ಹೊರಗಡೆ ಬಂದ ಮತ್ತೆ ಅದನ್ನ ನಾನು ಇದೆ ನನ್ನಲ್ಲಿ ರೆಕಾರ್ಡ್, ಅದನ್ನು ಹೇಳ್ತೇನೆ. 13 ವರ್ಷಗಳ ಮೇಲೆ ಅವರು ಹೊರಗಡೆ ಬಂದವರು ನಾನು ನಿರಪರಾಧಿ ಅಂತೇಳಿ ಕೋರ್ಟ್ ತೀರ್ಮಾನ ಕೊಟ್ಟಿದ್ದು ಬೆನಿಫಿಟ್ ಆಫ್ ಡೌಟ್. ಒಂದೇ ಒಂದು ಕಾರಣ, ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಹೊರಗಡೆ ಬಂದ್ರು. ಹೊರಗಡೆ ಬಂದವರು ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಿರಪರಾಧಿ ಅಂತೇಳಿ ಘೋಷಣೆ ಆಯ್ತು. ಹೊರಗಡೆ ಬಂದು ಬೇರೆ ಒಂದು ಸಮಾಜ ಸೇವೆಗೆ ಇಳಿತೇನೆ ಅಂತೇಳಿ ಇಳಿದ್ರು. ಅಲ್ಲಿಯೂ ಅವರನ್ನು ಹೊರಗಡೆ ಹಾಕಿದ್ರು. ಆಮೇಲೆ 2011-12 2,40,000 ಘೋಷಣೆ ಮಾಡ್ಕೊಂಡಿದ್ರು ಅವರು ಅಫಿಡವಿಟ್ ಅಲ್ಲಿ. 2,000 ಅವರ ಆಸ್ತಿ 2,40 ಲಕ್ಷ. ಬಹುಶಃ ಇವತ್ತು ಸದಾಶಿವ ನಗರದಲ್ಲಿ ಬಹಳ ದೊಡ್ಡ ಮನೆ ಕಟ್ಟಿಕೊಂಡಿದ್ದಾರೆ. ನಮಗೇನು ಹೊಟ್ಟೆಗಿಚ್ಚಿಲ್ಲ ಮಾಡಿ. ಆದ್ರೆ ನೀವು ಯಾಕೆ ಇನ್ನೊಬ್ಬರ ಮೇಲೆ ಗೂಬೆಗೊಳಿಸಿಕೊಂಡು ಹೋಗ್ತೀರಿ? ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಬೆನ್ನನ್ನು ಸ್ವಲ್ಪ ನೋಡ್ಕೊಳ್ಳಿ. 1/11/2013 ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದಾರೆ. 1/11/2003 1/11/2003 ವಿಧಾನಸಭೆಗೆ ಬಾಂಬ್ ಇಡ್ತಾರೆ. ಕ್ಲಿಯರ್ ಆಗಿ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದರೆ ಎನ್ಕ್ವೈರಿ ಆಗ್ತದೆ. ಅದರಲ್ಲಿ ಹೇಳ್ತಾರೆ ವಿಧಾನಸೌಧವನ್ನು ಒಡೆಯುವ ಉದ್ದೇಶ, ಅದರೊಟ್ಟಿಗೆ ಸಾರ್ವಜನಿಕರನ್ನು ಕೊಲ್ಲುವ ಉದ್ದೇಶ ಏನಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವರನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತೇಳಿ ಬಾಂಬ್ ಇಟ್ಟಿದ್ದೇನೆ ಅಂತ ಒಪ್ಪಿಕೊಳ್ತಾರೆ ಸ್ವಾಯಿಚ್ಛೆ ಹೇಳಿಕೆಯಲ್ಲಿ. ಅಲ್ಲಿಂದ ಬರ್ತಾರೆ, ಒಂದು STD ಬೂತ್ ಅಲ್ಲಿ ಬರ್ತಾರೆ, ಫೋನ್ ಮಾಡ್ತಾರೆ ಕಂಟ್ರೋಲ್ ರೂಮಿಗೆ, ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹೇಳ್ತಾರೆ ನಾನು ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದೇನೆ, ಆ ವಿಧಾನಸಭೆಗೆ ಅಲ್ಲಿ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿಂದ ಸೀದಾ ಪಬ್ಲಿಕ್ STD ಬೂತ್ ಅಲ್ಲಿ ಹೊರಟುಕೊಂಡು ಹೋಗ್ತಾರೆ. ಹೋಗುವಾಗ ಒಂದು ಹೆಲ್ಮೆಟ್ ಅನ್ನು ಬಿಟ್ಟು ಹೋಗ್ತಾರೆ. ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮಿಗೆ ಇವರು ಕಾಲ್ ಮಾಡಬೇಕಾದ್ರೆ STD ಬೂತ್ ಏನ್ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಇವ್ರು ಯಾರು ಪೊಲೀಸ್ನವರ ಜನ ಇರ್ಬೇಕು ಅಂತ ಹೇಳಿ ಹೆಲ್ಮೆಟ್ ಬಿಟ್ಟು ಹೋಗಿದ್ದಾರೆ. ನಿಮಗೆ ಒಬ್ರು ಯಾರೋ ಕಾಲ್ ಮಾಡಿದ್ರಲ್ಲ, ಅವರು ಹೆಲ್ಮೆಟ್ ಇಲ್ಲಿ ಬಿಟ್ಟು ಹೋಗಿದೆ ಅಂತ ಹೇಳಿದ್ರು. ಪೊಲೀಸ್ ಕಂಟ್ರೋಲ್ ರೂಮಿನ ಕೇಳ್ತಾರೆ ಅವ್ರು ಯಾವ್ದಲ್ಲಿ ಬಂದದ್ದು ಅಂತ. ಅವರು ಬೈಕಲ್ಲಿ ಬಂದದ್ದು, ಆ ಬೈಕಿನ ನಂಬರ್ ಕೂಡ ಹಾಕಿದ್ದಾರೆ. 3/11/2003 3/11/2003 ಒಂದು ಬೈಕಲ್ಲಿ ಬರ್ತಾರೆ. ಬೈಕಲ್ಲಿ ಬಂದ ಬೈಕಿನ ನಂಬರ್ ಅನ್ನು ಕೂಡ STD ಬೂತ್ ಅಂತ ಹೇಳ್ತಾನೆ. ಅದನ್ನ ಜಾಲ ಹಿಡಿದು ಅವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದಕ್ಕಿಂತ 4 ದಿವಸಕ್ಕೆ ಮೊದಲು ಅವರು ಬೆಂಗಳೂರಿನ ಒಂದು ಲಾಡ್ಜಿನಲ್ಲಿ ಬೇರೆ 2 ರೂಮ್ಗಳಲ್ಲಿ ಉಳ್ಕೊಳ್ತಾರೆ. ಅದನ್ನ ಡಿಟೇಲ್ ಆಗಿ ನಾನು ಹೇಳುದಿಲ್ಲ. ರೂಮ್ ನಲ್ಲಿ ಉಳ್ಕೊಂಡು ಅವರು ಪೊಲೀಸ್ ಟ್ರೈನಿಂಗ್ ಅಂತ ಬೆಂಗಳೂರಿಗೆ ಬರ್ತಾರೆ. ಪೊಲೀಸ್ ಟ್ರೈನಿಂಗ್ ಬರುವ 2 ತಿಂಗಳ ಹಿಂದೆ ಒಬ್ಬರಲ್ಲಿ ಬಾಂಬ್ ತಯಾರಿಸಿಕೆ ಏನೆಲ್ಲ ಜೆಲೆಟ್ ಎಲ್ಲ ಬೇಕಲ್ಲ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಬಂದು ಆ ಪೊಲೀಸ್ ಟ್ರೈನಿಂಗ್ ನಲ್ಲಿ ಬಾಂಬ್ ಅನ್ನು ಏನ್ ಮಾಡ್ಬೇಕು, ನಿಷ್ಕ್ರಿಯ ಮಾಡ್ಬೇಕು, ಹೇಗೆ ಅದನ್ನು ಹೇಗೆ ಮಾಡ್ತಾರೆ ಅಂತ ತರಬೇತಿಯನ್ನು ಪಡ್ಕೊಂಡು ಬಾಂಬ್ ತಯಾರಿಟ್ಟು ವಿಧಾನಸೌಧದ 2ನೇ ಫ್ಲೋರ್ ನಲ್ಲಿ ಟಾಯ್ಲೆಟ್ ನಲ್ಲಿ 4 ಮತ್ತು 5ನೇ ಫ್ಲೋರ್ಗೆ ಹೋಗುವ ಮಧ್ಯದಲ್ಲಿ ಬಾಂಬ್ಗಳನ್ನು ಇಡ್ತಾರೆ. ತನಿಖೆ ಆಗ್ತದೆ. ಅವರು STD ಬೂತ್ ಅನ್ನು ಹೇಳ್ತಾನೆ, ನಾನು ಯಾರು ಅಂತ ನೋಡ್ಲಿಲ್ಲ, ಬೈಕ್ನಲ್ಲಿ ಹೋದವರನ್ನು ನೋಡಿದ್ದೇನೆ. ಅವರು ಒಂದು ರೀತಿಯ ಬೆನಿಫಿಟ್ ಬರ್ತದೆ, ಡೌಟ್ ಬರ್ತದೆ, ಅವರು ಆ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಬ್ಬ ಸ್ಟೇಟ್ಮೆಂಟ್ ಇಂದಾಗಿ ಅವ್ರು ನಿರಪರಾಧಿ ಅಂತೇಳಿ ಘೋಷಣೆ ಆಗ್ತದೆ. 95 ಅಯ್ಯೋಗಳನ್ನು ಕೊಡ್ತಾರೆ, ಎಮ್ಮೆಗಳನ್ನು ಕೊಡ್ತಾರೆ. 35 ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ. ಸರ್ಕಾರಿ 3 ಜನ FSL ಅವರು ಎಲ್ಲರೂ ಹೇಳ್ತಾರೆ ಇದು ಬಾಂಬ್ ತಯಾರಿಸಿದ್ದು ಅವರೇ ಇಟ್ಟದ್ದು, ಅವ್ರು ಹೇಳಿದ್ದಾರೆ ಅಂತ ಹೇಳಿ ಅವರು ನಿರಪರಾಧಿ ಅಂತೇಳಿ ಘೋಷಣೆ ಆಗ್ತದೆ. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಅವರು ನಿರಪರಾಧಿ ಅಂತ ಹೇಳಿದ್ರೆ ಅಪರಾಧಿ ಯಾರು ಅಂತ ನಾವು ಇವತ್ತು ಕೇಳ್ಬೇಕಲ್ಲ, ಮರು ತನಿಖೆ ಆಗ್ಬೇಕಲ್ಲ. ಇದು ಹಾಗೆ ಮರು ತನಿಖೆ ಆಗ್ಬೇಕಲ್ಲ ಅವ್ರು ಏನು ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಮರು ತನಿಖೆ ಆಗ್ಬೇಕು, ಅಲ್ಲಿ ಯಾಕೆ ಆಗ್ಬಾರ್ದು? 3 ಲಕ್ಷ ಲಂಚದ ಬೇಡಿಕೆ ಇಟ್ಟು ಇನ್ನೊಂದು ಕೇಸಲ್ಲಿ ಇದೆ. 26 ವರ್ಷ ಅವರಿಗೆ ಬಾಂಬ್ ಇಡುವಾಗ 2016ಕ್ಕೆ ಈ ಕೇಸ್ ಬಿಟ್ಟು ಹೋಗ್ತದೆ. 2003ರಿಂದ 16ರವರೆಗೆ 26 ವರ್ಷ ಆಗ ಆ ಸಂದರ್ಭದಲ್ಲಿ ಒಬ್ಬ ಸಮರ್ಥವಾದ ಒಂದು ಪೊಲೀಸ್ ಇಲಾಖೆಯ ಆ ಸೇವೆಯಲ್ಲಿ ಇದ್ದುಕೊಂಡು ಬಾಂಬ್ ಇಡ್ಲಿಕ್ಕೆ ಹೋದ್ರಲ್ಲ, ಜನರನ್ನು ಕೊಡ್ಲಿಕ್ಕೆ ಹೋದ್ರಲ್ಲ, ಇವರು ಇವತ್ತು ನಮಗೆ ಆದರ್ಶವ? ಇವರು ನಮಗೆ ಇವತ್ತು ಆದರ್ಶವ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಅವರ ಹಿಂದೆ ಹೋಗುವವರು ನಾವಲ್ಲ, ಅವರ ಹಿಂದೆ ಹೋಗ್ತಾರಲ್ಲ, ಅವರ ಮಾತುಗಳನ್ನು ವೇದವಾಕ್ಯ ಅಂತ ನಂಬ್ತಾರಲ್ಲ, ಅವರು ಸ್ವಲ್ಪ ಆಲೋಚನೆ ಮಾಡಬೇಕು. ಧರ್ಮಸ್ಥಳಕ್ಕೆ ಬಂದ್ರು, ಬನಕೀರ್ತಿ ಅಡಿಗರವರು ಎಲ್ಲ ಅವರನ್ನು ಸ್ವಲ್ಪ ವಿಚಾರಣೆ ಮಾಡಿದ್ರು. ಬಂತು ಮಾಡಿದ್ರು ಬ್ಲ್ಯಾಕ್ ಬೆಲ್ಟ್. ಅವರು ಕರೆಕ್ಟ್ ಬ್ಲ್ಯಾಕ್ ಬೆಲ್ಟ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ. ನಮ್ಮ ಶಂಕರ್ ಕುಳ ಅಲ್ರಿದ್ದಾರೆ, ಅವರೊಟ್ಟಿಗೆ ಅವರ ಬ್ಲ್ಯಾಕ್ ಬೆಲ್ಟ್ ಅಂತ ತೋರಿಸ್ಲಿ. ಹೆಚ್ಚು ಬೇಡ, ಬ್ಲ್ಯಾಕ್ ಬೆಲ್ಟ್ ಏನು ಅಂತ ಹೇಳಿ ಶಂಕರ್ ಕುಳ ಒಬ್ಬರು ಸಾಕು ಉತ್ತರ ಕೊಡ್ಲಿಕ್ಕೆ. ಧರ್ಮಸ್ಥಳ ಇಂಥ ಕೆಲವು ಶಂಕರ್ ಕುಳ ಇದ್ದಾರೆ. ಬಹುಶಃ ನಾವು ಹೋದ್ದು ಅವರನ್ನು ನನಗೆ ಹೇಳಲಿಲ್ಲ, ಬೆಳಕಿತ್ತು ಅವರು ಹೇಳಿದಾದ್ರೆ ಸ್ವಲ್ಪ
ಜಾಸ್ತಿ ಆಗ್ತಿತ್ತೇನೋ, ಅದಕ್ಕೆ ಅವರು ಇವತ್ತು ಕೂಡ ಭಾಷಣ ಮಾಡೋದು ಜಾಸ್ತಿ ಮಾತಾಡ್ತಿ ಅಂತ ಹೇಳಿದ್ರು. ಬಹುಶಃ ನಾವು ಕೆಲವು ಸಲ ಏನಾಯ್ತು ಅಂತ ಹೇಳಿದ್ರೆ ಇದ್ದದನ್ನು ಇದ್ದಾಗ ಹೇಳುವಾಗ ಅದು ಉದ್ರೇಕ ಆಗ್ತದೆ. ಬಹುಶಃ ಅವರು ಹಿಂದೆ ಹೋದ್ರಲ್ಲ, ಅದು ಅವರ ಪುಣ್ಯ ಅಂತ ತಿಳ್ಕೊಳ್ಳಿ. ಇನ್ನೊಮ್ಮೆ ಬನ್ನಿ, ನೀವು ಇನ್ನೊಮ್ಮೆ ಬನ್ನಿ, ಏನಾಗ್ತದೆ ನೋಡಿ. ನಮಗೆ ಬೆದರಿಕೆ ಕೊಡ್ಲಿಕ್ಕೆ ನಮಗೂ ಗೊತ್ತು, ಆದ್ರೆ ನಿಮ್ಮ ಹಾಗೆ ನಾವು ಮಾಡುದಿಲ್ಲ. ಬಹುಶಃ ನೀವು ಉಪಯೋಗಿಸುವಂತ ಲ್ಯಾಂಗ್ವೇಜ್ ಅನ್ನು ನಾವು ಉಪಯೋಗಿಸುವುದಿಲ್ಲ. ಆ ಕೇಸಿನ ಡೀಟೇಲ್ಸ್ ಇಲ್ಲಿದೆ. ಅವರು ಇವತ್ತು ಕೆಲವರಿಗೆ ಆದರ್ಶ. ಅವರು ಹೇಳ್ತಾರೆ, ಧರ್ಮಸ್ಥಳವನ್ನು ನನಗೆ ಕೊಟ್ಟು ನೋಡಿ, ನಾನು ಅದನ್ನು ಹೇಗೆ ಮಾಡ್ತೇನೆ ಸಮಾಜ ಸೇವೆ. ಅಲ್ಲ, ನೀನು ಸಮಾಜ ಸೇವೆ ಮಾಡಿದ್ದು ಸಾಕು, ಬಾಂಬ್ ಇಟ್ಟದ್ದು ಸಾಕು, ಜನರನ್ನು ಮಂಗಮರಣ ಮಾಡಿದ್ದು ಸಾಕು, ನೀನು ಅಲ್ಲೇ ಇರು. ಧರ್ಮಸ್ಥಳ ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೆ ಅವ್ರು ನೋಡ್ಕೊಳ್ತಾರೆ. ಧರ್ಮಸ್ಥಳದಲ್ಲಿ ಯಾವುದು ಹಾಳಾಗ್ಲಿಲ್ಲ, ಎಲ್ಲವೂ ಚೆನ್ನಾಗಿದೆ, ಭಕ್ತರು ಜಾಸ್ತಿ ಬರ್ತಾ ಇದ್ದಾರೆ. ನಿನ್ನಂತವರು ಬಂದ್ರೆ ಧರ್ಮಸ್ಥಳ ಪಾವಿತ್ರ್ಯತೆ ಹಾಳಾಗ್ತದೆ, ನೀನು ಕಾಲಿಡ್ಬೇಡ ಧರ್ಮಸ್ಥಳಕ್ಕೆ ಅಂತ ಹೇಳುವಂತ ಕರೆಯನ್ನು ನಾವು ಅವ್ರಿಗೆ ಕೊಡ್ತೇವೆ. ಅದರ ಒಟ್ಟಿಗೆ ನಮ್ಮ ಧರ್ಮಸ್ಥಳದ ಟಾಯ್ಲೆಟ್ ಅನ್ನು ಬಂದು ನೋಡಿ, ನಿನ್ನ ಮುಖ ಕಾಣ್ತದೆ ಅದರಲ್ಲಿ. ಧರ್ಮಸ್ಥಳ ಛತ್ರಕ್ಕೊಮ್ಮೆ ಹೋಗಿ, ಅದು ಕೂಡ ಆ ಮಕ್ಕಳು ವಿದ್ಯಾರ್ಥಿಗಳು ಹೋಗಿ ಊಟ ಮಾಡ್ತಾರಲ್ಲ, ಆ ಹೊತ್ತಿಗೊಮ್ಮೆ ಹೋಗ್ಬೇಕು ಅವರನ್ನು ಕರ್ಕೊಂಡು ಯಾರನ್ನಾದ್ರೂ ಮಾತಾಡುವವನು. ಅಲ್ಲಿ ನಾನು ಕೂಡ ಅಲ್ಲಿ ಊಟ ಮಾಡಿದವನು, ಆ ಋಣ ನನ್ನಲ್ಲಿದೆ. ನಾನು ಇವತ್ತು ಒಬ್ಬ ವಕೀಲನಾಗಬೇಕಾದ್ರೆ ಧರ್ಮಸ್ಥಳ ಸಂಸ್ಥೆಯ ಋಣ ನನ್ನ ಮೇಲಿದೆ. ಒಂದು ವೇಳೆ ಧರ್ಮಸ್ಥಳ ಸಂಸ್ಥೆಯವರು ಎಷ್ಟೇ ಲಾ ಕಾಲೇಜನ್ನು ಕಟ್ಟದಿದ್ರೆ ನಾನು ಇವತ್ತು ವಕೀಲನಾಗ್ಲಿಕ್ಕೆ ಇರ್ಲಿಲ್ಲ. ಹೇಳ್ತಾರಲ್ಲ ಇವರು, ಅವರ ಮಕ್ಕಳು ಇದೇ ಶಾಲೆಯಲ್ಲಿ ಕಲ್ತದ್ದು. ಪರಮಾಶ್ಚರ್ಯ ನೋಡಿ, ಮಕ್ಕಳು ನಮ್ಮ ಧರ್ಮಸ್ಥಳ ಸಂಸ್ಥೆಯಲ್ಲೇ ಕಲ್ತದ್ದು. ಇವತ್ತು ಮಕ್ಕಳಿಗೆ ಎಜುಕೇಶನ್ ಕೊಟ್ಟದ್ದು ಅದು ಕೂಡ ಕಡಿಮೆ. ನನ್ನ ಮಗ ಇವತ್ತು ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದಾನೆ. ಬೆಂಗಳೂರಲ್ಲಾದ್ರೆ ನಾನು 2 ರಿಂದ 4 ಲಕ್ಷ ಫೀಸ್ ಕೊಡಬೇಕು, ಕೇವಲ 18,000 ರೂಪಾಯಲ್ಲಿ ನನ್ನ ಮಗ ಇವತ್ತು ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದಾನೆ. ಅದಕ್ಕೆ ಕಾರಣ ಧರ್ಮಸ್ಥಳ, ಅದಕ್ಕೆ ಕಾರಣ ಧರ್ಮಸ್ಥಳ. ಹೆಡ್ಡೆಯವರ ಆ ದೂರದೃಷ್ಟಿ ಇದೆ ಅಲ್ಲ. ಧರ್ಮಸ್ಥಳ ಎಸ್ಎಂ ಲಾ ಕಾಲೇಜಿಗೆ, ಎಸ್ಎಂ ಆಸ್ಪತ್ರೆಗೆ ಹೋದ್ರೆ ನನಗೆ ಫ್ರೀ ಸುರಕ್ಷಾ ಇದೆ, ಫ್ರೀ ನನಗೆ. ಆ ದೂರಾಲೋಚನೆ ಯಾರಿಗೆ ಬರ್ತದೆ? ಇಂಥವರಿಗೆ ದುರಾಲೋಚನೆ, ಹೆಗ್ಡೆಯವರಿಗೆ ದೂರಾಲೋಚನೆ. ಹಾಗಾಗಿ ನಾವು ಒಂದು ಒಳ್ಳೆ ಕ್ಷೇತ್ರದಲ್ಲಿದ್ದೇವೆ. ನಾವು ಸಾತ್ವಿಕ ವ್ಯಕ್ತಿಗಳಾಗಿದ್ದೇವೆ, ತಾಮಸ ವ್ಯಕ್ತಿಗಳು ಯಾವತ್ತೂ ಆಗುದಿಲ್ಲ ನಾವು ಅಂತ ಹೇಳುವಂತ ಆ ವಿಚಾರವನ್ನು ನಿಮಗೆ ಹೇಳ್ತಾ, ಬಹುಶಃ ಯಾರಿಗೆ ಋಣ ಇಲ್ಲ ಹೇಳಿ ಧರ್ಮಸ್ಥಳದ್ದು. ಚಂದ್ರಣ್ಣ ಅಂತೇಳಿ ನಿನ್ನೊಂದು ವಿಡಿಯೋ ಮಾಡಿ ಕಳಿಸಿದ್ರು, ಬಹಳ ಒಳ್ಳೆ ಸ್ಟೋರಿಗಳನ್ನು ಹೇಳಿದ್ರು. ಇಲ್ಲಿ ಬಂದು ಊಟ ಮಾಡುದು, ಹೊರಗೆ ಹೋಗಿ ಬೇರೆ ಹೇಳುದು, ಏನು ಮನಸ್ಸಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಊಟ ಪಾಂಡವರಲ್ಲಿ, ಪಕ್ಷ ಕೌರವರದ್ದು. ಏನಾಗ್ತದೆ ಜನರಿಗೆ ಅಂತ ಗೊತ್ತಿಲ್ಲ. ನಾವು ಹೇಳಿದಾಗೆ ಋಣ ನಮ್ಮಲ್ಲಿ ಇಲ್ಲಿ ಒಂದು ದಿನ ಊಟ ಮಾಡಿದ್ರೆ ನಮಗೆ ಆ ಋಣ ಇಟ್ಟುಕೊಳ್ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಬಹುಶಃ ಕೆಲವರು ನಮ್ಮೊಟ್ಟಿಗೆ ಇದ್ದವರೇ ಕೆಲವು ವಿಚಾರಗಳಲ್ಲಿ ಹೋಗುವಂಥದ್ದು, ಅವರೊಟ್ಟಿಗೆ ಸೇರಿಕೊಳ್ಳುವಂಥದ್ದು. ಅವರಿಗೆ ದೇವರು ಖಂಡಿತ ಪಡಿಯನ್ನು ಕೊಡ್ತಾರೆ. ಛತ್ರದಲ್ಲಿ ನಾನು ಹೇಳಿದೆ, ಆ ಮಕ್ಕಳು ಬರುವಾಗ ಹೋಗ್ಬೇಕು, ಆ ಮಂತ್ರ ಮಾಡಿ ಊಟ ಮಾಡುವಂತ ಒಂದು ಚಂದವನ್ನು ನೋಡಬೇಕು. ಇದು ಎಲ್ಲಿ ಕಲಿಸ್ತಾರೆ? ಆಸ್ಪತ್ರೆಗೆ ಹೋದ್ರೆ ಫ್ರೀ. ಯಾರಾದ್ರೂ ವಿದ್ಯಾರ್ಥಿಗಳು ಕಲಿತಾ ಇದ್ರೆ ಅವರಿಗೆ ಸಂಪೂರ್ಣ ವೆಚ್ಚವನ್ನು ಕೊಡುವಂತ ಕಾವಂದ್ರು. ಬೇರೆ ಬೇರೆ ವಿಚಾರಗಳು ನಮ್ಮ ಮತ್ತೆ ಮಾತಾಡ್ಲಿಕ್ಕೆ ಇದ್ದಾರೆ. ಬಹುಶಃ ಇಂಥ ಧರ್ಮಸ್ಥಳದಲ್ಲಿ ಹುಟ್ಟಿದವರು, ಇಂಥ ಧರ್ಮಸ್ಥಳದಲ್ಲಿ ಬೆಳೆದವರು ನಾವು ನಿಮ್ಮನ್ನು ಎದುರಿಸಿದ ತಾಕತ್ತು ನಮ್ಮಲ್ಲಿ ಇಲ್ವಾ? ಖಂಡಿತ ನನಗೆ ತಾಕತ್ತಿದೆ. ನಿಲ್ಲಿಸಿ, ನಿಮ್ಮ ಅಪಪ್ರಚಾರವನ್ನು ಯಾವತ್ತಿಗೆ ನಿಲ್ಲಿಸಬೇಕು. ನೀವು ಇದೇ ಕೊನೆ ಆಗಬೇಕು. ಇನ್ನು ಮುಂದಕ್ಕೆ ನೀವು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರೆ ಇದು ನಮ್ಮದು. ಯಾಕೆ ಇನ್ನೊಂದು ನಾನು ತಮಗೆ ಹೇಳ್ತಿದ್ದೇನೆ, ನಾವು ಅಲ್ಲಿ ನೇತ್ರಾವತಿ ಬಳಿಯಲ್ಲಿ ಮಾಡುದು ಅಂತಿದ್ದೆವು. ಬಹುಶಃ ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆಗ್ಬೋದು, ಬೇಡ ಅಂತ ಹೇಳುವ ದೃಷ್ಟಿಯಲ್ಲಿ ಇಷ್ಟು ಜನ ಸೇರಿದ್ರೆ ಅಲ್ಲಿ ಸಂಪೂರ್ಣ ಬ್ಲಾಕ್ ಆಗ್ತಿತ್ತು, ಒಂಥರ ಗೊಂದಲಮಯ ವಾತಾವರಣ ಉಂಟಾಗ್ತಿತ್ತು. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಶಿಫ್ಟ್ ಮಾಡಿದ್ದೇವೆ. ಮಂಜುನಾಥನ ಎದುರಲ್ಲಿ ನಾವು ಇವತ್ತು ಪ್ರಮಾಣ ತೆಗೆದುಕೊಳ್ತಿದ್ದೇವೆ, ನಾವಿವತ್ತು ಆಣೆ ಮಾಡ್ತಿದ್ದೇವೆ, ನಾವಿವತ್ತು ಪ್ರತಿಜ್ಞೆ ಮಾಡ್ತಿದ್ದೇವೆ. ಕಾನೂನೊಟ್ಟಿಗೆ ನಾವಿದ್ದೇವೆ. ಧರ್ಮಸ್ಥಳದ ಎಲ್ಲ ಊರವರು ಕಾನೂನೊಟ್ಟಿಗಿದ್ದೇವೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ನಿಮ್ಮ ಕಾರ್ಯವನ್ನು ಮುಂದುವರಿಸಿ, ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ಕಾವಂದ್ರೆ ನಿಮ್ಮಿಂದಾಗಿ ನಾವು ಬದುಕಿದ್ದೇವೆ, ನಿಮ್ಮಿಂದಾಗಿ ಎಷ್ಟೋ ಜನರ ಜೀವನ ಉದ್ಧಾರ ಆಗಿದೆ. ಇಡೀ ದೇಶದಲ್ಲಿ ನಿಮ್ಮ ಛಾಯೆ ಬಂದಿದೆ. ರುಡ್ಶೆಟ್ಟಿನಾಗಿ ಇಡೀ ರಾಷ್ಟ್ರದಲ್ಲಿ ನಿಮ್ಮ ಋಣದಲ್ಲಿರುವವರು ಇದ್ದಾರೆ. ಯಾಕೆ ಸುಮ್ಮನೆ ದೇವಸ್ಥಾನಗಳವರು ಅವರು ಇವರು ಸುಮ್ಮನೆ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ಎದ್ದುಕೊಂಡು ನಾವು ಇದನ್ನು ಮುಂದುವರಿಸಲಿಕ್ಕೆ ಇದ್ದೇವೆ. ಬಹುಶಃ ಸಂವಿಧಾನ ಇಲ್ಲ, ಮುಖ್ಯಮಂತ್ರಿಗಳೇ ಬೈಯುವುದು, ಪ್ರಧಾನಮಂತ್ರಿಗಳಿಗೆ ಬೈಯುವುದು ಇತ್ಯಾದಿ. ಎಲ್ಲರೂ ಅಂದ್ರೆ ಇವರೇ ದೇವರು, ಎಲ್ಲ ಇವರಿಗೆಲ್ಲ ಗೊತ್ತಿರೋದು, ಇವರೇ ಸರ್ವಜ್ಞ, ಇವರು ಹೇಳಿದೆ ಸತ್ಯ ಅಂತ ಹೇಳುವಂತ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. ಈ ಬೇಡದ ಮಾತುಗಳನ್ನು ನಿಲ್ಲಿಸಿ ನೀವೆಲ್ಲ ಯಾವುದೇ ರೀತಿಯಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬಿನಲ್ಲಿ ಇಲ್ಲದನ್ನು ಒಂದು ಪಿಕ್ಚರ್ನ ಟೈಪ್. ಅವನು ಮೊನ್ನೆ ಹುಟ್ಟಿದವನು. ಬಹುಶಃ ಇಲ್ಲಿ ಕೊನೆಯಾಗುವ ಸಂದರ್ಭದಲ್ಲಿ ಅವನು ಬಚ್ಚ ಇರಬೇಕು, 10 ವರ್ಷ 12 ವರ್ಷ ಇರ್ಬೇಕು ಅವನಿಗೆ. ಅವನು ವಿಡಿಯೋ ಮಾಡಿ ಬಿಟ್ಟ, ಅದನ್ನು ಎಲ್ಲರೂ ನಂಬಿದ್ರು. ಇದು ಹೌದು ಅಂತೇಳಿ ಹೇಳಿದ್ರು ಅಂತ ಹೇಳಿದ್ರೆ ನಾವು ವಿಚಾರವಂತರು ಏನ್ ಮಾಡ್ತೇವೆ ಅಂತ ಹೇಳುವಂಥದ್ದು ನಮಗೆ ಇವತ್ತು ಮನಸ್ಸಿಗೆ ಬರಬೇಕು. ಒಂದು ವೇಳೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಹುಶಃ ಕಾವಂದ್ರು ಅತ್ಯಂತ ಸಂಕಷ್ಟದಲ್ಲಿರುವಾಗ, ಅತ್ಯಂತ ಬೇಸರದಲ್ಲಿ, ಅತ್ಯಂತ ನೋವಿನಲ್ಲಿ ಪಟ್ಟವನ್ನು ವಹಿಸಿಕೊಂಡವರು. ಪಟ್ಟವನ್ನು ವಹಿಸುವ ಸಂದರ್ಭದಲ್ಲಿ ಅವರು 19 ವರ್ಷ 11 ತಿಂಗಳು
ಇನ್ನು ಕೂಡ ನಮ್ಮಲ್ಲಿ ತುಳುವಲ್ಲಿ ಕಡೆ ಹಲ್ಲು ಅಂತ ಹೇಳ್ತಾರೆ, ಬರಲಿಲ್ಲ. 19 ವರ್ಷ 11 ತಿಂಗಳು ನನಗೆ ಅವರು ಆ ಏನು ಪಟ್ಟಕ್ಕೆ ಬಂದ್ರು ಅಲ್ಲಿನ ಮೇಲೆ ಅಭಿವೃದ್ಧಿ ಆಗ್ತಾ ಹೋಯ್ತು. ಸಂಸಾರವನ್ನು ನಿಭಾಯಿಸುವವರಿಗೆ, ಸಮಾಜವನ್ನು ನಿಭಾಯಿಸುವವರಿಗೆ, ದೇವಸ್ಥಾನವನ್ನು ನಿಭಾಯಿಸಿಕೊಂಡು ಬಂದ್ರು. ಇವತ್ತಿನವರೆಗೆ ಅವರ ಮೇಲೆ ಏನು ಶ್ವೇತ ವಸ್ತ್ರ ಇದೆ, ಅವರಿಗೆ ಕಪ್ಪು ಚುಕ್ಕೆ ಇಲ್ಲ. ಇವರು ಕಪ್ಪು ಚುಕ್ಕೆ ಇಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಖಂಡಿತ ಕಪ್ಪು ಚುಕ್ಕೆ ಅವರಿಗೆ ಬರುವುದಿಲ್ಲ. ಬಹುಶಃ ನಮ್ಮನ್ನೆಲ್ಲ ನಡೆಸಿದವರು ಕಾವಂದ್ರು, ಅವರ ಒಟ್ಟಿಗೆ ನಾವಿದ್ದೇವೆ ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಗ್ರಾಮಸ್ಥರು ಇವತ್ತು ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ನಾವೆಲ್ಲ ಆಚಾರವಂತರಾಗಬೇಕು, ವಿಚಾರವಂತರಾಗದೆ ಸಾಲದು, ನಾವೆಲ್ಲ ಆಚಾರವಂತರಾಗಬೇಕು. ಅದರೊಟ್ಟಿಗೆ ನಾವೆಲ್ಲ ನಮ್ಮ ಋಣವನ್ನು ತೀರಿಸಬೇಕು ಅಂತ ಹೇಳ್ತಾ ಒಬ್ಬ ಪ್ರಶ್ನೆ ಮಾಡಿದೆ ಇವತ್ತು ಯೂಟ್ಯೂಬ್ ನಲ್ಲಿ. ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಳ್ಳಿ, ಇವತ್ತು ಸಭೆ ಮಾಡ್ತಿದ್ದಿ, ಧರ್ಮಸ್ಥಳ ದೇವಸ್ಥಾನ ಯಾರಿಗೆ ಸೇರಿದ್ದು ಅಂತ ಹೇಳಿ ಅಂತ. ಗೊತ್ತಿಲ್ಲ ಅವನಿಗೆ. 800 ವರ್ಷಗಳ ಹಿಂದೆ ಧರ್ಮ ದೇವತೆಗಳು ಯಾರಿಗೆ ಇಲ್ಲಿ ಹೇಳ್ತದ್ದು, ಯಾರಿಗೆ ಆ ಮನಸ್ಸನ್ನು ಕೊಟ್ಟರು, ಯಾರಿಗೆ ಹೇಳಿದ್ರು ನೀವು ದೇವಸ್ಥಾನವನ್ನು ಮಾಡಿ ಅಂತೇಳಿ, ಅವರದ್ದೇ ದೇವಸ್ಥಾನ ಅದು, ಅವರದ್ದೇ ದೇವಸ್ಥಾನ, ಬೇರೆಯವರ ದೇವಸ್ಥಾನ ಅಲ್ಲ. ಇವನು ಬಚ್ಚ, ಅವನಿಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಿದ್ದಾನೆ. ಅವರದ್ದೇ ದೇವಸ್ಥಾನ, ಅವರೊಟ್ಟಿಗೆ ನಾವಲ್ಲಿದ್ದೇವೆ. ಆ ದೇವಸ್ಥಾನವನ್ನು ನಮ್ಮ ಯಾವುದೇ ಬೆಲೆ ತೆತ್ತಾದ್ರೂ ನಾವು ಉಳಿಸಿಕೊಳ್ಳಿಕ್ಕೆ ನಾವು ಕಾವಂತರೊಟ್ಟಿಗೆ ಇದ್ದೇವೆ. ಕಾವಂತರಿಗೆ ಆ ಬೇಸರ ಇಲ್ಲ, ಅದು ಇಲ್ಲ. ಅವರು ನೆಮ್ಮದಿಯಲ್ಲಿದ್ದಾರೆ, ದೇವರಿಂದ ನೆಮ್ಮದಿಯಲ್ಲಿದ್ದಾರೆ, ಯಾವುದೇ ರೀತಿಯ ತಲೆಗೆ ಹಾಕೊಳ್ಳುವುದಿಲ್ಲ. ನಿನ್ನೆ ಕೂಡ ನಾನು ಅಣ್ಣಪ್ಪ ಬೆಟ್ಟಕ್ಕೆ ಹೋಗುವಾಗ ಅವರ ಮುಖ ನೋಡ್ತಾ ಇದ್ದೆ. ಬಹಳ ಚೆನ್ನಾಗಿ ಎಲ್ಲ ಸೇವೆಗಳನ್ನು, ಒಂದಿಷ್ಟು ಬೇಸರ ಇಲ್ಲದೆ ಎಲ್ಲ ಸೇವೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ. ಒಂದು ಚೂರು ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಮತ್ತೆ ಸರಿ ಮಾಡಿ ಅಂತ ಹೇಳುವಂತ ಸೂಚನೆಯನ್ನು ಕೊಡ್ತಾರೆ. ಬಹುಶಃ ಅವರ ನೇತೃತ್ವದಲ್ಲಿ ಎಲ್ಲವೂ ಸ್ವಚ್ಛವಾಗಿದೆ, ಸಮಾಜವೂ ಸ್ವಚ್ಛವಾಗಿದೆ, ದೇವಸ್ಥಾನವೂ ಸ್ವಚ್ಛವಾಗಿದೆ. ನಾವು ಧರ್ಮಸ್ಥಳ ಗ್ರಾಮಸ್ಥರು ಅವರ ಭಯದಲ್ಲಿ, ಅವರ ಒಂದು ಋಣದಲ್ಲಿದ್ದೇವೆ. ಅವರ ಯಾಕೆಂತ ಹೇಳಿದ್ರೆ ಆ ಭಕ್ತಿಯ ಭಯದಲ್ಲಿ ನಾವಿದ್ದೇವೆ. ಹಾಗಾಗಿ ನಾವು ಧರ್ಮಸ್ಥಳ ಮುಂದೆ ಶರಣಾಗ್ತೇವೆ, ಮಂಜುನಾಥ ಸ್ವಾಮಿಯ ಮುಂದೆ ಶರಣಾಗ್ತೇವೆ, ಅಣ್ಣಪ್ಪ ಸ್ವಾಮಿಯ ಮುಂದೆ ಶರಣಾಗ್ತೇವೆ, ಧರ್ಮ ದೇವತೆಗಳ ಮುಂದೆ ಶರಣಾಗ್ತೇವೆ. ಬೇರೆ ಇವತ್ತಿನ 15 ದಿವಸದ ಒಳಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ರೆ ಏನು ಇವತ್ತು ಅಪಪ್ರಚಾರ ನಡೀತಿದ್ಯೋ, ಏನು ಧರ್ಮಸ್ಥಳದಲ್ಲಿ ದೇವರಿಲ್ಲ, ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಇಲ್ಲ ಅಂತ ಹೇಳ್ತಾರೋ ಅವರಿಗೆ ನೀವು ಕಡಿಯನ್ನು ಕೊಡಬೇಕು. 15 ದಿವಸ ಒಳಗೆ ನೀವು ತೋರಿಸಿದ್ರೆ ನಾವು ಮತ್ತೊಮ್ಮೆ ಇದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿಕೆ ನಿಮ್ಮ ಮುಂದೆ ಬರ್ತೇವೆ. ಇವತ್ತೇನು ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಪ್ರಾರ್ಥನೆ ಫಲಿಸಲಿ. ಇದು ಸಾವಿರಾರು ಜನರ ಭಕ್ತಿಯ ಪ್ರಾರ್ಥನೆ, ಸಾವಿರಾರು ಜನರ ಕಣ್ಣೀರು ಇವತ್ತು ಅಣ್ಣಪ್ಪ ದೇವರ ಮುಂದೆ ಬಿದ್ದಿದೆ. ಆ ಕಣ್ಣೀರಿಗಾದ್ರೂ ಬೆಲೆ ಕೊಡಿ ದೇವರೇ, ನಮಗೆಲ್ಲ ಆ ಶಕ್ತಿಯನ್ನು ಕೊಡಿ. ನಾವು ಅವರ ವಿನಾಶವನ್ನು ಬಯಸುವುದಿಲ್ಲ. ಒಂದೊಂದು ಮಾತನ್ನು ನಾನು ಹೇಳಲೇಬೇಕು. ಸಭೆ ಮಾಡ್ತಾರೆ, ಸಭೆ ಮಾಡಿದ ಕೂಡ ಅವರ ಕುಟುಂಬದವರು ಬಂದು ಇಲ್ಲಿ ಡಬ್ಬಿಗೆ ದುಡ್ಡು ಹಾಕಿ ಹೋಗ್ತಾರೆ, ತಪ್ಪಾಯ್ತು ದೇವರು ಅಂತ ಹೇಳಿ. ಎಷ್ಟು ಸಮಯ ನಾವು ಇದನ್ನು ಸಹಿಸಿಕೊಳ್ಬಹುದು? ಬೈತಾರೆ, ಅಲ್ಲಿ ಹೋಗಿ ಹೊರಗಡೆ ಬೈತಾರೆ, ಒಳಗಡೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಬಹುಶಃ ದೇವರು ಅದನ್ನು ಕ್ಷಮಿಸಬಹುದು, ಅವ್ರು ನನ್ನ ಸೇವೆ ಮಾಡ್ತಿದ್ದಾನಲ್ಲ ಅಂತೇಳಿ. ದೇವರೇ, ಇದಕ್ಕೆಲ್ಲ ನೀವು ಅವಕಾಶ ಕೊಡಬೇಡಿ. ಅವರು ಬೇಡದನ್ನು ಮಾಡಿ ನಿಮ್ಮಲ್ಲಿ ಕ್ಷಮೆ ಕೇಳುದು, ಅವರಿಗೆ ಅದೇ ರೀತಿಯಲ್ಲಿ ಉತ್ತರವನ್ನು ಕೊಡಿ. ನಮಗೆ ಅದು ಗೊತ್ತಾಗಬೇಕು. ಅವರು ಏನಾದ್ರೂ ಆಗಿ ನಮ್ಮ ಎದುರು ಬರಬೇಕು, ಮಂಜುನಾಥ ಸ್ವಾಮಿ ಎದುರು ಅವರು ತಪ್ಪು ಹೇಳಲಿಕ್ಕೆ ಬರಬೇಕು, ಅಥವಾ ಬೇರೆ ರೀತಿಯಲ್ಲಿ ನೀವು ತೋರಿಸಬೇಕು ಅಂತ ಹೇಳಿ ಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತಾ, ಬಹುಶಃ ನಮ್ಮ ಮನೆ ಎದುರು ಇವತ್ತು ನೆಟ್ಟಂತಹ ತೆಂಗಿನ ಗಿಡಗಳು ಇದ್ರೆ ಅದು ಧರ್ಮಸ್ಥಳದ್ದು. ಇವತ್ತು ತೆಂಗಿನ ಗಿಡದ ಸಿಯಾಲ ಕುಡಿತಿದ್ದೇವೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ್ದು. ಇದನ್ನು ನೆನಪಿಡಿ. ಅನ್ನದ ಬಟ್ಟಲಿಲ್ಲದ ಕಾರಣ ಅನ್ನದ ಬಟ್ಲು, ಮನೆಯಲ್ಲಿ ಹಾರ ಇಲ್ಲದ ಕಾರಣದಲ್ಲಿ ಹಾರ, ಅಕ್ಕಿಲ್ಲದವರಿಗೆ ಅಕ್ಕಿ ಇತ್ಯಾದಿಗಳನ್ನು ಕೊಟ್ಟು ಬೆಳೆಸಿದವರು ಕಾವಂದ್ರು. ಅದರಲ್ಲಿ ನಮಗೆ ಬೇಕು. ಬೃಹತ್ ಸಂಖ್ಯೆಯಲ್ಲಿ ನಾವು ಮುಂದಕ್ಕೆ ಏನು ಆಲೋಚನೆ ಮಾಡುವ. ಅದಕ್ಕೆ ಮೊದಲು ನಮಗೆ ದೇವರು ಪಡಿಯನ್ನು ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಭಕ್ತಿಯ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅಣ್ಣಪ್ಪನ ಚರಣಾವಿಂದಗಳಿಗೆ ತಲೆಯೊಡ್ಡಿ ನಮಿಸುತ್ತಾ ಪೂಜ್ಯ ಕಾವಂದರ ಹಾಗೂ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಸತ್ಯ, ನ್ಯಾಯ, ಧರ್ಮ ಈ ಭೂಲೋಕದಲ್ಲೇ ಇಲ್ಲ, ಈ ಭೂಲೋಕವನ್ನೇ ಸುಡುತ್ತೇವೆ ಎಂದು ಕೈಲಾಸದಿಂದ ಬಂದಂತಹ ಆ ಧರ್ಮ ದೇವತೆಗಳು ನುಡಿದಾಗ, ಸತ್ಯ ನಮ್ಮಲ್ಲೇ ಇದೆ, ಧರ್ಮ ನಮ್ಮ ಧರ್ಮಸ್ಥಳದಲ್ಲೇ ಇದೆ, ಧರ್ಮ ಏನು ಎಂಬುದನ್ನು ನಾನು ತೋರಿಸಿಕೊಡುತ್ತೇನೆ ಅಂತ ನಮ್ಮ ಕ್ಷೇತ್ರ ಪಾಲಕ ಗಣಮನಿ ಅವರನ್ನು ತಂದು ತೋರಿಸಿದಾಗ, ಸತ್ಯ, ನ್ಯಾಯ, ಧರ್ಮಕ್ಕೆ ತಲೆಬಾಗಿದಂತಹ ಆ ಧರ್ಮ ದೇವತೆಗಳೇ ಇಲ್ಲಿ ನೆಲೆಸಿರುವಂತಹ ಈ ನಮ್ಮ ಧರ್ಮಸ್ಥಳದಲ್ಲಿ, ಈ ನಮ್ಮ ಹೆಗ್ಗಡೆ ಕುಟುಂಬ ಆ ಒಂದು ಧರ್ಮ, ನ್ಯಾಯ, ನೀತಿಯನ್ನ ಇವತ್ತಿನವರೆಗೆ ಪಾಲಿಸಿಕೊಂಡು ಬಂದಿದೆ. ಅದರಲ್ಲಿ ಅವರ ತಲಾಂತರವಾಗಿ ನಡೆದುಕೊಂಡು ಬಂದಂತಹ ಈ ಧರ್ಮವನ್ನ ನಮ್ಮ ಪೂಜ್ಯರು ಯಾವುದಕ್ಕೂ ಚ್ಯುತಿ ಬಾರದ ಹಾಗೆ ಇಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಕತ್ತಲಾಗುವಾಗ ದೀಪ ಉರಿಸದೆ
ಕಣ್ಣೀರು ಸುರಿಸುತ್ತಿರುವಂತಹ ಮಹಿಳೆಯರು. ಅಯ್ಯೋ, ನನ್ನ ಗಂಡ ಹೊರಗೆ ಹೋಗಿದ್ದಾನೆ, ಹೇಗೆ ಬರ್ತಾನಪ್ಪ, ಇವತ್ತು ನನ್ನ ಮಕ್ಕಳಿಗೆ ಏನು ಗತಿ ಅಂತ ಪರಿಸ್ಥಿತಿಯಲ್ಲಿರುವಾಗ ಜ್ಞಾನ ವಿಕಾಸ ಎನ್ನುವಂತಹ ಒಂದು ಜ್ಞಾನ ವಿಕಾಸವನ್ನ ಜನಜಾಗೃತಿ ವೇದಿಕೆಯನ್ನ ರಚಿಸಿ ಅದರಲ್ಲಿ ಮಧ್ಯವರ್ಜನ ಶಿಬಿರವನ್ನ ನಿರ್ಮಿಸಿ ನೊಂದಂತಹ ಮಹಿಳೆಯರ ಕಣ್ಣೀರನ್ನು ಒರೆಸಿ ಆ ನೊಂದಂತಹ ಮಹಿಳೆಯರಿಗೆಲ್ಲರಿಗೂ ಸಾಂತ್ವನವನ್ನು ನೀಡಿದಂತಹ ಒಂದು ಹೆಗ್ಗಳಿಕೆಯ ಮಾನವ, ದೇವ ಮಾನವನಿದ್ದರೆ ಅದು ನಮ್ಮ ಶ್ರೀಯುತ ಪೂಜ್ಯರು ಮಾತ್ರ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ಇವತ್ತು ತಾಲಿ ಭಾಗ್ಯವನ್ನ ಧರಿಸಿಕೊಂಡು ತನ್ನದೊಂದು ಸಂಸಾರವನ್ನ ಕಟ್ಟಿಕೊಂಡು ಇವತ್ತು ಸ್ವಇಚ್ಛೆಯಾಗಿ ಬಾಳುತ್ತಿದ್ದಾರೆ ಎಂದಾದ್ರೆ ಅದಕ್ಕೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸ್ವಸಹಾಯ ಸಂಘವನ್ನ ನಿರ್ಮಿಸಿ ಗ್ರಾಮೀಣ ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ವಿಶ್ವ ಮಾನವನಿದ್ದರೆ ಅದು ನಮ್ಮ ಪೂಜ್ಯರು. ಇವತ್ತು ನಾವು ಒಂದು ನ್ಯಾಯವಾಗಿ ನಿರ್ಭಯವಾಗಿ ಈ ಒಂದು ಪ್ರಪಂಚದಲ್ಲಿ ನಡಿಬಹುದು, ಈ ನಮ್ಮ ಸಮಾಜದಲ್ಲಿ ನಡಿಬಹುದು. ಒಂದು ಸಂಸ್ಥೆಗೆ ಹೋದ್ರೆ ನಮಗೆ ಯಾವ ರೀತಿ ಅಲ್ಲಿ ಹಕ್ಕು ಒತ್ತಾಯಗಳನ್ನು ಯಾವ ರೀತಿ ಪಡ್ಕೊಳ್ಬಹುದು, ನಮಗೆ ಒಂದು ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಏನೆಲ್ಲ ನಾವು ಕಾರ್ಯಗಳನ್ನ ಮುಂದುವರಿಸಬೇಕು, ಸಾಮಾಜಿಕವಾಗಿ ಹೇಗೆ ನಡ್ಕೊಳ್ಬೇಕು ಅಂತ ಸ್ವಸಹಾಯ ಸಂಘದ ಮೂಲಕ ನಮಗೆ ತೋರಿಸಿಕೊಂಡಂತವರು ನಮ್ಮ ಪೂಜ್ಯರು. ಮನೆ ಇಲ್ಲದವನಿಗೆ ಮನೆ, ಸುಸಜ್ಜಿತವಾದ ಮನೆಗೊಂದು ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗುವ ಹಾಗೆ ಮನೆಗೊಂದು ಶೌಚಾಲಯ, ಬಯಲು ಶೌಚಾಲಯವನ್ನು ನಿರ್ಮೂಲನೆ ಮಾಡಿ ಮನೆಯಲ್ಲಿ ಶೌಚಾಲಯವನ್ನು ನಿರ್ಮಿಸಿ ಸ್ವಚ್ಛತೆಗೆ ಹೆಸರೊಂದಿದ್ದರೆ ಅದು ನಮ್ಮ ಪೂಜ್ಯರಿಂದ ಮಾತ್ರ ಸಾಧ್ಯ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಅದೆಷ್ಟೋ ಮಹಿಳೆಯರಿಗೆ ಸ್ವಉದ್ಯೋಗವನ್ನು ನಿರ್ಮಿಸುವಲ್ಲಿ ಕೂಡ ನಮ್ಮ ಪೂಜ್ಯರು ಎತ್ತಿದ ಕೈ. ದೇಹಿ ಅಂತ ಬಂದವರಿಗೆ ಯಾರಿಗೂ ಇವತ್ತು ಧರ್ಮಸ್ಥಳದಲ್ಲಿ ಇಲ್ಲ ಅನ್ನುವ ಒಂದು ಪದವೇ ಇಲ್ಲ. ಎಲ್ಲರಿಗೂ ದಾನ ಧರ್ಮಗಳನ್ನ ಮಾಡಿಕೊಂಡು ಎಲ್ಲ ಜನರನ್ನ ಪ್ರೀತಿಯಿಂದ ನೋಡಿಕೊಂಡು ಇವತ್ತು ಎಲ್ಲ ಒಂದು ನಮ್ಮ ಗ್ರಾಮೀಣ ಮಹಿಳೆಯರು ಚಿನ್ನದ ಕರಿಮಣಿಯನ್ನ ಧರಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸ್ವಸಹಾಯ ಸಂಘ ಕಾರಣ. ಆರೋಗ್ಯದ ದೃಷ್ಟಿಯಲ್ಲಿ ಆಸ್ಪತ್ರೆಗೆ ಹೋದ್ರೆ ದುಡ್ಡಿಲ್ಲ, ಪರದಾಡುವಂತಹ ಕೆಲವು ಮಂಗಳೂರು ಅಂತ ಪ್ರದೇಶಗಳಿಗೆ ಹೋದ್ರೆ ಅರ್ಥ ಆಗ್ತದೆ. ಪಾಪ ದಳದಲ್ಲಿ ಕೂತುಕೊಂಡು ಅಳುವವರೆಷ್ಟು ಜನ, ನನಗೆ ಇವತ್ತು ಆಸ್ಪತ್ರೆಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ, ಅಲ್ಲಿ ಐಸಿಯಲ್ಲಿ ಪಾಪ ನನ್ನ ಹತ್ರ ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಕಾವಂದರು ಸುರಕ್ಷಾ ಅನ್ನುವಂತಹ ಒಂದು ಯೋಜನೆಯನ್ನ ನಿರ್ಮಿಸಿ ನಮಗೆ ಒಂದು ಅಂತ ಭಯವೇ ಇಲ್ಲ. ಅದು ಕೂಡ ಒಂದು ಸುರಕ್ಷೆ ಇದ್ರೆ SDMಗೆ ಹೋದ್ರೆ ಎಲ್ಲವನ್ನೂ ನಮಗೆ ಕೊಡ್ತಾರೆ. 50-60 ಸಾವಿರ ಜನ ಕೆಲಸಗಾರರಿರುವಂತಹ ಈ ಒಂದು ಕ್ಷೇತ್ರದಲ್ಲಿ ಯಾರಿಗೂ ಕುಂದು ಕೊರತೆ ಬಾರದ ಹಾಗೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದವರಂತಿದ್ರೆ ಅದು ನಮ್ಮ ಕಾವಂದರು. ಅದೆಷ್ಟೋ ನಮ್ಮ ಮಕ್ಕಳು ಇವತ್ತು IAS ಅಧಿಕಾರಿಗಳಾಗಿ ಓದ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಸಹಾಯ ಸಂಘದ ಮೂಲಕ ಹಣವನ್ನವಿತ್ತು ನಾವು ಅದರಲ್ಲಿ ಓದಿಕೊಂಡು ಬಂದಂತಹ ನಮ್ಮ ಮಕ್ಕಳು ಇವತ್ತು ಪೈಲಟ್ ಆಗುವಲ್ಲಿವರೆಗೂ ಹೋಗಿದ್ದಾರೆ, ಗಗನಸಖಿಯಾಗುವವರೆಗೂ ಮುಟ್ಟಿದ್ದಾರೆ. ಮಾನ್ಯರೇ, ಇಂಥ ಒಂದು ಧರ್ಮಿಷ್ಠ, ನ್ಯಾಯ, ಸತ್ಯ, ಧರ್ಮವೇ ನನ್ನ ಉಸಿರು ಅಂತ ಹೇಳುವ ಈ ಕಾವಂದರಿಗೆ ಏನೆಲ್ಲ ನಾನೊಬ್ಬ ಹೋರಾಟಗಾರ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ್ತಿ, ಇದೆಲ್ಲ ಸೋಕಾಲ್ಡ್ ಹೇಳುವಂತವರು ಇವತ್ತು ನಮ್ಮ ಪೂಜ್ಯರಿಗೆ ಏನೆಲ್ಲ ಅವಾಚ್ಯ ಶಬ್ದಗಳನ್ನ ಹೇಳ್ತಾ ಇದ್ದಾರೆ. ಇವರದ್ದೇ ಕೇಸರಿ ಸಾಲನ್ನ ಧರಿಸ್ತಾರೆ, ನಾನೊಬ್ಬ ಹಿಂದೂ ಅಂತ ಹೇಳ್ತಾನೆ. ಅದೇ ಆ ಕೇಸರಿ ಸಾಲನ್ನ ತೋರಿಸಿ ಹೇಳ್ತಾನೆ ಇದು ವ್ಯಭಿಚಾರದ ಸಂಕೇತ. ಇವನ ಹೋರಾಟವ ಇದು. ನಮ್ಮ ಇಂಥ ಹಿಂದೂ ದೇವಸ್ಥಾನಗಳನ್ನು ನನಗೆ ಕೊಡಿ, ನನ್ನ ವಶಕ್ಕೆ ಕೊಡಿ, ಇದು ಹಿಂದೂ ದೇವಸ್ಥಾನ. ನಾವು ಗ್ರಾಮಸ್ಥರೆಲ್ಲರೂ ಸೇರಿ ಹೇಳ್ತಾ ಇದ್ದೇವೆ, ನಮಗೆ ಜೈನ ಧರ್ಮದವರು ಕೊಟ್ಟಂತಹ ಹಿಂದೂ ದೇವಸ್ಥಾನ ಹೌದು, ನಮ್ಮ ಮಹೇಶನನ್ನು ಪೂಜಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಈ ಹೆಗ್ಗಡೆ ಕುಟುಂಬ, ಇಂತಹ ಕುಟುಂಬಗಳಿಗೆ ನಾವು ಯಾವಾಗಲೂ ತಲೆ ಬಾಗ್ತಾ ಇದ್ದೇವೆ. ಖಾಲಿ ಪೂಜ್ಯರೇ ಇಷ್ಟು ಕೆಲಸ ಮಾಡಿದ್ರೆ ಸಾಲದು, ನಾನೇನು ಹಿಂದೆಯಾ ಅಂತ ಹೇಳಿ ಅಮ್ಮನವರು ಕೂಡ ನೊಂದಂತಹ ಮಹಿಳೆಯರಿಗೆ, ವಸತಿ ಇಲ್ಲದವರಿಗೆ ವಸತಿಯನ್ನ, ವಾತ್ಸಲ್ಯ ಅನ್ನುವಂತಹ ಒಂದು ಮನೆಯನ್ನ ನಿರ್ಮಿಸಿಕೊಟ್ಟು ನೀವು ಕೂಡ ನಮ್ಮ ಕುಟುಂಬದವರು ಅಂತ ತೋರಿಸಿಕೊಟ್ಟಂತವರು ನಮ್ಮ ಮಾತೃಶ್ರೀಯವರು. ತಮ್ಮ ಕೆಲಸಗಾರರು ಇವತ್ತು ಬೆಳ್ಳಿದ್ದ ಅಥವಾ ರೋಲ್ಡ್ ಗೋಲ್ಡ್ ಅಂತ ಸರವನ್ನ ಹಾಕಿಕೊಂಡು ಬರಬಾರ್ದು, ಎಲ್ಲರೂ ಕಿವಿ, ಮೂಗು, ಕುತ್ತಿಗೆಯಲ್ಲಿ ಚಿನ್ನದ ಸರವನ್ನೇ ಧರಿಸಬೇಕು ಅಂತ ಅಷ್ಟು ಒಂದು ಕೆಲಸಗಾರಲ್ಲಿ ಪ್ರೀತಿ ಇಟ್ಟವರು ನಮ್ಮ ಅಮ್ಮನವರು. ಇಂಥವರಿಗೆ ಈಗ ಬೇಡದ ಮಾತುಗಳೆಲ್ಲ ಬರ್ತಾ ಇದೆ.
ಮಹಿಳೆಯರೇ, ಗ್ರಾಮಸ್ಥರೇ, ನಾವು ಇನ್ನು ಮುಂದೆ ಸುಮ್ಮನೆ ಕೂರುವುದಲ್ಲ. ನಮ್ಮ ದೇವಸ್ಥಾನಕ್ಕಾಗ್ಲಿ ನಮ್ಮ ಪೂಜ್ಯರಿಗಾಗ್ಲಿ ಇನ್ನು ಮುಂದಕ್ಕೆ ಇಂಥ ಕೆಟ್ಟ ಹೆಸರು ಬಂದರೆ ನಾವು ಅದನ್ನು ಮೆಟ್ಟಿ ವಿರೋಧಿಸಲಿಕ್ಕೆ ತಯಾರಿದ್ದೇವೆ. ನಮ್ಮ ಪ್ರಾಣ ತೆತ್ತಾದ್ರೂ ನಾವು ಧರ್ಮಸ್ಥಳಕ್ಕೆ ರೆಡಿ ಇದ್ದೇವೆ, ಧರ್ಮಸ್ಥಳವನ್ನ ಕಾಯ್ತೇವೆ. ಮಹಿಳೆ ನಾರಿ ಒಲಿದರೆ ಮಾರಿ, ನಾರಿ ಮುನಿದರೆ ಮಾರಿ, ಇಂಥ ಒಂದು ಶಬ್ದವನ್ನ ಧ್ಯೇಯವನ್ನ ಇಟ್ಟುಕೊಂಡು ನಾವು ಇವತ್ತು ಮಹಿಳೆಯರು ನಮ್ಮ ಧರ್ಮಸ್ಥಳದ ಪರವಾಗಿ ತಯಾರಿದ್ದೇವೆ, ಸದಾ ಸಿದ್ಧರಿದ್ದೇವೆ ಅಂತ ಒಕ್ಕೊರಳಿನಿಂದ ಹೇಳುತ್ತಾ ನನ್ನೊಂದೆರಡು ಮಾತನ್ನ ಮುಗಿಸ್ತೇನೆ. ಜೈ ಧರ್ಮಸ್ಥಳ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ಧರ್ಮಸ್ಥಳ ಅಂತ ಹೇಳಿದ್ರೆ ಖಾಲಿ ಧರ್ಮಸ್ಥಳ ಆಗಿ ಉಳಿದಿಲ್ಲ. ಧರ್ಮಸ್ಥಳದ ಹೆಸರು ವಿಶ್ವವಿಖ್ಯಾತ ಆಗಿದೆ. ಧರ್ಮಸ್ಥಳದ ಹೆಸರು ಕೇಳದವರು ತುಂಬಾ ವಿರಳ ಅಂತ ಹೇಳ್ಬೋದು. ಧರ್ಮಸ್ಥಳ ಅಂತ ಹೇಳಿದ್ರೆ ಆ ಶಿಸ್ತು, ಸಂಯಮ, ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಕೋಟ್ಯಾಂತರ ಭಕ್ತರ ಭಾವನೆ. ಈ ಕ್ಷೇತ್ರವನ್ನು ಮುನ್ನಡೆಸುವಲ್ಲಿ, ಕಟ್ಟಿ ಮುನ್ನಡೆಸುವಲ್ಲಿ ಪೂಜ್ಯರ ಮತ್ತು ಕುಟುಂಬದವರ ಸಮರ್ಪಣೆಗೆ ಸಾಟಿ ಇಲ್ಲ. ಇಲ್ಲಿ ಸೇರಿರೋ ಎಲ್ರಿಗೆ ಸಹ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಎಮೋಷನ್. ನಮ್ಮ ಬಾಲ್ಯದಲ್ಲಿ ಇಲ್ಲಿ ಕಳೆದ ದಿನಗಳಾಗಿರ್ಬೋದು, ನಾವು ತಿಂದ ಛತ್ರದ ಊಟ ಆಗಿರ್ಬೋದು, ಆಗಾಗ ಇಲ್ಲಿ ಗ್ರಾಮಸ್ಥರಿಗೆ ಅಂತ ನಡೆಯೋ ಮನೋರಂಜನಾ ಕಾರ್ಯಕ್ರಮಗಳಾಗಿರ್ಬೋದು. ಪ್ರತಿ ವರ್ಷ ನಾವು ಬಾಲ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದ ನಾಟಕ, ಯಕ್ಷಗಾನ, ಹುಲಿವೇಷ ಒಂದೆರಡಲ್ಲ. ಈ ಎಲ್ಲ ವಿಚಾರಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಕ್ಷೇತ್ರ ನಮಗೆ ಕಟ್ಟಿಕೊಟ್ಟಂತ ಬದುಕು, ಈ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡಿರುವಂತ ಚೇತನ, ನಡೆಸ್ಕೊಂಡು ಹೋಗ್ತಾ ಇರುವಂತ ಒಂದು ಚೇತನ ನಮ್ಮ ಪೂಜ್ಯರು. ಆದ್ರೆ ಪ್ರಸ್ತುತ ಸಮಯದಲ್ಲಿ ಆಗ್ತಾ ಇರೋ ಎಲ್ಲ ಷಡ್ಯಂತ್ರಗಳು, ಅಪಪ್ರಚಾರಗಳು, ಇದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದ್ರೆ ಇಷ್ಟೆಲ್ಲ ಅಪಪ್ರಚಾರ ಮಾಡುವವರು, ಷಡ್ಯಂತ್ರ ಮಾಡುವವರ ಹತ್ರ ನಂದೊಂದು ಸಣ್ಣ ಪ್ರಶ್ನೆ. ಟೀಕೆ ಮಾಡುವವರು ಇವರಿಗೊಂದು ಪ್ರಶ್ನೆ. ಟೀಕಿಸಿದವನ ಕೊಡುಗೆ ಏನು ಸಮಾಜಕ್ಕೆ? ಟೀಕಿಸಿದವನು ಏನು ಕೊಟ್ಟಿದ್ದಾನೆ ಸಮಾಜಕ್ಕೆ? ಟೀಕೆ ಮಾತ್ರ. ಹಾಗೆಂತೇಳಿ ಪೂಜ್ಯರ ಕೊಡುಗೆಗಳು ಎಲ್ಲಿಲ್ಲ, ಇವಾಗಲೂ ನಡೀತಾ ಇದೆ. ಒಂದು ಗಾದೆ ಇದೆ, ಸಿಹಿಯಾದ ಹಣ್ಣು ಕೊಡುವ ಮರಕ್ಕೆ ಕಲ್ಲು ಜಾಸ್ತಿ ಅಂತ, ಕಲ್ಲಿನ ಪೆಟ್ಟು ಜಾಸ್ತಿ ಅಂತ. ಆ ಥರದ ವಿಚಾರ ಆಯ್ತು ಇದು. ಈ ಸಮಾಜ ಒಡೆಯುವವರು ಈಗ ಆಲ್ರೆಡಿ ಹೇಳಿದಾಗೆ ಹಿಂದೂಗಳ ದೇವಸ್ಥಾನ ಜೈನರ ಬಳಿ ಇದೆ. ಇದನ್ನು ಹೇಳುವವರಿಗೆ ನನ್ನೊಂದು ಸಣ್ಣ ಉತ್ತರ. ಇವತ್ತಿನವರೆಗೆ ದೇವಸ್ಥಾನ ಇದೆ ಅಂತ ಹೇಳುವ ಸಾಕ್ಷಿಯೇ ಇಲ್ಲದ 380 ದೇವಸ್ಥಾನಕ್ಕಿಂತ ಜಾಸ್ತಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿ ತ್ರಿಕಾಲ ಪೂಜೆಗಳಾಗ್ತಾ ಇರುವಂತ ವ್ಯವಸ್ಥೆಗಳಾಗಿದೆ ಕ್ಷೇತ್ರದಿಂದ. ಇದು ಧರ್ಮಸ್ಥಳದ ಕೊಡುಗೆ. 6,000ಕ್ಕಿಂತ ಹೆಚ್ಚು ದೇವಸ್ಥಾನಗಳಿಗೆ ಅನುದಾನ ಹೋಗಿದೆ. ಇದಕ್ಕಿಂತ ಹೆಚ್ಚು ಏನ್ ಬೇಕು? ಅದು ಇವತ್ತಿಗೂ ನಿಲ್ಲಿಲ್ಲ, ನಡೀತಾ ಉಂಟು. ಇಷ್ಟಕ್ಕೆ ನಿಂತಿದೆ ಅಂತಲ್ಲ, ಈಗಲೂ ನಡೀತಾ ಇದೆ. ಕ್ಷೇತ್ರಕ್ಕೆ ಅಪಪ್ರಚಾರದ ವಿಚಾರ, ಟೀಕೆಯ ವಿಚಾರ ಇದೇನು ಈಗ ಹೊಸ್ತಲ್ಲ. ಇದು ಇದಕ್ಕಿಂತ ಮುಂಚೆ ಕೂಡ ಈ ಷಡ್ಯಂತ್ರಗಳು ನಡೆದಿದೆ, ಅಪಪ್ರಚಾರಗಳು ನಡೆದಿದೆ. ಆದ್ರೆ ಕಾಲನ ಮುಂದೆ ಬೆತ್ತಲಾಗಿ ಅಪಪ್ರಚಾರಗಳು ಸತ್ತೋಗಿದೆ. ಆದ್ರೆ ಇಂಥ ವಿಚಾರಗಳು ಮತ್ತೆ ಮರುಕಳಿಸಬಾರದು. ಅಂದ್ರೆ ನಮಗೂ ಕೆಲವು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಯನ್ನು ನಾವು ಸ್ವಲ್ಪ ಮರ್ತದ್ರಿಂದ ಇಂಥ ಪ್ರಮೇಯ ಸೃಷ್ಟಿ ಆಯಿತು ಅಂತ ಅನಿಸ್ತದೆ. ಎಲ್ಲೋ ನಾವು ನಮ್ಮವರಿಗೆ ಕ್ಷೇತ್ರದ ಸಂಸ್ಕಾರ, ಆಚಾರ, ವಿಚಾರ ಕಲಿಸುವಲ್ಲಿ ನಾವು ವಿಫಲ ಆದ್ವಿ ಅಂತ ಅನಿಸ್ತದೆ. ನಮ್ಮ ಕ್ಷೇತ್ರದ ಬಗ್ಗೆ ನಮಗೆ ಗೊತ್ತಿದೆ. ಆದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ, ಟೀಕೆಯ ವಿಡಿಯೋಗಳು, ಅದು ಇದು ಪ್ರತಿಯೊಬ್ರು ನೋಡಿರ್ತೇವೆ. ನೋಡಿ ನಾವು ಸುಮ್ಮನೆ ಕೂತ್ಕೊಳ್ತೇವೆ. ಅಟ್ಲೀಸ್ಟ್ ನಾವು ಏನು ಮೊನ್ನೆ ಪುಟಾಣಿಯವರೊಂದು ಮೀಟಿಂಗ್ ಅಲ್ಲಿ ಹೇಳಿದ್ರು, ಏನಂದ್ರೆ ಕಾಡಿಗೆ ಬೆಂಕಿ ಬಿದ್ದಿತ್ತಂತೆ,
ಕಾಡಿಗೆ ಬೆಂಕಿ ಬಿದ್ದಿರುವಾಗ ಒಂದು ಗುಬ್ಬಿ ಹಾಕಿ ಹೋಗಿ ನೀರಲ್ಲಿ ಮುಳುಗಿ ಬಂದು ಆ ನೀರನ್ನು ಇದ್ರ ಮೇಲೆ ಹಾಕ್ತಾ ಇತ್ತಂತೆ. ಆಗ ಯಾರು ಹೇಳಿದ್ರಂತೆ, ನೀನ್ ಏನ್ ಮಾಡ್ತಾ ಇದ್ದಿ, ನಿನಗೆ ಇದು ಸಾಧ್ಯವೋ ಇದನ್ನು ಆರಿಸ್ಲಿಕ್ಕೆ ಅಂತ. ಅದಕ್ಕೆ ಗುಬ್ಬಿ ಹೇಳಿತಂತೆ, ನನ್ನಲ್ಲಿ ಏನು ಸಾಧ್ಯ ಇದೆ ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ. ನಮ್ಮಲ್ಲಿ ಸಹ ಸಾಧ್ಯ ಇದೆ ಮಾಡಲಿಕ್ಕೆ. ಈಗ ನಾವು ವಿಡಿಯೋ ಅದು ಇದನ್ನೆಲ್ಲ ನೋಡ್ತೇವೆ, ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳೋ ಬದಲು ಯಾವುದು ನಮಗೆ ಸರಿ ಅಲ್ಲ ಅಂತ ಅನಿಸ್ತದೆ ದಯವಿಟ್ಟು ಅದನ್ನು ರಿಪೋರ್ಟ್ ಮಾಡಿ, ಅದನ್ನು ಬ್ಲಾಕ್ ಮಾಡಿ. ಇದೊಂದು ಅಳಿಲು ಸೇವೆ ನಾವು ಮಾಡಬಹುದು. ನೀವು ಬ್ಲಾಕ್ ಮಾಡಿದ್ದಾಗ್ಲಿ ರಿಪೋರ್ಟ್ ಮಾಡಿದ್ದಾಗ್ಲಿ ನೀವು ಹೇಳಿ ಇನ್ನೊಬ್ಬರಿಗೆ ಗೊತ್ತಾಗ್ಬೋದಲ್ಲ, ನಾನು ಯಾಕೆ ಮಾಡಬೇಕು, ನಾಳೆ ನಾನು ಟಾರ್ಗೆಟ್ ಆಗ್ತೇನೆ, ಆ ತರದ ವಿಚಾರ ಇಲ್ಲ. ಇದು ನಿಮ್ಮ ವೈಯಕ್ತಿಕ, ನೀವು ರಿಪೋರ್ಟ್ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ವಿನಃ ನೀವು ಹೇಳದೆ. ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಮಾಡುವ. ಪೂಜ್ಯರು, ನಮ್ಮ ದೇವಸ್ಥಾನ, ನಮ್ಮ ಊರು, ಇದು ನಮ್ಮ ಭಾವನೆ. ಇದಕ್ಕೆ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು, ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಇದಕ್ಕೆ ಧಕ್ಕೆ ಬಂದಲ್ಲಿ ನಾವು ಕ್ಷೇತ್ರವನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ನಾವು ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ಯುವ ಸಮೂಹವೇ ಕೈ ಜೋಡಿಸಿದೆ. ಇಂತಹ ಅಪಪ್ರಚಾರಗಳು, ಇಂತಹ ಟೀಕೆಗಳು, ಇದನ್ನೆಲ್ಲ ಸಮರ್ಥವಾಗಿ ನಿರ್ವಹಿಸುವಂತ ಶಕ್ತಿ ಈ ಯುವ ಸಮೂಹಕ್ಕೆ ಖಂಡಿತ ಇದೆ. ಶಕ್ತಿಯೂ ಇದೆ, ಮತಿಯೂ ಇದೆ. ಶಕ್ತಿಯೂ ಇದೆ, ಮತಿಯೂ ಇದೆ. ಇದನ್ನು ನಮಗೆ ಆ ಮಂಜುನಾಥ ಕೊಟ್ಟಿದ್ದಾನೆ. ಕೊನೆಯದಾಗಿ, ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಕ್ಷೇತ್ರದ ಅವಶ್ಯಕತೆ ನಮಗೆ 100% ಇದೆ. ಕ್ಷೇತ್ರವೇ ನಮ್ಮ ಜೀವನ. ಈ ವಿಚಾರವನ್ನು ನಾವು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಬೇಕು. ಇಷ್ಟನ್ನು ಹೇಳ್ತಾ ಕ್ಷೇತ್ರದ ಪರವಾಗಿರುವ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ ಧನ್ಯವಾದ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಮಂಜುನಾಥನಮ್ಮ, ಪೂಜ್ಯ ಕಾವಂದರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಒಂದು ಜಾಗೃತಿ ಸಮಾವೇಶ ಇದು ಆಕ್ರೋಶದ ಸಮಾವೇಶವ ಅಥವಾ ಈ ಆಕ್ರೋಶ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಭಾವನೆ ಇರಬೇಕಾಗ್ತದೆ. ಭಾವನೆಯ ಸಮಾವೇಶವ ನಮಗೂ ನಾವೇ ಪ್ರಶ್ನೆ ಮಾಡುವಂತ ಒಂದು ಕಾಲಘಟ್ಟ ಇದು. ಕಾರಣ ಈಗಾಗಲೇ ಪ್ರಸ್ತಾವನೆಯಲ್ಲಿ ಮತ್ತೆ ಬೇರೆ ಬೇರೆ ಮಾತಾಡಿದವರಲ್ಲಿ ಹೇಳಿದ್ದಾರೆ ವಿಷಯ ಏನು ಅಂತ. ನಮ್ಮ ಕ್ಷೇತ್ರಕ್ಕೆ ಧಕ್ಕೆ ತರುವಂತಹ ಕಾರ್ಯಗಳು, ನಮ್ಮ ಕ್ಷೇತ್ರವನ್ನು ತನ್ನ ದೇವತಾ ಕಾರ್ಯಗಳಿಂದ, ಸಮಾಜಮುಖಿ ಕಾರ್ಯಗಳಿಂದ, ಎಲ್ಲರಿಂದನೂ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಪಡೆಯುವಂತೆ ಮಾಡಿದ ಪೂಜ್ಯ ಕಾವಂದ್ರನ್ನು ತುಚ್ಛವಾಗಿ ನಿಂದಿಸುತ್ತಿರುವ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನಾವು ಇದಕ್ಕೆ ಮೂಲ ಕಾರಣ ನಾವೇನಾ ಅನ್ನುವ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಕಾರಣ ಯಾಕಂದ್ರೆ ನಮ್ಮ ಕ್ಷೇತ್ರ, ನಾವೆಲ್ಲ ಸಾಧಾರಣ ನಮಗಿಂತ ಹಿರಿಯರಿಗೆಲ್ಲ ಗೊತ್ತಿದೆ. ಸುಮಾರು 80ರ ಕಾಲಘಟ್ಟದ ಹಿರಿಯರು, ಇವಾಗ ನನ್ನ ಅಜ್ಜ ಆಗಿರ್ಬೋದು, ನಮಗೆ ಹೇಳಿಕೊಟ್ಟಂತ ಮಾತುಗಳನ್ನೇ ನಾವಿಲ್ಲಿ ಆಡ್ತಾ ಇರೋದು. ಇಲ್ಲಿ ಎದುರುಗಡೆ ಇದ್ದಂತ ಹಿರಿಯರಿಗೆ ಅದು ಗೊತ್ತಿದೆ. ಯಾರದೋ ಮನೆಗೆ, ಮುಲಿಹುಳ್ಳಿನ ಮನೆಗೆ ಹೆಂಚು ಹಾಕ್ಬೇಕಾದ್ರೆ ಕಾವಂದ್ರ ಬಳಿ ಬರ್ತಾ ಇದ್ರು. ಯಾವುದೋ ಒಂದು ಬಾವಿ ತೋಡ್ಬೇಕಾದ್ರೆ ಕಾವಂದ್ರು ಹಣ ಕೊಡ್ತಾ ಇದ್ರು. ಅದು ಎಷ್ಟು ಜನರಿಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಆಗ ಫೇಸ್ಬುಕ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಸುದ್ದಿಗಾಗಿ ಕಾವಂದ್ರು ಕೆಲಸ ಮಾಡಲಿಲ್ಲ, ಸದ್ದಿಲ್ಲದೆ ಕೆಲಸ ಮಾಡಿದ್ರು. ಹಾಗಾಗಿ ಸುಮಾರು ಜನರಿಗೆ ಇದು ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಇವತ್ತು ಸ್ವಯಂ ಪ್ರೇರಿತರಾಗಿ ಅವರೇ ಅಲ್ಲಲ್ಲೇ ಉತ್ತರ ಕೊಡ್ತಾ ಇದ್ರು. ಅಲ್ಲಲ್ಲೂ ನಾವು ಎಡವಿದ್ವಾ ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತೇವೆ, ವಿದ್ಯಾಭ್ಯಾಸದ ಉದಾಹರಣೆಗಳನ್ನು ಕೊಡ್ತೇವೆ. ರಾಷ್ಟ್ರದಲ್ಲೇ 3ನೇ ಸ್ಥಾನಕ್ಕೆ ಬಂದಿರುವಂತಹ ನಮ್ಮ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತವರು ಇವತ್ತು ಬೇರೆ ಬೇರೆ ಉದ್ಯೋಗಗಳಿಂದ ಲಕ್ಷಾಂತರ ಸಂಬಳವನ್ನು ಪಡಿತಾ ಇರಬಹುದು. ನಾನಿಲ್ಲಿ ಯಾರನ್ನು ದೂರ್ತಾ ಇಲ್ಲ, ಸಂತೋಷ ನಮಗೆ. ಅದು ನಮ್ಮ ಕ್ಷೇತ್ರದಲ್ಲಿ ದುಡಿದಂತ ವ್ಯಕ್ತಿಗಳು ಇಂಥ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅದು ನಮಗೆ ಸಂತೋಷ. ನಮಗೆ ಸಂತೋಷ ಜೊತೆಗೆ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ಏನಂತ ಹೇಳಿದ್ರೆ, ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲೇ
ನಮಗೆ ಸಂಪೂರ್ಣವಾದ ಮಾನಸಿಕ ಬೆಂಬಲವನ್ನು ಕೊಡ್ತಾ ಇರಬಹುದು ಈಗ. ಯಾಕಂದ್ರೆ ಕ್ಷೇತ್ರದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ಇದು ಅವರಿಗೆ ಕಿವಿಗೂ ಬಿದ್ದಿರಬಹುದು. ಯಾಕಂದ್ರೆ ಅವರು ಕೂಡ ಈಗಿನ ಕಾಲದ ಯುವಕರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸಾಮಾಜಿಕ ಜಾಲತಾಣ ಇದ್ದೇ ಇರ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದದ್ದೆಲ್ಲವೂ ಸತ್ಯವಾ? ಇದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ. ಸಾಮಾಜಿಕ ಜಾಲದಲ್ಲಿ ಬಂದದ್ದು ಎಲ್ಲ ಕೆಟ್ಟದ್ದನ್ನು ಎಲ್ಲರೂ ನೋಡ್ತಾರೆ. ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೇನೆ. ದೇವಿ ಮಹಾತ್ಮೆ ಯಕ್ಷಗಾನ ಆಗುವಾಗ ಎಷ್ಟೊತ್ತಿಗೆ ಬಂದ ಅಂತ ಹೇಳಿದ್ರೆ, ಮೈಸಾಸುರ ಬತ್ತೆಗುಡ್ಲೆ ಬತ್ತೆ ಏನು ಅಂತ ಹೇಳ್ತಾರೆ. ಅವ ಅಸುರನ ಪ್ರವೇಶಕ್ಕೆ ಶಿಳ್ಳೆ, ಚಪ್ಪಾಳೆ ಎಲ್ಲ ಉಂಟು. ಅವ ಮರ್ದನಾದಾಗ ಯಾರೂ ಇರಲಿಲ್ಲ. ಹೀಗೆ ನಡೀತಾ ಇರೋದು. ಈ ಅಪಪ್ರಚಾರಗಳು ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಮೌನವಾಗಿದ್ದೇವೆ ನಾವು. ಯಾಕೆ ಮೌನವಾಗಿದ್ದೇವೆ ಅನ್ನೋದೇ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಭಯ. ಕಾರಣ ಇಷ್ಟೇ, ಹೇಗೋ ದೇವಸ್ಥಾನದ ಒಂದು ಋಣದಿಂದ ಇಷ್ಟರ ಮಟ್ಟಿಗೆ ಇದ್ದೇವೆ, ಸುಮ್ಮನೆ ಯಾಕೆ ಅವರದೆಲ್ಲ ನಾವು ವಿರೋಧ ಕಟ್ಕೊಂಡು ಬದುಕೋದು. ಇದಕ್ಕೆ ಕೃತಜ್ಞತೆ ಅಂತ ಹೆಸರು. ಯಾವತ್ತೂ ಈಗ ಕೇಶವರು ಹೇಳಿದ್ರು, ಸಜ್ಜನ ಸಮಾಜದ ಮೌನ ಬಹಳಷ್ಟು ಅಪಾಯಕಾರಿ ಅಂತ. ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳೇ ತನ್ನ ಏನು ಸೇವೆಯನ್ನು ಕೊಡಬಹುದು ಅಂತ ಹೇಳಿ ರಾಮಾಯಣದಲ್ಲಿ ಅಳಿಲು, ಜಟಾಯು, ಇವೆಲ್ಲ ಉದಾಹರಣೆಗಳು. ಅದಕ್ಕಿಂತ ಕಡೆಯಾಗುವ ನಾವು ಅಂತ ಅನ್ನೋದು ಬಹಳ ಒಂದು ದುರ್ದೈವದ ಸಂಗತಿ. ಯಾಕಂತ ಹೇಳಿದ್ರೆ, ಕಾವಂದ್ರು ಪಟ್ಟಾಭಿಷಿಕ್ತರಾಗಿ ಒಂದು ಅರ್ಧ ಶತಮಾನಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಒಂದು ಸಮಾಜಮುಖಿ ಚಿಂತನೆ. ಅಲ್ಲೆಲ್ಲೋ ಧಾರವಾಡ, ಉತ್ತರ ಕರ್ನಾಟಕದಲ್ಲಿ ಬರಪೀಡಿತರಾದಾಗ, ನೆರೆಗೆ ಎಲ್ಲ ವಸ್ತುಗಳನ್ನು ಕಳೆದುಕೊಂಡಾಗ ಕ್ಷೇತ್ರದಿಂದ ವಿವಿಧ ಬಗೆಯ ಸಹಾಯವನ್ನು ಮಾಡಿ ಅಲ್ಲೆಲ್ಲೂ ಕೆಲಸ ಮಾಡ್ತಾರೆ. ಗೊತ್ತಿಲ್ವ ಅದು? ನಮಗೆ ಗೊತ್ತಿದೆ. ಆ ಫಲಾನುಭವಿಗಳಿಗೆ ಗೊತ್ತಿದೆ. ಆದ್ರೆ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಜೊತೆಗೆ ಎಷ್ಟು ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಪಶ್ಚಿಮ ಬಂಗಾಳದಂತ ಊರಿನಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಅಲ್ಲಿಗೂ ಕೂಡ ಲಕ್ಷಾನುಗಟ್ಟಲೆ ಇಲ್ಲಿ ಧರ್ಮಸ್ಥಳದಿಂದ ಕಳಿಸಿಕೊಟ್ಟದ್ದು ಅದೊಂದು ಕ್ಷೇತ್ರ ಅಂತಿದ್ರೆ ಕರ್ನಾಟಕದ, ಅದು ಧರ್ಮಸ್ಥಳ. ಎಷ್ಟು ಜನರಿಗೆ ಗೊತ್ತಿದೆಯಿಲ್ವೋ ಗೊತ್ತಿಲ್ಲ ಇದು. ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮಲ್ಲಿ ಕಿಂಚಿತ್ ಜ್ಞಾನ ಇರಬೇಕು ಅದರ ಬಗ್ಗೆ. ನಾವು ಏನು ಮಾಡಿದ್ದೆ ಧರ್ಮಸ್ಥಳ ಅಂತ ಹೇಳಿದ ಮಾತ್ರ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಬೇಕು ನಾವು. ನೋಡು, ಕಾವಂದ್ರಿ ಇದನ್ನು ಮಾಡಿದ್ದಾರೆ. ನಾನು ಇವತ್ತಿಗೂ ಹೇಳ್ತೇನೆ, ನಾನಾಗ 2ನೇ 3ನೇ ಕ್ಲಾಸು, ನಮ್ಮ ಕಳಂಜದ ಒಂದು ಪರಪ್ಪು ಅನ್ನೋ ಇದರಲ್ಲಿ ಒಂದು ಶಾಲೆಯಲ್ಲಿ ರಾತ್ರಿ ಶಾಲೆ ನಡೀತಾ ಇತ್ತು. ಅಲ್ಲಿ ಅವಲಕ್ಕಿ ಸಿಗ್ತದೆ ಅಂತ ಹೋಗ್ತಾ ಇದ್ವಿ ನಾವು ಹೋಗ್ತಾ ಇದ್ದದ್ದು ಅದಕ್ಕೆ. ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ಊರಿನ ಹಿರಿಯರು ಅಕ್ಷರಾಭ್ಯಾಸ, ರಾತ್ರಿ ಶಾಲೆಯ ಮುಖಾಂತರ ಜ್ಞಾನದೀಪ ಅಂತ ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಸ್ವಾಮಿ ಅದು. ಅದನ್ನು ನಮ್ಮ ಪೂಜ್ಯರು ಆಗಿನ ಕಾಲಕ್ಕೆ ಮಾಡಿದ್ದಾರೆ ಅಂದ್ರೆ ಅವರ ದೂರದೃಷ್ಟಿತ್ವವನ್ನು ಆಲೋಚನೆ ಮಾಡಿಕೊಳ್ಳಿ. ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯಾರಿಗಾದ್ರೂ ಅದರ ಬಗ್ಗೆ ಅರಿವುಂಟಾ? ಎಷ್ಟು ಜನರಿಗೆ ಗೊತ್ತಿದೆ? ಒಂದು ಸೊಸೈಟಿಯಲ್ಲಿ ಒಂದು ಸೈನ್ ಹಾಕ್ಬೇಕಾದ್ರೆ, ಒಂದು ಪೋಸ್ಟ್ ಆಫೀಸಲ್ಲಿ ಸೈನ್ ಹಾಕ್ಬೇಕಾದ್ರೆ, ಅದೇ ಧರ್ಮಸ್ಥಳದ ಇದರಿಂದ ನಾನು ಕಲಿತದ್ದು ಅಂತ ಅವರೆಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ನನ್ನಲ್ಲೇ ಹೇಳಿದ್ದು ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಂಗಿದೆ. ಅರಸನಮಕ್ಕಿ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಡೆಸ್ಕೋ ಗೆದ್ದಲು ಹಿಡಿದು ಕೆಳಗಡೆ ಬೀಳ್ತಾ ಇತ್ತು. ಬೆಂಚು ಆ ಕಡೆ ಈ ಕಡೆ ಕಿರ್ನ್ ಅಂತ ಹೇಳಿ ಸೌಂಡ್ ಮಾಡ್ತಾ ಇತ್ತು. ಆ ಪುಣ್ಯಾತ್ಮನ ದೃಷ್ಟಿ ಆ ಶಾಲೆಯ ಮೇಲೆ ಬಿತ್ತ ಗೊತ್ತಿಲ್ಲ. ಅವಾಗ ಸಿಮೆಂಟ್ ಬೆಂಚು ಮತ್ತೆ ಇದು ಡೆಸ್ಕೋ, ಅದನ್ನು ನೋಡ್ಲಿಕ್ಕೆ ಒಂದು ಚಂದ, ಅದನ್ನು ಮುಟ್ಟೋದು, ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಬೆಂಚ್ ಇಲ್ಲದ ಶಾಲೆಗೆ ಬೆಂಚು, ಡೆಸ್ಕ್ ಇಲ್ಲದ ಶಾಲೆಗೆ ಡೆಸ್ಕೋ. ಯಾರು ಮಾಡಬೇಕಾದ ಕೆಲಸ ಇದು? ಸರ್ಕಾರ ಮಾಡಬೇಕಾದ ಕೆಲಸ. ಮಾಡಿದ್ಯಾರು? ನಮ್ಮ ಕಾವಂದ್ರು ಮಾಡಿದ್ದು. ಬೇಕಾಬಿಟ್ಟಿ ಮಾತಾಡ್ತಾರಲ್ಲ ಇವರಲ್ಲಿ. ಒಂದು ಶಾಲೆಗೆ ಒಂದು ಡೆಸ್ಕ್ ಕೊಟ್ಟ ಯೋಗ್ಯರಿದ್ದಾರೆ ಇವರಲ್ಲಿ? ಅಯೋಗ್ಯರು ಮಾತಾಡ್ತಾರೆ, ಅವಿವೇಕಿಗಳು ನಂಬ್ತಾರೆ, ಸಜ್ಜನರು ಮೌನವಾಗಿದ್ದಾರೆ. ಈ ಮೌನನೇ ಇವತ್ತು ನಾವು ಈ ಸಭೆ ಮಾಡಬೇಕಾದ ಪರಿಸ್ಥಿತಿ ಬಂದದ್ದು ಅಂತ ನನ್ನ ಭಾವನೆ. ನಾವು ಹೇಳ್ತೇವೆ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತೇವೆ. ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ, ಕಾವಂದ್ರ ಜೊತೆ ನಾವಿರ್ಬೇಕಾ, ಕಾವಂದ್ರು ನಮ್ಮ ಜೊತೆ ಇರಬೇಕಾ? ಕಾವಂದ್ರು ನಮ್ಮ ಜೊತೆ ಇರಬೇಕು.
ಯಾಕೆ ಗೊತ್ತಾ? ನಮ್ಮ ಬದುಕು, ನಮ್ಮ ಮುಂದಿನ ಪೀಳಿಗೆಯು ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಜೀವನವನ್ನು ಯಾರಾದ್ರೂ ಕೊಟ್ಟಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದ್ರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ನಮ್ಮ ಮುಂದಿನ ಪೀಳಿಗೆಗೂ ನಾವು ಹೇಳಿಕೊಡ್ಬೇಕು, ಅದನ್ನ ಕರೆದು ಹೇಳಬೇಕು, ಕೃತಜ್ಞತಾ ಭಾವ ಇರಬೇಕು ನಮಗೆ. ಕಾವಂದ್ರು ಸಂತನ ಜೀವನವನ್ನು ನಡೆಸಿದ್ರು, ಸಂಸಾರಿ ಆದಿಕೊಂಡು ಸಂತನಾದ್ರು, ದಾರ್ಶನಿಕರಾದ್ರು. ಅವರ ಈಗ ಕೇಶವರು ಹೇಳಿದಾಗೆ ಶ್ವೇತ ವಸ್ತ್ರಧಾರಿಯಾಗಿ ಅವರ ಚರಿತ್ರೆಗೆ ಕಳಂಕ ಅಂಟಿಸುವಂತ ಕೆಲಸ ಯಾರ ಮಾಡಿದ್ರು ಕೂಡ ಅಂಟೋದಿಲ್ಲ ಬಿಡಿ. ಆದ್ರೆ ನಮ್ಮ ಕಾಲಘಟ್ಟದಲ್ಲಿ ಕಾವಂದ್ರಿಗೆ ಹೀಗೆ ಹೇಳ್ತಾ ಇದ್ದಾಗ ನಾವೇನ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ನಮ್ಮ ಮಕ್ಕಳು ನಾಳೆ ನಮ್ಮನ್ನು ಕೇಳ್ತಾರೆ, ಖಂಡಿತ ಕೇಳ್ತಾರೆ. ಇವತ್ತಿಗೆ ಮೊನ್ನೆ ಹೇಳಿದೆ, ನಾನು ಮಕ್ಕಳನ್ನು ಕರೆಸಬೇಕು ಇದಕ್ಕೆ ಅಂತ, ಪುಟನೆಯನ್ನು ಕೂಡ ಅದಕ್ಕೆ ಒಪ್ಪಿಗೆ ಹೇಳಿದ್ರು. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳಿಗೂ ಈಗ ಮೊಬೈಲ್ ಎಲ್ಲರಲ್ಲಿದೆ, ಮಕ್ಕಳು ಮೊಬೈಲ್ ಕೇಳ್ತಾರೆ. ಮಕ್ಕಳಿಗೆ ನಾವು ಹೇಳಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ಆ ತಿಳಿಸದಿರುವ ತಪ್ಪು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು. ತಾಯಿ ಸ್ವಸಹಾಯ ಸಂಘದಲ್ಲಿ ಸಾಲ ಮಾಡಿ ಮಗನಿಗೆ ಮೊಬೈಲ್ ತಕ್ಕೊಟ್ರೆ ಅವನ ದಿವಸ ಇಡೀ ಕಾವಂದ್ರಿಗೆ ಬೈಯೋದ್ರಲ್ಲೇ ಬಿಸಿ ಆಗಿದ್ದಂತೆ. ಆ ತಾಯಿ ಅವನ ಕಿವಿ ಹಿಂಡಿ, ನೋಡು ನಿನಗೆ ಮೊಬೈಲ್ ತಕ್ಕೊಟ್ಟದ್ದು ಈ ಹಣದಿಂದ, ಈ ಕ್ಷೇತ್ರದಿಂದ, ನಮ್ಮ ಮನೆಯ ಮುಂದಿನ ಕಾಂಪೌಂಡ್ ಕಟ್ಟಿದೀವಲ್ಲ ಅದು ಶ್ರೀ ಕ್ಷೇತ್ರದಿಂದ ಅಂತೆಲ್ಲ ಹೇಳ್ತಾ ಇದ್ದಿದ್ರೆ ಬಹುಶಃ ಇವತ್ತು ಈ ದುರ್ಗತಿ ಬರ್ತಾ ಇರಲಿಲ್ಲ ಅಂತ ಅನಿಸ್ತದೆ. ಯಾರೋ ಎಲ್ಲೆಲ್ಲಿಂದ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಅರಿವೇ ಇಲ್ಲದವರು ಹೇಳ್ತಾರೆ ಜೈನರ ದೇವಸ್ಥಾನ ಅಂತ. ಈಗ ಹೇಳಿದ್ರು ಕೇಶವರು, ಜೈನರ ದೇವಸ್ಥಾನ ಅದು ಜೈನರ ಆಡಳಿತದಲ್ಲಿ ಹಿಂದೂ ದೇವಸ್ಥಾನ ಅಂತ ಹೇಳಿ. ನಾವು ಜಾಸ್ತಿ ಮಾಡಬೇಕಾಗಿಲ್ಲ, ಮೊಬೈಲ್, ವಾಟ್ಸ್ಆಪ್, ಫೇಸ್ಬುಕ್ ಯೂಸ್ ಮಾಡುವವರು ಅದರಲ್ಲಿ ಮಾಡಿ. ಆದ್ರೆ ಹಿರಿಯರಿಗೆ ಅದೆಲ್ಲ ಯೂಸ್ ಮಾಡಲಿಲ್ಲ ಅಂತೇಳಿ ಅವ್ರನ್ನ ಕರೆದು ಹೇಳಿ, ನೋಡು ಇದು ಜೈನರ ಆಡಳಿತದಲ್ಲಿರುವ ದೇವಸ್ಥಾನ ಹೌದು, ಆದ್ರೆ ಅವತ್ತು ಧರ್ಮದೇವತೆಗಳು ಅಮ್ಮಬಲ್ಯಾವತಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನ ಮಕ್ಕಳಿಗೆ ತಿಳಿಸಿ ಹೇಳಿ, ಈಗಿನ ಕಾಲಘಟ್ಟಕ್ಕೆ ತಿಳಿಸಿ ಹೇಳಿ. ಅಷ್ಟು ಮಾಡಿದ್ರು ಸಾಕಾಗ್ತದೆ ನಾವು. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರಕ್ಕೆ ಒಂದು ದಾಳಿ, ನಮ್ಮ ಕ್ಷೇತ್ರಕ್ಕೆ ಒಂದು ಅಪಪ್ರಚಾರ ಅಂತ ಹೇಳಿದ್ರೆ ಅದು ನಮ್ಮ ಮನೆಗೆ ಮಾಡುವಂತ ಅಪಪ್ರಚಾರ, ನಮ್ಮ ಮನೆಗೆ ಮಾಡುವಂತ ದಾಳಿ. ಅದು ನನ್ನ ಮನೆಗೆ ದಾಳಿ ಮಾಡಿದಾಗ ನಾನು ಸುಮ್ಮನೆ ಇರ್ತೀನಾ? ಹಾಗೆಯೇ ನಮ್ಮ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲ ಇಲ್ಲಿ ನೋಡಿ ಸೇರಿರೋರಲ್ಲಿ ಯಾವುದೇ ಜಾತಿ, ಯಾವುದೇ ಪಕ್ಷ, ಯಾವುದೇ ಮತ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಇದು ಧರ್ಮಸ್ಥಳ ಕುಟುಂಬ ಇಲ್ಲಿ ಸೇರಿದ್ದು. ಧರ್ಮಸ್ಥಳ ಕುಟುಂಬದವರ ಶಕ್ತಿಯನ್ನು ನಾವು ತೋರಿಸಬೇಕು ಅಂತ ಆದ್ರೆ ನಮ್ಮ ಮೌನವನ್ನು ನಾವು ಮುರಿಬೇಕಾಗ್ತದೆ. ನಮ್ಮ ಮೌನವನ್ನು ಮುರಿದಾಗ ಆ ಎದುರುಗಡೆ ಇರುವಂತಹ ದುಷ್ಟ ಶಕ್ತಿಗಳಿಗೆ ಆ ಮೌನ ಮುರಿದಾಗ ಸಿಗುವಂತ ಆ ಉತ್ತರಗಳಿವೆಯಲ್ಲ, ಇಲ್ಲಿವರೆಗೂ ಈಗ ಹೇಳ್ತೇವೆ ನಾವು ಇಲ್ಲಿಂದ ಇಲ್ಲಿವರೆಗೂ ಸಹಿಸಿದ್ದೇವೆ, ಇನ್ನು ನನ್ನ ಪ್ರಕಾರ ಇದು ಆರಂಭ ಅಂತ ಭಾವಿಸ್ತೇನೆ ನಾನು. ಇಲ್ಲಿಂದ ಶಂಕನಾದ ಓದಿದ್ದೇವೆ ನಾವು, ಇನ್ನು ಮುಂದೆ ಒಂದು ಉತ್ತರ ಕೊಟ್ಟರೆ ಎರಡು ಉತ್ತರ ಕೊಡ್ತೇವೆ ನಾವು. ಇಲ್ಲಿವರೆಗೆ ಮೌನವೇ ಆಗಿದ್ವಿ, ಇದನ್ನು ನಾವು ಇಲ್ಲಿ ಸೇರಿರುವವರು ನಾವು ತೀರ್ಮಾನ ಮಾಡಿಕೊಳ್ಬೇಕು. ಒಂದು ಉತ್ತರ ಕೊಟ್ಟರೆ ಎರಡು ಉತ್ತರ ಕೊಡ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ತಾಳ್ಮೆಯ ಮಟ್ಟ, ಬಹಳ ಸಾತ್ವಿಕ ಸ್ವಭಾವದಿಂದ ಎಲ್ಲವನ್ನೂ ಸ್ವೀಕರಿಸಿಕೊಂಡು ಎಲ್ಲವನ್ನೂ ನಾವು ಸಹಿಸಿಕೊಂಡು ಆಯ್ತು. ಆದ್ರೆ ಈಗ ವಿಪರೀತ ಮಟ್ಟಕ್ಕೆ, ಯಾಕಂದ್ರೆ ಪ್ರತಿಯೊಂದಕ್ಕೊಂದು ಅಂತ್ಯ ಅಂತ ಇರ್ತದೆ. ಆ ಅಂತ್ಯ ನಮ್ಮಿಂದಲೇ ಶುರುವಾಗಲಿ ಅಂತ ನಾವು ಭಾವಿಸ್ತೇವೆ. ನಮ್ಮಿಂದಲೇ ಪ್ರಾರಂಭ ಆಗಲಿ, ಧರ್ಮಯುದ್ಧ ನಮ್ಮಿಂದಲೇ ಶುರುವಾಗಲಿ, ಶಂಕನಾದ ನಾವೇ ಓದೋಣ, ಹಿಂಜರಿಯುವ ಪ್ರಶ್ನೆ ಬೇಡ. ಹಾಗಂತ ಯಾವುದೇ ರೀತಿಯ ಹಿಂಸಾತ್ಮಕವಾದಂತ ಅಥವಾ ಯಾವುದೇ ರೀತಿಯ ಒಂದು ಸಮಾಜದಲ್ಲಿ ಗೊಂದಲ ಮೂಡಿಸುವಂತ, ಸಮಾಜವನ್ನು ಒಡೆಯುವಂತ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ಅದು ನಿಮ್ಮ ಕೆಲಸ, ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಅಂತ ಹೇಳಿದ್ವಿ. ನೀವೇನೆಲ್ಲ ಮಾಡಿ, ಏನೆಲ್ಲ ಅಪಪ್ರಚಾರ ಮಾಡಿದ್ದೀರಿ ಕ್ಷೇತ್ರದ ಬಗ್ಗೆ ಆಗ್ಲಿ, ಕ್ಷೇತ್ರದ ಒಂದೊಂದು ಸೇವೆಯ ಲಿಸ್ಟ್ ಹೇಳ್ತಾ ಹೋದ್ರೆ ಬಹುಶಃ ಅದು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಕ್ಷಿಪ್ತವಾಗಿ ನಾನು ಹೇಳ್ಬೋದು ಬಹಳಷ್ಟು, ಆದ್ರೆ ಇಲ್ಲಿ ಸಮಯ ಅವಕಾಶವೂ ಇಲ್ಲ. ನಾವು ನಮ್ಮ ಬೆಂಬಲವನ್ನ ಯಾವ ರೀತಿ ಕೊಡಬಹುದು ಅಂತ ನಾನು ಈಗಲೂ ಹೇಳ್ತೇನೆ. ಕಾವಂದರ ಜೊತೆ ಇದ್ದೇವೆ ಅನ್ನೋದಕ್ಕಿಂತಲೂ ಕಾವಂದರೇ ನೀವು ನಮ್ಮ ಜೊತೆ ಇರಿ, ನಾವು ಮುಂದುವರಿತೇವೆ, ನಮ್ಗೆ ಆಶೀರ್ವಾದ ಮಾಡ್ತಾ ಇರಿ ಅಷ್ಟೇ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ನಿಮ್ಮ ಆಶೀರ್ವಾದ ಕೂಡ ನಮಗೆ ಮುಖ್ಯ. ನಾವು ಮುಂದುವರಿತೇವೆ ಸ್ವಾಮಿ, ನೀವು ಆಶೀರ್ವಾದದಿಂದ ಕೊಡ್ತಾ ಇದ್ರೆ ಸಾಕು. ನಿಮಗೆ ಮಾಡುವ ಟೀಕೆಗಳಿಗೆ ನಾವೇ ಉತ್ತರ ಕೊಡ್ತೇವೆ ಸ್ವಾಮಿ. ಯಾಕಂದ್ರೆ ನೀವು ದೇವತಾ ಕಾರ್ಯದಲ್ಲಿ ನೋಡಿ, ಎಲ್ಲವೂ ಕೆಲವರೆಲ್ಲ ಹೇಳ್ತಾರಲ್ಲ, ಒಂದು ಚೂರು ಚ್ಯುತಿ ಬಾರದಂತೆ ದೇವತಾ ಕಾರ್ಯಗಳಿಗೆ, ಜೊತೆಗೆ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರುವಂತೆ. ಒಂದು ದಿವಸ ಯೋಜನೆಯ ಯಾವುದೇ ಕಾರ್ಯಗಳು ನಿಂತಿಲ್ಲ, ಒಂದು ದಿವಸ ಧರ್ಮ ಜೀರ್ಣೋದ್ಧಾರದ ಕಾರ್ಯಗಳು ನಿಂತಿಲ್ಲ, ಒಂದು ದಿವಸ ಯಾವುದೇ ದೇವತಾ ಕಾರ್ಯಗಳು ಅಥವಾ ದೈವದ ಕಾರ್ಯಗಳು ನಿಂತಿಲ್ಲ, ನಿರಂತರವಾಗಿ ನಡೀತಾ ಇರ್ತದೆ. ಅಗ್ನಿಯಂತೆ ಪವಿತ್ರವಾದವರು
ಕಾವಂದರು ಅಗ್ನಿಯಂತೆ ಪವಿತ್ರವಾದವರು. ಈ ದುಷ್ಟಕೂಟಗಳ ವಿಷದಿಂದ ಅವರು ಮಲಿನ ಆಗುವುದಿಲ್ಲ, ನಿಮ್ಮ ನಾಲಿಗೆ ಮಲಿನ ಆಗ್ತದೆ, ನಿಮ್ಮ ನಾಲಿಗೆ ಮಲಿನ ಆಗ್ತದೆ. ನೀವು ಯಾರಿಗೆ ಹೇಳ್ತಾ ಇದ್ದೀರೋ, ನಿಮಗೆ ನೇತ್ರಾವತಿ ಬಗ್ಗೆ ಅನೇಕ ಮಾತನಾಡಿದ್ರು. ನಿಮಗೆ ನೇತ್ರಾವತಿ ಅಂದ್ರೆ ಕೇವಲ ಒಂದು ನದಿಯಾಗಿರ್ಬೋದು, ನಮಗದು ಪಾಪನಾಶಿನಿ. ನೋಡುವ ದೃಷ್ಟಿಯ ಮೇಲಿದೆ ಪ್ರತಿಯೊಂದರ ಇದು. ನಾನು ನೇರ ಗಂಟೆಘೋಷವಾಗಿ ನಮ್ಮ ಎಲ್ಲ ಧರ್ಮಸ್ಥಳ ಹಿತರಕ್ಷಣಾ ಸಮಿತಿಯ ಪರವಾಗಿ ಇದು ಆರಂಭ. ಇಲ್ಲಿಂದ ನಡೆಯೋದುಂಟಲ್ಲ ಯುದ್ಧ, ಅದು ಧರ್ಮಯುದ್ಧಕ್ಕೆ ನಮಗೆ ಜೊತೆಗಾರರಾಗಿ ಧರ್ಮಿಷ್ಠರು ಮಾತ್ರ ಇದ್ರೆ ಸಾಕು. ಇಲ್ಲಿ ಸೇರಿದಂತ ವ್ಯಕ್ತಿಗಳಿದಾರಲ್ಲ, ಧರ್ಮಿಷ್ಠರು, ಭಕ್ತರು, ಇಷ್ಟು ಸೇರಿದ್ರೆ ಸಾಕು. ಯಾವುದೋ ಮೂಲೆಯಿಂದ, ಬೆಂಗಳೂರಿನಿಂದ ಮತ್ತೊಂದು ಮೂಲೆಯಿಂದ ಚಲೋ ಗಿಲೋ ಅಂತೇಳಿ ಇದೆಲ್ಲ ಯಾರು ಬೇಕಾಗಿಲ್ಲ ನಮ್ಗೆ. ಧರ್ಮಿಷ್ಠರು ಸೇರಿದ್ರೆ ಸಾಕು. ದೂರದ ಊರಿನಿಂದ ಕೂಡ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಇವತ್ತು ಎದ್ದು ನಿಂತಿದ್ದಾರೆ. ಖುಷಿ ಆಗ್ತದೆ ನಮ್ಗೆ. ಕಾರಣ ಏನಂತ ಹೇಳಿದ್ರೆ, ಅದು ಅಣ್ಣಪ್ಪನ ಮಹಿಮೆ, ಅದು ಮಂಜುನಾಥನ ಮಹಿಮೆ, ಅದು ಹೆಗ್ಗಡೆಯವರ ಸಚ್ಚಾರಿತ್ರ್ಯವಂತ ವ್ಯಕ್ತಿತ್ವದ ಒಂದು ಮಹಿಮೆ. ದೂರದಿಂದ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ, ನಾವು ಇಂಥ ದಿವಸ ಬರಬೇಕು ಅಂದ್ರೆ. ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಮಾತು. ಹಿಂದೆ ಆಗಿದ್ದು ಒಳ್ಳೆಯದೇ ಆಗಿದೆ, ಮುಂದೆ ಆಗುವುದು ಕೂಡ ಒಳ್ಳೆಯದೇ ಆಗ್ತದೆ ಅನ್ನೋ ಭಾವನೆ. ಶ್ರೀಕೃಷ್ಣನ ಏನು ವೇದ ವಾಕ್ಯಗಳಿವೆ, ಭಗವದ್ಗೀತೆಯ ಶ್ಲೋಕಗಳಿವೆ, ಇವುಗಳನ್ನು ಅನುಸರಿಸಿಕೊಂಡು ಮುನ್ನಡೆಯುವ ಜೊತೆಗೆ ಒಂದು ವಾಕ್ಯವನ್ನು ಮರೆಯುವುದು ಬೇಡ. ಸ್ತ್ರೀ ಬಾಲ ವೃದ್ಧ ರಾದಿಯಾಗಿ ಯಾರೇ ಎದುರಾರಿ ಬಂದರೂ ನಮ್ಮ ಕ್ಷೇತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡಲಿಕ್ಕೂ ರೆಡಿ. ಪ್ರಾಣತ್ಯಾಗ ಅಂತ ಕೆಲವರು ಹೇಳ್ತಾರೆ. ಪ್ರಾಣತ್ಯಾಗ ಒಪ್ಪೋದಿಲ್ಲ, ನಮ್ಮ ಪ್ರಾಣ ತ್ಯಾಗ ಆಗ್ಬೇಕು ಅಂತ ಅವರು ಕಾಯ್ತಾ ಇರೋರು. ಪ್ರಾಣತ್ಯಾಗದ ಮಾತಿಲ್ಲ, ನಮ್ಮ ಮೌನ ತ್ಯಾಗ ಮಾಡೋಣ. ನಾವು ಗಟ್ಟಿಯಾಗಿ ಧ್ವನಿಯನ್ನು ಎತ್ತೋಣ. ಎಲ್ಲಿ ಹೋಗ್ತದೆ ಅಸುರರ ಅಟ್ಟಹಾಸ ನಿಲ್ಲಬೇಕಾಗ್ತದೆ. ಯಾವುದೇ ಕ್ಷಣದಲ್ಲಿಯೂ ಕ್ಷೇತ್ರದ ವಿಚಾರದಲ್ಲಿ ಸರ್ವಸನ್ನದ್ಧರಾಗಿ ನಾವಿದ್ದೇವೆ, ಧರ್ಮಸ್ಥಳ ಗ್ರಾಮಸ್ಥರ ಜೊತೆಯಾಗಿದ್ದೇವೆ ಅನ್ನೋದನ್ನ ಈ ಮೂಲಕ ಸ್ಪಷ್ಟಪಡಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಧರ್ಮಸ್ಥಳ. ಮಂಜುನಾಥ ಸ್ವಾಮಿಗೆ ಕೆಚ್ಚು ಕಡಿಮೆ ಆಗಿದೆಯಾ? ಎರಡು ಕೈಯನ್ನು ಮೇಲೆತ್ತಿ ಮಂಜುನಾಥ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಚಂದ್ರನಾಥಾಯ ನಮಃ. ಪರಮ ಪೂಜ್ಯ ಕಾವೇಂದ್ರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮಾಭಿಮಾನದ ಅವಲೋಕನದ ಸಂದರ್ಭದಲ್ಲಿ ನಾವಿದ್ದೇವೆ. ಅಭಿಮಾನದ ಕೊರತೆ ಸ್ಫೋಟಗೊಂಡಾಗ ಶಾಂತ ಸ್ವಭಾವದಿಂದ ಹೊರಗೆ ಬರುವಂಥದ್ದು ನಮ್ಮ ಕರ್ತವ್ಯ. ಧರ್ಮಸ್ಥಳದ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿ ಒಂದೇ ಸಂಕಲ್ಪ ಇರುವಂಥದ್ದು, ಕ್ಷೇತ್ರದ ಪಾವಿತ್ರ್ಯತೆಯ ಜೊತೆಗೆ, ಕ್ಷೇತ್ರದ ಪದ್ಧತಿಗಳ ಜೊತೆಗೆ, ಶ್ರದ್ಧಾ ಕೇಂದ್ರದ ಜೊತೆಗೆ ನಾವಿದ್ದೇವೆ. ಇದೇ ಪರಿಸ್ಥಿತಿಯ ಬೇರೆ ದೇವಾಲಯಗಳಿಗೆ, ಬೇರೆ ಪ್ರಾರ್ಥನಾ ಮಂದಿರಗಳಿಗೆ, ಬೇರೆ ಕಡೆಗೆ ಬಂದಿದ್ದಾಗ ಪರಿಸ್ಥಿತಿಯ ಅಯೋಮಯ ಆಗ್ತಾ ಇತ್ತು. ಆದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಜಾಡ್ಯ, ನಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳ ಸ್ಫುಟನೆಯಾಗದ ಕಾರಣ ಇವತ್ತು ಈ ಹಂತದಲ್ಲಿದ್ದೇವೆ. ಎಲ್ಲರೂ ಕಪ್ಪು ಹಿಡಿದು ಯುದ್ಧವನ್ನು ಮಾಡಬೇಕು ಅಂತೇಳಿ ಸೈನ್ಯಗಳಲ್ಲಿ ಇರುವುದಿಲ್ಲ. ಆದರೆ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಮಾತುಗಳ ಮೂಲಕ ನಮ್ಮ ಭಾವನೆಗಳನ್ನು ನಾವು ತೋರಿಸಲೇಬೇಕು. ಒಬ್ಬರು ಅಕ್ಕ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಎದುರಿನವರು ಮುದ್ದು ಮಾಡಿಕೊಳ್ಬೇಕು. ನಮ್ಮ ಪರವಾಗಿ ಒಬ್ಬರು ಅಕ್ಕ ಕಮೆಂಟ್ ಮಾಡ್ತಾರೆ, ಆದರೆ ಅವರಿಗಿರುವಂತಹ ಧೈರ್ಯ ನಮಗಿಲ್ಲದೆ ಹೋದರೆ ಧರ್ಮಸ್ಥಳದಲ್ಲಿ ಇದ್ದ ಧರ್ಮಸ್ಥಳದ ಕ್ಷೇತ್ರದ ಋಣಗಳಿಗೆ ನಾವು ಬೆಲೆಯನ್ನು ಕೊಡಲಿಕ್ಕೆ ಹಿಂದೆ ಬಿದ್ದಿದ್ದೇವೆ ಅಂತ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹಿಂದೆ ಬೀಳಬಾರದು. ಒಂದು ಕ್ಷೇತ್ರ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಕಾಣ್ತದೆ. ರಣಹದ್ದುಗಳಿಗೆ ಶವಮಾತ್ರ ಕಾಣ್ತದೆ. ನಾವೆಲ್ಲ ಜೀವನ
ಜೇನುನೊಣಗಳು. ನಾವು ವಾಸನೆ ಇರುವಲ್ಲಿ ಹೋಗೋರಲ್ಲ, ನಾವೆಲ್ಲ ಜೇನುನೊಣಗಳು. ನಮಗೆ ಒಳ್ಳೆಯ ವಿಚಾರಗಳ ಬಗ್ಗೆ. ಆದರೆ ರಣಹದ್ದುಗಳಿಗೆ ಕಾಣುವಂಥದ್ದು ಶವ, ಹಂದಿಗಳಿಗೆ ಕಾಣುವಂಥದ್ದು ಹೇಸಿಗೆ ಮಾತ್ರ. ಹೇಸಿಗೆಯಲ್ಲಿದೆಯೋ ಅಲ್ಲಿ ಹಂದಿಗಳಿರ್ತದೆ. ನಾವು ಅದರ ಜೊತೆಗಿರುವವರಲ್ಲ. ಆಸ್ತಿಕರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪುಣ್ಯಭೂಮಿಯಾಗಿ ಕಾಣ್ತದೆ. ಆಸ್ತಿಕರಿಗೆ ಇದಕ್ಕೆ ತಕ್ಷಣ ಬಂದಂಥವೊಂದು ಈಗ ಬಂತು ಒಂದು ಕಮೆಂಟು, ದೇವರ ತೆಂಗಿನಕಾಯಿ ಕೇಳುವುದಿಲ್ಲ, ತೆಂಗಿನಕಾಯಿಯನ್ನು ದೇವರ ಅಪೇಕ್ಷೆ ಮಾಡುವುದಿಲ್ಲ, ನೀವು ತೆಂಗಿನಕಾಯಿಯನ್ನು ಇಟ್ಟುಕೊಂಡಿದ್ದೀರಿ, ಆದರೆ ಅತ್ಯಾಚಾರಿಗೆ ನ್ಯಾಯವನ್ನು ನಾನು ಕೊಡಿಸ್ತೇನೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಅತ್ಯಾಚಾರಿಗೆ ನ್ಯಾಯವನ್ನು ಕೊಡಿಸ್ತೇನೆ, ಹಾಗಾದ್ರೆ ಅವನು ಅತ್ಯಾಚಾರಿಯ ಪರ ಅಂತೇಳಿ ಆಯ್ತು. ಅವನ ಹತ್ರ ಸತ್ಯವನ್ನು ಹೇಳಿಸಿದ್ದಾರೆ, ದೇವರು ಸತ್ಯವನ್ನು ಎತ್ತಿ ಹೇಳಿಸಿದ್ದಾರೆ. ಇದು ಈಗ ಬಂದಂತ ಕಮೆಂಟ್ ಕೇಶವರೇ. ಹಗುರವಾದಂತಹ ಪವಿತ್ರ ಕ್ಷೇತ್ರ, ಸಜ್ಜನರಿಗೆ ಸಜ್ಜನತೆ ಮಾತ್ರ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾಣ್ತಾ ಇದೆ. ಅದು ಸಜ್ಜನ ಬಂಧುಗಳಿಗೆ ಕಾಣುವಂತಹ ಒಂದು ಚಿತ್ರಣ. ಬಡವರಿಗೆ ದಿನದ ಮುಷ್ಟಿ ಅನ್ನಕ್ಕೆ, ತಮ್ಮ ಕುಟುಂಬದ ನಿರ್ವಹಣೆಗೆ ಬಡವರಿಗೆ ಅಲ್ಲಿ ಉದ್ಯೋಗ ಕಂಡಿದೆ. ಶ್ರೀ ಕ್ಷೇತ್ರದ ವಟವೃಕ್ಷದ ಅಡಿಯಲ್ಲಿ ಇಲ್ಲಿ ಸೇರಿರುವಂತ ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಋಣ ಇದೆ. ನಾವಿರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ಪೀಳಿಗೆ ಇರ್ಬೋದು, ನಮ್ಮ ಹಿರಿಯರಿರ್ಬೋದು, ಎಲ್ಲರೂ ಕೂಡ ಕ್ಷೇತ್ರದ ಋಣ. ಇನ್ನೊಬ್ರು ಜಡ್ಜಿ ಹೇಳಿದ್ರು 4 ಋಣಗಳು: ಪಿತೃಋಣ, ಋಷಿ ಋಣ, ಸಮಾಜ ಋಣ. ಅಂತಹ ಋಣಗಳಲ್ಲಿ ಕ್ಷೇತ್ರದ ಋಣ ನಮಗಿದೆ. ಕ್ಷೇತ್ರ ಇವತ್ತು ನಿನ್ನ ಬೆಳೆದಂಥದ್ದಲ್ಲ. ಈ ಕ್ಷೇತ್ರವನ್ನು ಕಟ್ಟಿಕೊಳ್ಬೇಕಂತ ಹೇಳಿದ್ರೆ ಲಕ್ಷಾಂತರ ಕಿಲೋಮೀಟರ್ ಪ್ರಯಾಣಗಳ ಮೂಲಕ ತನ್ನ ಜೀವನವನ್ನು ಗಂಧದ ರೀತಿ ಸವೆದು ಆ ಪರಿಮಳವನ್ನು ಇಡೀ ಜಗತ್ತಿಗೆ ಕೊಟ್ಟಂತ ಪೂಜ್ಯ ಕಾವಂದ್ರು. ಇದಕ್ಕೆ ನಮಗೆ ಋಣ ಬೇಕು. ಅಂತ ಶ್ರೇಷ್ಠತೆಯ ಜೊತೆಗೆ ನಾವಿದ್ರೆ ಮಾತ್ರ ಇದಕ್ಕೆ ಪರಿಪೂರ್ಣವಾದಂತ ಅರ್ಥ ಬರುವಂಥದ್ದು. ಭಕ್ತರಿಗೆ ದೇವರನ್ನು ಕಾಣುವಂತ ಅವಕಾಶ. ಧರ್ಮಸ್ಥಳದಲ್ಲಿ ಮಂಜುನಾಥನ ಆ ಮೂರ್ತಿಯ ಮುಂದೆ ಲಕ್ಷಾಂತರ ಜನ ಬರುವಾಗ ಒಂದು ಕ್ಷಣ ಆ ದೇವರ ದರ್ಶನದಲ್ಲಿ ಪಾಸ್ ಆಗುವಾಗ ಕಣ್ಣು ಬಿಟ್ಟು ದೇವರನ್ನು ನೋಡಿದ್ರೆ ಅವನಿಗೆ ಇಡೀ ವರ್ಷಕ್ಕೆ ಬೇಕಾದಂತ ಶಕ್ತಿ ಆ ದೇವರು ಕೊಡ್ತಾ ಇದ್ದಾರೆ. ಪೂಜ್ಯ ಕಾಳಂದರ ಬಳಿಗೆ ಹೋದಾಗ ಒಂದು ಒಳ್ಳೆಯ ಮಗುವಿನ ಮಾತು ಹೇಳಿದ್ರೆ ವರ್ಷಕ್ಕೆ ಅವನಿಗೆ ಎನರ್ಜಿಯ ಬುತ್ತಿ. ಇದು ಸಜ್ಜನಿಕೆಯ ದೇವತಾ ಮಾನವ ಸ್ವರೂಪಿಯ ಪೂಜ್ಯ ಕಾಳಂದರ ಒಂದು ಆಶೀರ್ವಾದ. ಇದೆಲ್ಲವನ್ನು ಪಡ್ಕೊಂಡಂತ ನಾವು ಇವತ್ತೊಂದು ಒಳ್ಳೆಯ ಪರ್ವಕಾಲದಲ್ಲಿ ಇದ್ದೇವೆ. ಒಂದು ಉತ್ತರವನ್ನು ಕೊಡಬೇಕಾದಂತಹ ಕಾಲಘಟ್ಟದಲ್ಲಿ ಇದ್ದೇವೆ. ಹಾಗಿರುವಾಗ ಎಲ್ಲ ವಿವರಗಳನ್ನು ಒಂದು ಮಾತಾಡಿದರು, ಹೇಳಿದರು. ನಾವೆಲ್ಲ ಮನಸ್ಸಿನಲ್ಲಿ ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಬೇಕು. ಕ್ಷೇತ್ರ ನನಗೇನೇನು ಕೊಟ್ಟಿದೆ? ಕ್ಷೇತ್ರ ಇಲ್ಲದಿದ್ರೆ ನಾನು ಎಲ್ಲಿ ಇರ್ತಿದ್ದೆ? ಕ್ಷೇತ್ರದ ವ್ಯವಸ್ಥೆ ಇಲ್ಲದಿದ್ರೆ ನಾನು ಎಲ್ಲಿರ್ತಿದ್ದೆ? ಸಹಿಸಿಕೊಳ್ಳಿಕ್ಕೆ ಅಥವಾ ಕಲ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವಿಲ್ಲಿ ಬಂದು ಕೂತಿದ್ದೇವೆ ಅಂತ ಹೇಳಿದ್ರೆ ಅದರ ಹಿಂದೆ ನಮ್ಮ ಚೈತನ್ಯ ಶಕ್ತಿಯಾಗಿ ಕ್ಷೇತ್ರ ಇದೆ. ಇಂತಹ ಪವಿತ್ರ ಕ್ಷೇತ್ರದ ಬಗ್ಗೆ ತುಚ್ಛವಾಗಿ ಅದು ಎಷ್ಟು ಕೆಳಮಟ್ಟ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟು ಕೆಳಮಟ್ಟದಲ್ಲಿ ಕ್ಷೇತ್ರ, ದೇವರಿಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, ಏನಿಲ್ಲ, ಅದಿಲ್ಲ, ಇದಿಲ್ಲ, ಏನಾಗಿದೆ? ನಾಸ್ತಿಕ ಶಕ್ತಿಯ ವಿಜೃಂಭಣೆಯ ಮಾತುಗಳು ಕಾಣ್ತಾ ಇದೆ. ಆಸ್ತಿಕರಾದಂಥ ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ನಮಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಸೂಕ್ಷ್ಮ ಸಂಗತಿ ಇನ್ನೂ ವಿಶಾಲವಾಗಿ ನೋಡುವಂತ ಮನಸ್ಥಿತಿ ಇವತ್ತು ನಮಗೆ ಬಂದಿದೆ. ಆದರೆ ಅದನ್ನು ಪಾಸಿಟಿವ್ ನಲ್ಲಿ ಆದ್ರೂ ತೊಂದರೆ ಇಲ್ಲ, ನೆಗೆಟಿವ್ ನಲ್ಲಿ ನೋಡುವಂತ ಪರಿಸ್ಥಿತಿಗಳು ಬಂದಿದೆ. ಅದು ಆಗಬಾರ್ದು. ಪವಿತ್ರವಾದಂತಹ ಸಾಧನೆಯನ್ನು ಪದತಲದಲ್ಲಿ ಇಡುವಂತ ಅಂತ ಹೇಳಿದ್ರೆ
ಆಕಾಶದಲ್ಲಿರಬೇಕಾದಂಥ ವ್ಯಕ್ತಿತ್ವವನ್ನು ಕೆಳಮಟ್ಟದಲ್ಲಿ ಮಾಡುವಂಥ ಮನಸ್ಥಿತಿಯ ಪರಿಸ್ಥಿತಿಯಲ್ಲಿ, ಶೋಚನೀಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೆಲ್ಲ ಉತ್ತರ ಆಗಬೇಕು. ಇವತ್ತಿನ ಸಭೆ ಖಂಡಿತವಾಗಿ ದೊಡ್ಡ ಸಭೆ. ಬೆಳ್ತಂಗಡಿ 81 ಗ್ರಾಮದಿಂದಲೂ ಕೂಡ ಫೋನ್ಗಳ ಮೇಲೆ ಫೋನ್ ಬಂದಿದೆ. ಆ ಸಭೆಗೆ ನಿಮಗೆ ಅವಕಾಶ ಇದೆಯಾ? ಇದು ಕ್ಷೇತ್ರದವರಾಗಿ ನೀವು ಮನೆಯ ಮಕ್ಕಳು ಕೂತು ಮಾತಾಡ್ತೇವೆ. ನೀವು ಕೂಡ ಮುಂದಿನ ದಿನದಲ್ಲಿ ನಮಗೆ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹಿಸಿ ನಮ್ಮ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ನೀವು ಜೊತೆಗಿರಬೇಕು. ಸಾತ್ವಿಕ ಹೋರಾಟ, ಸಾತ್ವಿಕ ಹೋರಾಟ. ತಾಮಸಿಕ ವೈಚಾರಿಕತೆ ಇಲ್ಲ ನಮ್ಮಲ್ಲಿ. ಸಾತ್ವಿಕವಾದ ಹೋರಾಟಕ್ಕೆ ಅದರ ಮೇಲೆ ನಂಬಿಕೆ ಇಟ್ಟುಕೊಂಡು ಬಂದಂಥವರು ನಾವು. ಹಾಗಾಗಿ ಇಂದಿನ ಒಂದು ಸಭೆಯ ಮೂಲಕ ನಾವು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕಿದ್ದೇವೆ. ನಿಮಗೆಲ್ಲ ಪ್ರಶ್ನೆ ಇದೆ, ಕಾನೂನಾತ್ಮಕವಾಗಿ ಯಾಕೆ ಕ್ಷೇತ್ರ ಏನು ಮಾತಾಡಿಲ್ಲ, ಕ್ಷೇತ್ರದಿಂದ ಏನೂ ಆಗಿಲ್ಲ ಯಾಕೆ ಅಂತ ಹೇಳುವಂಥದ್ದು. ಅದಕ್ಕೂ ಕೂಡ ಉತ್ತರಗಳು ಇದೆ. 3 ಸಂಗತಿಗಳ ಬಗ್ಗೆ ಪ್ರಾರಂಭದ ದಿನದಿಂದ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಕ್ಷೇತ್ರದ ಕಡೆಯಿಂದ ಮಾಡ್ತಾ ಇದ್ದೇವೆ. ಅದರಲ್ಲಿ ನಂಬರ್ 1, ಕ್ಷೇತ್ರ ಮತ್ತು ಪೂಜ್ಯರ ಕುಟುಂಬದ ಸದಸ್ಯರ ಯಾವುದೇ ಪೋಸ್ಟರ್ಗಳನ್ನು ಬಳಸಬಾರದು, ಅದನ್ನು ಹಾಕಬಾರದು ಅಂತ ಹೇಳುವಂತಹ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಹೋಗಿದ್ದೇವೆ. 2012ರಲ್ಲಿ ಏನು ಘಟನೆ ನಡೆದಿದೆಯಾ ಅದರ ನ್ಯಾಯಪರ ಹೋರಾಟ ನಡೆಯಲಿ, ಅದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಅದರ ನೆಪದಲ್ಲಿ ಕ್ಷೇತ್ರವನ್ನು, ಪೂಜ್ಯರ ಕುಟುಂಬದವರನ್ನು, ಅವರ ಬಗ್ಗೆ ಯಾವುದೇ ಮಾತನಾಡಬಾರದು ಅಂತ ಹೇಳುವಂಥದ್ದು ಆರ್ಡರ್ಗಳು ತಗೊಂಡು ಬಂದಿದ್ದೇವೆ. ಸಾಮಾಜಿಕ ಜಾಲತಾಣ, ಸುದ್ದಿ ಚಾನೆಲ್ಗಳ ಮೂಲಕ ಪೂಜ್ಯರು ಮತ್ತು ಕುಟುಂಬದ ಬಗ್ಗೆ ಅವಹೇಳನಕಾರಿ ವಿಚಾರಗಳನ್ನು ಬಿತ್ತರಿಸಬಾರದು ಅಂತ ಹೇಳುವುದರ ಬಗ್ಗೆ ಕೂಡ ಕೋರ್ಟಿನಿಂದ ಆಗಿದೆ ಅಲ್ವಾ ವಕೀಲರೇ? ಈ 3 ಸಂಗತಿಗಳ ಬಗ್ಗೆ ಖಂಡಿತವಾದಂತಹ ಪ್ರಯತ್ನಗಳು ರಾಜ್ಯ ಮಟ್ಟದಲ್ಲಿ ಆಗಿದೆ. ಪ್ರಾರಂಭದಲ್ಲಿ 65 ಜನದ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದು ತರಲಾಯಿತು. ಆದರೆ ಅದರಲ್ಲಿ 15 ಜನ ಆ ನ್ಯಾಯಾಂಗದ ಆದೇಶವನ್ನು ಅಬಲಿಷ್ ಮಾಡಿ, ನ್ಯಾಯಾಂಗ ನಿಂದನೆಯನ್ನು ಮಾಡಿ ಅವರು ಮತ್ತೆ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ರು. ಅದರ ಬಗ್ಗೆ ಮತ್ತೆ ಪುನಃ ರಿಪಿಟಿಷನ್ಗಳು ಆಗಿದೆ. ಅದಾದ ನಂತರ ಸುಮಾರು 75 ಜನ ಮತ್ತೆ ಹೊಸ ಹುಟ್ಟಿಕೊಂಡ್ರು. ಅವರ ಬಗ್ಗೆ ಕೂಡ ಇಂಜೆಕ್ಷನ್ ಆರ್ಡರ್ ಆಗಿ ಅವರಿಗೆ ಇಶ್ಯೂಸ್ ಆಯಿತು. ಅದರಲ್ಲಿಯೂ ಕೆಲವರು ಕಾನೂನು ಉಲ್ಲಂಘನೆಯನ್ನು ಮಾಡಿ ಮತ್ತೆ ಪುನಃ ಇದನ್ನು ಪ್ರಮೋಟ್ ಮಾಡುವಂಥದ್ದು ಮಾಡಿದ್ರು. ಕೆಲವು ಹೋರಾಟಗಾರರು ಅಸಭ್ಯ ಶಬ್ದಗಳಿಗೆ ವ್ಯಕ್ತಿತ್ವದ ಹನನ ಮಾಡಿದ್ದಕ್ಕಾಗಿ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಸಲ್ಲಿಸಲಾಗಿದೆ. ಈ ರೀತಿಯ 2-3 ಪ್ರಕರಣಗಳು, 2-3 ಇಂಜೆಕ್ಷನ್ಗಳು ಕಾನೂನಾತ್ಮಕ ಹೋರಾಟ ಆದಾಗ ಒಂದಷ್ಟು ಸಮಯ ಬಿಡುವಿತ್ತು, ಯಾವುದು ಇರಲಿಲ್ಲ. ಆದರೆ ಈ ಮಧ್ಯದಲ್ಲಿ ಮತ್ತೊಬ್ಬ ಹಮ್ಮಿಯ ಹುಟ್ಟುಕೊಂಡು ಇಲ್ಲ ಸಲ್ಲದನ್ನು ಶುರು ಮಾಡಿದ. ಅವನನ್ನು ದಾಳವಾಗಿ ಉಪಯೋಗಿಸಿಕೊಂಡು ಕೆಲವರೆಲ್ಲ ವ್ಯಾವಹಾರಿಕವಾಗಿ ಇದರಲ್ಲಿ ಆರ್ಥಿಕ ಚಿಂತನೆಯ ಜೊತೆಗೆ ಅವನನ್ನು ದಾಳವಾಗಿ ಬಿಟ್ಟರು. ಅಂದ್ರೆ ಇದನ್ನೊಂದು ಕೋಮು ವಿಚಾರವಾಗಲಿ, ಒಬ್ಬ ಹಮ್ಮೀರ ಬಿಟ್ಟಂತಹ ಇದಕ್ಕೆ ಒಟ್ಟು ವಿಷಮ ವಾತಾವರಣ ಆಗಲಿ ಅಂತ ಹೇಳುವಂತಹ ಕಲ್ಪನೆಯೊಂದಿಗೆ ಅವನು ಬಿಡ್ತಾನೆ. ಅದರ ವಿರುದ್ಧವೂ ಕೂಡ ಇಂಜೆಕ್ಷನ್ ಆರ್ಡರ್ ಆಗ್ತದೆ. ಆದರೆ ಅವನು ಮುಗಿಸುವುದಿಲ್ಲ, ಪುನಃ ಮತ್ತೊಮ್ಮೆ ಅದಕ್ಕೆ ಆರ್ಡರ್ ಆದಾಗ ಅವನು ಅದನ್ನು ಕ್ಲೋಸ್ ಮಾಡ್ತಾನೆ. ಆದರೆ ಅವನ ಬಳಗ ಅವನ ಎಲ್ಲವನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ವಿಸ್ತರಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಒಟ್ಟು ಕಾನೂನು ಹೋರಾಟವು ಬಹಳ ಸ್ಪಷ್ಟವಾಗಿ ಈ ವಿಷಯದಲ್ಲಿ ಆಗಿದೆ. ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಹೇಳಿದೆ,
ಯಾವುದೇ ಹೋರಾಟದಲ್ಲಿ ಕ್ಷೇತ್ರ ಆಗಲಿ, ಪೂಜ್ಯರ ಬಗ್ಗೆ ಆಗಲಿ, ಪೂಜ್ಯರ ಕುಟುಂಬದ ಬಗ್ಗೆ ಆಗಲಿ ಅಪಪ್ರಚಾರವನ್ನು ಮಾಡಬಾರ್ದು ಅಂತೇಳಿ. ಆದರೆ ಅದೇ ಆದೇಶವನ್ನು ಪಾಲಿಸುವಲ್ಲಿ ಏನು ಇವತ್ತು ನ್ಯಾಯ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಅವರಿಗೆ ಇದರ ಬಗ್ಗೆ ಗೋಚರಗಳಿಲ್ಲ. ನ್ಯಾಯಾಂಗದ ನಿಂದನೆಯನ್ನು, ಉಲ್ಲಂಘನೆಯನ್ನು ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. 31/7/2023 ಸಿವಿಲ್ ಕೋರ್ಟ್ರಿಂದ ಆರ್ಡರ್ ಬರ್ತದೆ, ಅದನ್ನು ಪರಿಗಣಿಸುವುದಿಲ್ಲ. 4/7/2024 ಸಭೆಗೆ ಅವಕಾಶ ನೀಡಬಾರದು ಅಂತೇಳಿ ಹೈಕೋರ್ಟ್ ಆದೇಶ ಮಾಡ್ತದೆ. ಹಾಗೆ ಇಷ್ಟೆಲ್ಲ ವಿಚಾರಗಳಾಗಿ ಸಾಮಾಜಿಕ ಜಾಲತಾಣದ ಒಂದು ಅಟ್ಟಹಾಸವನ್ನು ಮಟ್ಟ ಹಾಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾನೂನು ಹೋರಾಟಗಳು ಆಯಿತು. ಪ್ರಕರಣದ ಬಗ್ಗೆ ಬಂದಾಗ 2016ರಲ್ಲಿ ಸಂತ್ರಸ್ತರಿಗೆ ಮರು ತನಿಖೆಗೆ ಅವರು ಕೋರ್ಟಿಗೆ ಕೇಳಿಕೊಡ್ತಾರೆ. ಆದರೆ ಅದರಲ್ಲಿ ಯಾವುದೇ ಹೆಸರುಗಳನ್ನು ಸೂಚಿಸುವುದಿಲ್ಲ. ಪುನಃ 2018ರಲ್ಲಿ ಪುನಃ ಮರು ತನಿಖೆಗೆ ಅವರು ವಿನಂತಿ ಮಾಡಿಕೊಳ್ತಾರೆ. ಆಗಲೂ ಕೂಡ ಯಾವುದೇ ಹೆಸರುಗಳು ಅಥವಾ ಇದನ್ನು ಮಾಡುವುದಿಲ್ಲ. 2024ರಲ್ಲಿ ಮಾಡ್ತಾರೆ, ಆಗಲೂ ಯಾವುದೇ ಹೆಸರನ್ನು ಕೊಡುವುದಿಲ್ಲ. ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಉದ್ದೇಶದಲ್ಲಿ ಇಟ್ಟುಕೊಂಡಂತಹ ಹೋರಾಟವನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನ್ಯಾಯಾಲಯದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಗೌರವ ಇರುವಂತ ನಾವು ಖಂಡಿತ ಇವತ್ತಲ್ಲ ನಾಳೆ ಯಾರೆಲ್ಲ ಈ ತಪ್ಪುಗಳನ್ನು ಮಾಡಿದ್ದಾರ ಶಿಕ್ಷೆ ಆಗುವಂಥದ್ದು ಖಂಡಿತ. ಯಾಕಂದ್ರೆ ನಿಮಗೆ ನ್ಯಾಯದ ಬಗ್ಗೆ, ನ್ಯಾಯಾಲಯದ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಅತೀವವಾದಂಥ ನಂಬಿಕೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಜಗತ್ತಿಗೆ ನ್ಯಾಯವನ್ನು ಕೊಡುವಂತಹ ನ್ಯಾಯಾಧೀಶನಾದಂಥ ಮಂಜುನಾಥ ಸ್ವಾಮಿಯಲ್ಲಿ ಇವತ್ತು ಬೆಳಗಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ದೇವರ ಪಾದದಲ್ಲಿ ಇಟ್ಟಿದ್ದೇವೆ. ದೇವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು, ನಮ್ಮಿಂದ ಸಾಧ್ಯ ಇಲ್ಲ ಅಂತಲ್ಲ. ದೇವರು ನಮ್ಮ ಬೆನ್ನ ಹಿಂದೆ ಇದ್ದು ಶಕ್ತಿಯಾಗಿ ಏನಿದೆ ಇದೆಲ್ಲ ಆಗ್ತಾ ಇದೆ, ಅದಕ್ಕೆ ಇತಿಶ್ರೀಯನ್ನು ಆಗಬೇಕು. ಎಲ್ಲ ಮಾತುಗಾರರು ಹೇಳಿದ ಹಾಗೆ ನಾವು ಏನವರ ಬೇರೆ ವಿಚಾರಗಳನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಬುದ್ಧಿಮತೆಗೆ ದೇವರು ಬುದ್ಧಿಯನ್ನು ಕೊಟ್ಟು ಇದನ್ನೊಂದು ಸತ್ಯ ಧರ್ಮದ ಬಗ್ಗೆ ಒಂದು ಕಲ್ಪನೆಗಳು ಸಿಗುವ ನಿಟ್ಟಿನಲ್ಲಿ ಆಗಲಿ ಅಂತ ಹೇಳುವಂಥದ್ದನ್ನು ಮಾಡಿದ್ದೇವೆ. ಹಾಗಾಗಿ ಕೋರ್ಟಿನಲ್ಲಿಯೂ ಕೂಡ ನಮ್ಮಲ್ಲಿಂದ ತುಂಬ ಪ್ರಯತ್ನಗಳು ಆಗಿದೆ. ಈಗ ಸಂಘರ್ಷದ ಸಮಯ. ಸಂಘರ್ಷ ಅಂತ ಹೇಳುವಂಥದ್ದು ಪ್ರಕೃತಿ ಅಥವಾ ಸಂಸ್ಕೃತಿಯ ಕುರುಹಲ್ಲ, ಇದು ವಿಕೃತಿಯ ಕುರುಹು. ಸಂಘರ್ಷವನ್ನು ಪ್ರಾರಂಭ ಮಾಡುವವನು ಒಳ್ಳೆಯ ಸಂಘರ್ಷಕ್ಕೆ ಹೋಗುವುದಿಲ್ಲ. ಸಂಘರ್ಷವೇ ಆಗಬೇಕು ಅಂತೇಳಿ ಜಾತಿ ಜಾತಿಗಳ ಮಧ್ಯದಲ್ಲಿ, ಧರ್ಮಗಳ ಮಧ್ಯದಲ್ಲಿ, ಭಾವನೆಗಳ ಮಧ್ಯದಲ್ಲಿ, ಭಕ್ತರ ಮಧ್ಯದಲ್ಲಿ, ನಂಬಿಕೆಗಳ ಮಧ್ಯದಲ್ಲಿ ತನ್ನ ಚಿಂತನೆಯನ್ನು ಹುಳಬಿಟ್ಟು ಅವರ ಮನಸ್ಸನ್ನು ವಿಚ್ಛಿದ್ರಿಕ ಮಾಡಿ ಅಲ್ಲಿ ಸಂತೋಷವನ್ನು ಕಾಣಬೇಕು. ಒಂದು ಪವಿತ್ರವಾದಂಥ ಕ್ಷೇತ್ರವನ್ನು ಅವರ ಅಡಿಗಲ್ಲನ್ನು ಅಲುಗಾಡಿಸಬೇಕು. ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆಂತೇಳಿದ್ರೆ ಧರ್ಮಸ್ಥಳದ ದೇವಸ್ಥಾನ ಕಥೆಗಳ ಮೂಲಕ ಮಾನವ ನಿರ್ಮಿತ ಅಲ್ಲ. ಅಣ್ಣಪ್ಪ ಸ್ವಾಮಿಯೇ ಬಂದು ನಿಂತು ಆ ಲಿಂಗವನ್ನು ತಂದು ಮಾಡಿದಂಥ ಪವಿತ್ರ ಸ್ಥಳ. ಇವರು ಯಾರು? ಭಾವನೆಗಳ ಪ್ರಾರ್ಥನೆಯನ್ನು ಅಣ್ಣಪ್ಪ ಸ್ವಾಮಿಯ ಪಾದದಲ್ಲಿ ಮಾಡಿದ್ದೇವೆ. ಭಾವನೆಗಳ ಪ್ರಾರ್ಥನೆ, ಯಾರ್ಯಾರು ಯಾವ ಯಾವ ಭಾವನೆಯಲ್ಲಿ ಆ ಪ್ರಾರ್ಥನೆ ಸಲ್ಲಿಸಿದ್ರ ಖಂಡಿತವಾಗಿ ಇದಕ್ಕೆ ಸರಿಯಾದ ಶಾಸ್ತಿಯನ್ನು ದೇವರು ಕೊಡ್ತಾರೆ, ಪ್ರತಿಫಲವನ್ನು ಕೊಡ್ತಾರೆ. ಹಾಗಾಗಿ ಇದಕ್ಕೊಂದು ಸುಖಾಂತ್ಯಗಳು ಆಗಲೇಬೇಕು. ಬಂದಿರುವಂಥ ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಜಾಗೃತರಾಗಬೇಕು. ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯ ಮಗುವಿನ ಮನದಲ್ಲಿಯೂ ಕೂಡ ವಿಷವನ್ನು ಬಿತ್ತುವ ಪ್ರಯತ್ನಗಳು ಆಗಿ ಮನಸ್ಸು ವಿಚಲಿತವಾಗಿದೆ. ನೀವು ಗಮನಿಸ್ತೀರಾ ಇಲ್ವೋ ಗೊತ್ತಿಲ್ಲ. ಆ ಸಮಯದಲ್ಲಿ ಇರದಿರುವಂತಹ ಬಾಲ್ಯಾವಸ್ಥೆಯಲ್ಲಿಂತ ಹುಡುಗರಿಗೆ ಪ್ರೌಢಾವಸ್ಥೆಯಲ್ಲಿದ್ದಾರೆ, ಅವರಿಗೆ ಈ ನಿತ್ಯಗಳೇ ಸತ್ಯ ಅಂತ ಆಗಿದೆ. ಇದನ್ನು ತಿದ್ದುವ ಕೆಲಸಗಳು ಆಗದಿದ್ರೆ ಒಂದು ದುಸ್ತರವಾದಂತಹ ಸಮಾಜ ಸೃಷ್ಟಿಯಾಗ್ತದೆ. ಅದಕ್ಕೆ ನಾವು ಬಿಡಬಾರ್ದು. ಆಸ್ತಿಕರಿಗೆ ಏನೂ ತೊಂದರೆ ಇಲ್ಲ, ನಾಸ್ತಿಕರು ಇದನ್ನು
ಮತ್ತೆ 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 ಕೆಣಕುವಂತ ಏನು ರಣಹದ್ದುಗಳ ರೀತಿಯಲ್ಲಿ ಇದನ್ನು ಕುಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಚಿಕ್ಕಬಾರದು, ನಾವು ಬಗ್ಗಬಾರದು. ಹಾಗಿರುವಾಗ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಬೇಕು. ನಾವು ಒಂದೇ ಒಂದು ನಿಮಿಷ ಪೂಜ್ಯ ಕಾವಂದರ ಮನಸ್ಸಿನ ಮುಖದ ನಗುವಿನ ಜೊತೆಗೆ ಇರುವಂತಹ ಒಳಗಿನ, ಖಂಡಿತ ಅವರಿಗೆ ನೋವಿಲ್ಲ, ಆದರೆ ಒಳಗಿನ ಭಾವನೆಗಳ ತುಮುಲ ಒಂದು ನಿಮಿಷ ನೀವು ನೆನೆಸ್ಕೊಳ್ಳಿ. ಅಂತ ಶ್ರೇಷ್ಠ ವ್ಯಕ್ತಿಗೆ ಪಾಪ ನೆನೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಿರುವಾಗ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡಲೇಬೇಕು. ನಾನು ಹೇಳುವಂಥದ್ದು ಯಾವುದೋ ಅವ್ಯವಹಾರ ಅಥವಾ ಬೇರೆ ಹಿಂಸಾತ್ಮಕಕ್ಕೆ ನೀವು ಸಪೋರ್ಟ್ ಮಾಡಿ ಅಂತಲ್ಲ, ಸಾತ್ವಿಕ ಶಕ್ತಿಗೆ ಸಪೋರ್ಟ್ ಮಾಡಿ, ಸಜ್ಜನ ಶಕ್ತಿಗೆ ಸಪೋರ್ಟ್ ಮಾಡಿ, ಒಳ್ಳೆಯ ಆದರ್ಶ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಆದರ್ಶ ವ್ಯಕ್ತಿಗಳು ಶತಮಾನದಲ್ಲಿ ಕಂಡುಕೊಳ್ಳುವಂತ ಬೆರಳೆಣಿಕೆಯ ವ್ಯಕ್ತಿತ್ವ, ಶತಮಾನದಲ್ಲಿ ಕಂಡುಕೊಳ್ಳುವಂಥದ್ದು ನಾವು ಪುಣ್ಯವಂತರು. ಇಂತಹ ಧರ್ಮಾತ್ಮ ಪುಣ್ಯ ಪುರುಷರ ಯುಗದಲ್ಲಿ ನಮಗೆ ಇರುವಂಥ ಅವಕಾಶ ಆಗಿದೆ. ಆದರೆ ಇಂತಹ ಶತಕ ಪುರುಷರ ಜೊತೆಗೆ ಇರುವಂತಹ ನಾವು ಅವರ ಮುಖದ ಮಂದಹಾಸದ ಜೊತೆಗೆ ನಾವು ಎಷ್ಟು ಧೈರ್ಯವನ್ನು ಕೊಡಬೇಕು. ಎಲ್ಲ ಕ್ಷೇತ್ರದ ವಿಚಾರಗಳು ಕೂಡ ತನಗಾಗಿ ಅಲ್ಲ, ತನ್ನ ವೈಭವಕ್ಕಾಗಿ ಅಲ್ಲ, ಎಲ್ಲವನ್ನು ಮಾಡುವಂಥದ್ದು ಜನರ ಮುಖದಲ್ಲಿ ನಗುವನ್ನು ತರಿಸ್ಬೇಕು ಅಂತೇಳಿ. SDM ಹಾಸ್ಪಿಟಲ್ನ ಒಂದು ಸಣ್ಣ ವಿಚಾರ, SDM ಡಯಾಲಿಸಿಸ್ ಕೇಂದ್ರಕ್ಕೆ ಹೋದಾಗ ಒಂದು ಜನವರಿ 1ನೇ ತಾರೀಕಿನ ಅಲ್ಲಿಯವರೆಗಿನ ಆ ಸೌಲಭ್ಯವನ್ನು ಪಡೆದಿರುವಂತಹ ಫಲಾನುಭವಿಗಳ ಮುಖದಲ್ಲಿದ್ದಂತಹ ನೋವು, ಈಗ ಅವರ ಮುಖದಲ್ಲಿರುವಂತಹ ನಗು ಉಚಿತವಾಗಿ ಸುಮಾರು ಒಂದು ಡಯಾಲಿಸಿಸ್ ಅಂತ ಹೇಳಿದ್ರೆ 1800ರಿಂದ 2000 ರೂಪಾಯಿ ಬೇಕು, ಉಚಿತವಾಗಿ ಆ ಡಯಾಲಿಸಿಸ್ ಕೇಂದ್ರವನ್ನು ಅವನು ಭೇಟಿ ಮಾಡಬೇಕು. ಒಂದು ಹೋಮ್ ಥಿಯೇಟರ್ ಇದ್ದಾಗೆ ಟಿವಿಯಲ್ಲಿ ಅವನಿಗೆ ಬೇಕಾದಂಥ ಕಾರ್ಯಕ್ರಮ, ಅವನ ಆಸಕ್ತಿಯ ಕಾರ್ಯಕ್ರಮ, ಅದನ್ನು ನೋಡಲಿಕ್ಕೆ ಒಳ್ಳೆ ಸೋನಿ ಕಂಪನಿಯ ಹೆಡ್ಫೋನ್ಗಳು ಯಾರು ಮಾಡ್ತಾರೆ ಸ್ವಾಮಿ? ಒಂದು ರೋಗಿಯ ಬಗ್ಗೆ ಅವನ ಮನಸ್ಸಿನಲ್ಲಿ ಸಂತೋಷವನ್ನು ಕಾಣಬೇಕು ಅಂತ ಹೇಳಿದ್ರೆ ಇದು ದೇವಮಾನವನಿಗೆ ಮಾತ್ರ ಸಾಧ್ಯ. ಬಿಟ್ರೆ ಇಂಥ ಲುಚ್ಚ ತುಚ್ಛ ಅಥವಾ ಏನು ಶಬ್ದಗಳು ನಾನು ಹೇಳೋದಿಲ್ಲ, ಯಾಕಂದ್ರೆ ಮಾಧ್ಯಮದವರು ಅದನ್ನೇ ತಿಳ್ಕೊಳ್ತಾರೆ. ಇಂಥವರಿಗೆ ಇದು ಸಾಧ್ಯ ಇಲ್ಲ, ಕಲ್ಪನೆಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಲಿಫ್ಟಿನಲ್ಲಿ ಒಬ್ರು ಕಾಲು ಸ್ವಲ್ಪ ಒಂದು ಕೋಳನ್ನು ಹಿಡ್ಕೊಂಡು ಸರ್ವಿಸ್ ಮಾಡ್ತಾರೆ. ಆ ಮುಖದಲ್ಲಿ ನಾವು ಪೂಜ್ಯ ಕಾವಂದ್ರೆ ನನ್ನ ಜೀವನ ಇಲ್ಲದಿದ್ರೆ ನಾನು ಎಲ್ಲಿಯೋ ಫುಟ್ಪಾತ್ನಲ್ಲಿ ಇರಬೇಕಿತ್ತು, ನನ್ನ ಬದುಕಿಗೆ ನನ್ನ ಶಕ್ತಿಗೆ ಅನುಸಾರವಾಗಿ ನನಗೊಂದು ಈ ಲಿಫ್ಟಿನಲ್ಲಿ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ರೀತಿ ಧರ್ಮಸ್ಥಳ, ಈ ಕ್ಷೇತ್ರ. ಇಂತಹ ಎಲ್ಲ ಒಳ್ಳೆಯ ವಿಚಾರಗಳಿರುವಾಗ ಶಾಂತಿವನದ ಕಡೆಯಿಂದ ನಿನ್ನೆ ಒಂದು ಫೋನ್ ಬಂತು. ಪೂಜ್ಯ ಕಾವಂದ್ರಿಗೆ ಮತ್ತು ಅಮ್ಮನವರಿಗೆ ಮತ್ತು ಕ್ಷೇತ್ರದ ಬಗ್ಗೆ ಯಾರೇ ಏನು ಮಾತಾಡಿದ್ರು ಕೂಡ ನಾವು ಹೋರಾಟಕ್ಕೆ ಸಿದ್ಧ. ತಾಯಂದಿರು ಫೋನ್ ಮಾಡಿದ್ದು ಬೇರೆ ಯಾರಲ್ಲ, ತಾಯಂದಿರು ಫೋನ್ ಮಾಡಿದ್ದು ಅವರಿಗೂ ಕೂಡ ಮನಸ್ಸಿನಲ್ಲಿ ಎಷ್ಟು ಉದ್ರೇಕಕಾರಿಯಾದಂಥ ಭಾವನೆಗಳಿದೆ. ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟು ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವಂಥ ಸಮಯ ನಮ್ಮದು. ಹಾಗಿರುವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಭಾವನಾತ್ಮಕವಾದಂತಹ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ವ್ಯವಸ್ಥೆಗಳ ಪೂರಕವಾಗಿ, ಯಾಕಂತೇಳಿದ್ರೆ ನಾನು ಕ್ಷೇತ್ರದ ಎಲ್ಲ ಆಯಾಮಗಳನ್ನು ನೋಡುವಾಗ ಒಬ್ಬ ಬೇರೆ ಕ್ಷೇತ್ರ ಆದರೆ IAS ಟಾಪರ್ ಮಾಡುವಂತಹ ಕೆಲಸವನ್ನು ಇಲ್ಲಿಯ ಪ್ರಾಮಾಣಿಕ ಶ್ರದ್ಧೆಯ ಪ್ರಬಂಧಕರು ಮಾಡ್ತಾರೆ. ಅಷ್ಟು ಅಚ್ಚುಕಟ್ಟಾದಂಥ ಇದು ಕ್ಷೇತ್ರ ಕೊಟ್ಟಂತ ಅನ್ನದ ಒಂದು ಪವಿತ್ರ ವಿಷಯ. ಆ ಅನ್ನ ಅವರಲ್ಲಿ ಅಷ್ಟು ಸಾತ್ವಿಕ ಶಕ್ತಿಯನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು ಕೊಟ್ಟಿದೆ. ವ್ಯಾಪಾರಸ್ಥರಿದ್ದೇವೆ, ವಾಹನ ಚಾಲಕ ಮಾಲಕರಿದ್ದೇವೆ, ಊರಿನ ಎಲ್ಲ ಬಂಧುಗಳಿದ್ದೇವೆ. ಇದು ವಿಶೇಷ ಸಭೆ ಯಾಕೆ ಅಂತ ಹೇಳಿದ್ರೆ ಜಾತಿ ಮತ ಪಂಥ ಪಕ್ಷ ಇವೆಲ್ಲವನ್ನು ತೊರೆದು, ಕೇಶವರೇ ಹೇಳುವುದಿಲ್ಲ ಬೇರೆ, ಇದೆಲ್ಲವನ್ನು ತೊರೆದು ಸಮಾನ ಮನಸ್ಕರಾಗಿ ಕ್ಷೇತ್ರದ ಪೂಜ್ಯರ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವ ನಿಟ್ಟಿನಲ್ಲಿ ಈ ಸಭೆಯನ್ನು ಮಾಡಿದ್ದೇವೆ. ಇದು ಪ್ರಾರಂಭ.
ಏನು ಕೆಲವರು ಹೇಳ್ತಾರೆ ಬೆಂಗಳೂರು ಚಲೋ, ಅಲ್ಲಿಂದ ಪ್ರಾರಂಭ ಮಾಡ್ತೇವೆ, ಇಲ್ಲಿಂದ ಪ್ರಾರಂಭ. ನಾವು ಕೂಡ ಹೋರಾಟಗಾರರೇ, ನಾವು ಕೂಡ ಸಮಾಜದಲ್ಲಿ ಇರುವವರೇ, ನಮಗೂ ಕೂಡ ಹೋರಾಟದ ಆಯಾಮಗಳು ಗೊತ್ತಿದೆ. ಮುಂದಿನ ದಿನದಲ್ಲಿ ಅದಕ್ಕೂ ನಾವು ಸಿದ್ಧ. ಅದು ಯಾವ ರೀತಿಯ ಹೋರಾಟ ಆಗಬೇಕು ಅದನ್ನು ನಾವು ಮಾಡ್ತೇವೆ. ಮುಂಜಾನೆಯ ಶುಭ ಮುಹೂರ್ತದಲ್ಲಿ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಪವಿತ್ರವಾದಂಥ ಪ್ರಾರ್ಥನೆ ಆಗಿದೆ. ನಮಗೆ ಮಂಜುನಾಥನ ಮೇಲೆ ಅಷ್ಟು ಶ್ರದ್ಧೆ, ನಂಬಿಕೆ ಇದೆ. ಕಣ್ಣೀರು ಬರುವ ರೀತಿಯ ಪ್ರಾರ್ಥನೆ ಆಗಿದೆ. ಇದಕ್ಕೆ ಪ್ರತಿಫಲ ಕೇಶವರ ನಿರೀಕ್ಷೆಯ ಸಮಯದ ಒಳಗೆ ಖಂಡಿತ ಮಂಜುನಾಥ ಕೊಡ್ತಾನೆ. ಇದು ಆಗಲಿ. ಆದರೆ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಬೇಕು. ಮಾನಸಿಕವಾಗಿ, ಕಾಯ ವಾಚ ಮನಸ್ಸವಾಗಿ ನಾವಿದ್ದೇವೆ. ಆದರೆ ಇದೊಂದು ಶಕ್ತಿಯಾಗಿ ನಾವೆಲ್ಲ ಎರಡು ಕೈಯನ್ನು ಮೇಲೆ ಎತ್ತಿ ನಾವು ಏನು ಹೇಳ್ತೇನೋ ಅದನ್ನು ನೀವು ಮರು ನುಡಿಬೇಕು ಅಂತ ಹೇಳುವಂಥ ಒಂದು ಪುಟ್ಟ ವಿನಂತಿಯನ್ನು ಮಾಡುತ್ತಾ ಸಭೆಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ನಾವೆಲ್ಲ ಸತ್ಯದ ಪರವಾಗಿದ್ದೇವೆ, ನಾವೆಲ್ಲ ಸತ್ಯದ ಪರವಾಗಿದ್ದೇವೆ, ನಾವೆಲ್ಲ ನ್ಯಾಯದ ಪರವಾಗಿದ್ದೇವೆ, ನಾವೆಲ್ಲ ನ್ಯಾಯದ ಪರವಾಗಿದ್ದೇವೆ, ನಾವೆಲ್ಲ ಪೂಜ್ಯ ಹೆಗ್ಗಡೆಯವರ ಜೊತೆಗಿದ್ದೇವೆ. ನ್ಯಾಯಾಲಯದ ಬಗ್ಗೆ ನಮಗೆ ಭರವಸೆ ಇದೆ. ಧನ್ಯವಾದಗಳು. ಮಂಜುನಾಥನ ಭಕ್ತಾಭಿಮಾನಿಗಳೇ ಮತ್ತು ಹೆಗಡೆಯವರ ಅಭಿಮಾನಿಗಳೇ, ನಿಮಗೆಲ್ಲರಿಗೂ ಸುರು ನಮಸ್ಕರಿಸಿ ಮತ್ತೆ ವೇದಿಕೆಯಲ್ಲಿದ್ದಂಥ ಗಣ್ಯರಿಗೆ ನಮಸ್ಕರಿಸುತ್ತೇನೆ. ನಾನು ಏನೋ ಹೇಳಲು ಬಯಸ್ತೇನೆ ಅಂದರೆ, ಇಲ್ಲಿ ತಾವು ಒಂದು ಮನಸ್ಸಿನಿಂದ ಸೇರಿದವರು, ಯಾರ ಹೆಗಡೆಯವರ ಮತ್ತು ಮಂಜುನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ, ಪ್ರೀತಿಯೊಂದಿಗೆ. ಈ ಪ್ರೀತಿ ಶಾಶ್ವತ ಆಗಿರಲಿ. ಈ ಸ್ಥಳಕ್ಕೆ ಬಂದಂತಹ ಈ ಕೆಟ್ಟ ಹೆಸರು ಅಲ್ಲ, ಹೆಗಡೆಯವರ ಮೇಲಿನ ಕಲೆಗಳು ಅದು ನಿರ್ಗಳವಾಗಿ ಹೋಗಲಿ ಅಂತ ನೀವು ಇಲ್ಲಿಂದ ಹೋಗುವ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಇಷ್ಟು ಜನರ ಪ್ರಾರ್ಥನೆ ಮಂಜುನಾಥನಿಗೆ ಖಂಡಿತ ಸಾಕ್ತದೆ. 6 ಕೋಟಿ ಜನಗಳಲ್ಲಿಂದ 10 ಜನ ನಮಗೆ ಬೊಗಳಿದರೆ ಅದು ಸರಿಯಾಗ್ತದೆ, ಆಗೋದಿಲ್ಲ. ಆದ ಕಾರಣ ನಾನು ಒಂದು ಉದಾಹರಣೆ ಹೇಳ್ತೇನೆ. 51 ವಯಸ್ಸಿನಲ್ಲಿ ಮಂಜು ಹೆಗಡೆ ನಡವಾಳಿ ಮಾಡಿಸಿದರು. ಆಗ ರೇಷನ್ ಸಮಯ, ಉಗ್ರಾಣದಲ್ಲಿ ಫುಲ್ ಅಕ್ಕಿ ಉಂಟು. ಯಾರೋ ಎಲ್ಲ DC ಬರೆದು ಹಾಕಿದ್ದಾರೆ. ಬಂದರು DC ಎಲ್ಲ. ಮಂಜು ಹೆಗಡೆರು ಕೂತ್ಕೊಂಡಿದ್ದಾರೆ. ಸ್ವಾಮಿ, ನೀವು ಖಂಡೆ ಬಟ್ಟೆ ಅಕ್ಕಿ ಸ್ಟಾಕ್ ಮಾಡಿದ್ದೀರಂತೆ, ಅದು ತಪ್ಪು ನಿಮ್ಮದು. ಅಯ್ಯಯ್ಯೋ, ನನ್ನ 9 ಛತ್ರ ಉಂಟು, ಅದಕ್ಕೆ ಬೇಕಾದ ಅಕ್ಕಿ ನನ್ನ ಹತ್ರ ಉಂಟು 9 ದಿವಸಕ್ಕೆ, ನೀವು ತಗೊಂಡೋಗೋದ್ರೆ ನನ್ನಿಂದ ಅಡ್ಡಿಲ್ಲ. ಅಲ್ಲಿ ಪಾರೆಯವರೊಬ್ಬರ ಕರೆದ್ರು, ಬೀಗದಯ ಕೊಟ್ಟರು. ಈಗ ತಗೋ ಮಕ್ಕಳಿಗೆ, ಇವರಿಗೆ ತೋರಿಸು, ನಮ್ಮ ಉಗ್ರಾಣದ ಬೀಗ ತೆಗೆದು ತೋರಿಸು. ಅವರು ತಗೊಂಡೋದ್ರೆ ನೀನೇನು ಮಾತಾಡಬೇಡ. ಉಗ್ರಾಣಕ್ಕೆ ಹೋಗುವಾಗ ನಿಮ್ಮ ಮನಸ್ಸಿನ ಸತ್ಯ ಸಂಗತಿ, ಈ ಬೀಗದ ಮೇಲೆ 2 ಸರ್ಪಗಳು ಈಗ ಮಾಡ್ತಾವೆ. ನಂಬ್ತೀರಾ ನೀವು? ಇದು ನಡೆದ ಘಟನೆ ಮಂಜು ಹೆಗಡೆಯವರ ಕಾಲದಲ್ಲಿ. ಆ ಬೀಗದ ಮೇಲೆ ಸರ್ಪ ಸೀದಾ ಬಂದರು. DC ಕಾಲು ಹಿಡಿದು ದಮ್ಮೆ ನಾವು ಹೋಗ್ತೇವೆ, ನಮಗೆ ಬೇಡ, ಆ ಸರ್ಪ ಕಂಡೇ ಹೆದರಿ ಹೋದು. ಸತ್ಯ ಇಲ್ವೋ? ಈಗಲೂ ಉಂಟು. ವೀರೇಂದ್ರ ಹೆಗಡೆಯವರ ಹಿಂದೆಯೇ ಸತ್ಯ ಉಂಟು. ಅವರು ಏನೇ ಆಗಿದ್ದಾರೆ ಮಾತ್ರ ಗೊತ್ತಾ, ಈ ಕೆಟ್ಟ ಶಬ್ದಗಳಿಂದ ನೊಂದು ಹೋಗಿದ್ದಾರೆ. ಯಾಕೆ ನನಗೆ ಹೀಗೆ ಆಗ್ತದೆ? ನಾನು ಏನು ಅನ್ಯಾಯ ಮಾಡಿದ್ದೇನೆ? ನಾನು ಬರುವಾಗ ಧರ್ಮಸ್ಥಳ ಹೇಗಿತ್ತು? ಇದೆಲ್ಲ ಅವರ ಮನಸ್ಸಿಗೆ ಬೇಸರ ತಂದಿದೆ. ಈ ಜನಗಳ ಒಂದೇ ಒಂದು ಕೆಟ್ಟ ಅಭಿಪ್ರಾಯ ಅವರ ಮೇಲೆ ಬೀರಿದೆ. ಅವರು ಏನು ಮಾಡಲಿಲ್ಲ. ಇದು ಯಾರಿಗೂ ಕೊಡ್ಲಿಕ್ಕೂ ಹಕ್ಕೂ ಇಲ್ಲ ಹೆಗಡೆಯವರಿಗೆ. ಅವರು ಕೇಳಲಿ, ಧರ್ಮಸ್ಥಳ ಮೀ ಬಿಟ್ಟುಕೊಡಿ ಅಂತ. ಹೆಗಡೆಯವರಿಗೆ ಕೊಟ್ಟದ್ದು ಮಂಜುನಾಥ. ಸುರುವಿನ ಪಟ್ಟಾಧಿಕಾರಿಯ ಸುರುವಿನ ಗರ್ಭದ ಹುಡುಗ ಮಂಜುನಾಥ ಸ್ವಾಮಿ ಬೇಕು, ಅವರೇ ಇವರು. ಅದನ್ನು ಮತ್ತೊಬ್ಬ ಕೇಳುವ ಹಕ್ಕೇ ಇಲ್ಲ. ಮಂಜುನಾಥ ಕೊಟ್ಟರೆ ಅವರು ತಗೊಳ್ಬೋದು, ತಾವಂದ್ರೆ ಕೊಡೋದಲ್ಲ. ಮಂಜುನಾಥ ಕೊಡಬೇಕು. ಹೆಗಡೆಯವರಿಗೆ ಕೊಟ್ಟದ್ದು ಮಂಜುನಾಥ. ಮಂಜುನಾಥನ ಪ್ರೇರಣೆಯಲ್ಲಿ ಹೆಗಡೆಯವರು ಮಾಡೋದು. ತಪ್ಪು ಒಪ್ಪು ಮನುಷ್ಯನಿಂದ ಬರದಿರ್ತದ? ನಾನು ಕೇಳುದು, ಇಷ್ಟು ದೊಡ್ಡ ಸಮಸ್ಯೆ ನಡೆಯಬೇಕಾದ್ರೆ ಅದು ಏನೆಲ್ಲ ಆಗಬೇಕು ಅಂತ ಅವರಿಗೆ ಮಾತ್ರ ಗೊತ್ತು. ಏಕಾಂಗಿಯವರು ಹಿಂದೆ ಮುಂದೆ ಯಾರು ತಾನು ಮಾಡಿದ್ದು ಸರಿ,
ಅಂತ ಹೇಳುವ ತಿಳ್ಕೊಳ್ಳೋ ಶಕ್ತಿ ಆ ಮಂಜುನಾಥ ಕೊಟ್ಟಿದ್ದಾರೆ ಅವರು. ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ನೀವೇ ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿಯಿಂದ ಏನೆಲ್ಲ ಶಕ್ತಿ ಇರಬಹುದು ಅವರ ಹತ್ರ ಅಂತ. ಇದು ಮಂಜುನಾಥನ ಶಕ್ತಿ, ಅಣ್ಣಪ್ಪನ ಪ್ರೇರಣೆ. ನಾನು ಇಷ್ಟೇ ಹೇಳ ಬಯಸ್ತೇನೆ, ಇದರ ಕಾಲದಲ್ಲಿ ಮಂಜು ಹೆಗಡೆರ ಕಾಲದಲ್ಲಿ ಅಂಥದ್ದು ಘಟನೆ ಎಲ್ಲ ತುಂಬ ನಡೆದಿದೆ. ಅದು ನಾನು ಸಂದಿದ್ದೆ, ಆಗ ನನಗೆ 11 ವರ್ಷ ಪ್ರಾಯ. ಹೆಗಡೆಯವರ ಒಟ್ಟಿಗೆ 70 ವರ್ಷದ ಒಡನಾಟ, ಇದೆಲ್ಲವೂ ನನಗೆ ಗೊತ್ತಿದೆ. ನಾನು ಹೆಗಡೆಯವರ ಬಗ್ಗೆ 2 ಎಣಿಸುವವಲ್ಲ. ಹೆಗಡೆಯವರಿಗೆ ಇಂಥದ್ದು ಆಗಲೂ ಇಲ್ಲ. ಅದೆಲ್ಲ ಮನುಷ್ಯ ತಿಳ್ಕೊಳ್ಬೇಕು. ನಾವು ಏನು ಮಾಡಿದ್ದೇವೆ, ನಾವು ಏನಾಗ್ತದೆ ಅಂತ ಅದೆಲ್ಲ ಬಿಡಿ. ನಾವು ಇಲ್ಲಿ ಸೇರಿದ್ದು ಯಾಕೆ ಗೊತ್ತುಂಟ? ಹೆಗಡೆಯವರಿಗೆ ಬಂದ ಅಪವಾದವನ್ನು ದೇವರು ನಿರ್ಮೂಲನ ಮಾಡಬೇಕು. ಇನ್ನು ಮುಂದೆ ಇಂಥ ಅಪವಾದ ಬರದ ಹಾಗೆ ನಮಗೆ ಎಲ್ರಿಗೂ ದೇವರು ಅನುಗ್ರಹ ಮಾಡಿ ಪ್ರಾರ್ಥನೆ ಮಾಡಿ ಹೋಗುವಾಗೆ ಇದು ಕೊಡಲಿ, ಮನಸ್ಸು ಕೊಡಲಿ ಅಂತ ನಾನು ಹೇಳಿ ನನ್ನ ಈ ಭಾಷಣವನ್ನು ಮುಗಿಸ್ತೀನಿ. ಊಟದಲ್ಲಿ ಕೊನೆಗೆ ಮಜ್ಜಿಗೆ ಬಂದರೆ ಅಲ್ಲಿಗೆ ಊಟ ಮುಗಿಯಿತು ಅಂತ ಮಧ್ಯದಲ್ಲಿ 2 ಮಾತು ಹೇಳಿ ಧನ್ಯವಾದ ಸಮರ್ಪಣೆಯನ್ನು ಪ್ರಾರಂಭ ಮಾಡ್ತೇನೆ. ರಾಜ ಪ್ರತ್ಯಕ್ಷ ದೇವತಾ ಅಂತೇಳಿ ನಮಗೆ, ಬಾಕಿಯವ್ರದ್ದು ವಿಷಯ ನನಗೆ ಗೊತ್ತಿಲ್ಲ. ಧರ್ಮಸ್ಥಳದ ಗ್ರಾಮಕ್ಕೆ ರಾಜ ಪ್ರತ್ಯಕ್ಷ ದೇವರ, ಅವರೇ ದೇವರು, ಅವರೇ ನಮಗೆ ದರಸರು, ಅವರೇ ನಮಗೆ ಒಡೆಯರು. ಅವರು ಹೇಳಿದ್ದೇ ನಮಗೆ ವೇದವಾಕ್ಯ. ಅವರು ಮಾಡುವುದೆಲ್ಲ ಸತ್ಯ ಅಂತ ನಮ್ಮ ನಂಬಿದ್ದೇವೆ. ಅವರು ಮಾಡುವುದು ಅದನ್ನೇ. ಆದ್ದರಿಂದ ನಮಗೆ ಅವರ ಮೇಲೆ ಯಾವುದೇ ರೀತಿಯ ಅಪನಂಬಿಕೆ ಇಲ್ಲ ಅಂತ ಹೇಳ್ತಾ, ಇಲ್ಲಿ ಸೇರಿದ ಇಷ್ಟು ಜನರಿಗೂ ಕೂಡ ಹೇಳಿದ ತಕ್ಷಣ ಎಲ್ಲಿಂದೆಲ್ಲ ಬಂದಿದ್ದಾರೆ. ನಾವು ಇನ್ನೂ ಬರುವವರೆಲ್ಲ ನಮಗೆ ಫೋನ್ ಮಾಡಿದ್ದಾರೆ, ನಾವು ಬರ್ತೇವೆ ಅಂತ. ಇಲ್ಲಿ ಸ್ಥಳಾವಕಾಶವೇ ಇಲ್ಲದ ಕಾರಣ ಇಷ್ಟು ಜನರಲ್ಲಿ ನಾವು ನೆಲೆಸಿದ್ದೆವು. ನಾವೆಲ್ಲ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆಯವರಿಗೆ, ನಮ್ಮ ಕಾವಂದರಿಗೆ, ನಮ್ಮ ಅರಸನಿಗೆ ಏನೋ ಒಂದು ಇಲ್ಲ, ಆದರೂ ಏನೂ ಗ್ರಾಚಾರ ದೋಷಗಳಿದ್ದರೆ ಪ್ರಥಮವಾಗಿ ನಾನು ಮಹಿಳೆಯರಿಗೆ ಹೇಳ್ತೇನೆ. ನಾನೊಬ್ಬ ಬ್ರಾಹ್ಮಣನಾಗಿ ದಿನ ಸಾಯಂಕಾಲ ಮನೆಯಲ್ಲಿ ಒಂದು ದೀಪ ಹಚ್ಚಿ ಇಟ್ಟು, ಕಡಿಮೆ ಅಂದರೆ ಒಂದು 24 ಆದರೂ ಅವರ ಹೆಸರಿನಲ್ಲಿ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ದಿನನಿತ್ಯ ಸಾಯಂಕಾಲ ಪ್ರಾರ್ಥನೆ ಮಾಡಿದ್ದ ಪ್ರತಿಯೊಂದು ಮಹಿಳೆಯರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಇದು ಏನೋ ಒಂದು ಜಾತಕ ದೋಷ ಅಂತ ಹೇಳ್ತಾರಲ್ಲ, ಅವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ದೇವತಾ. ಆದರೂ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾಳೆ ಒಳ್ಳೆ ದಿವಸ ಶುಕ್ರವಾರ ಸಾಯಂಕಾಲ ಗೋಧೋಳಿ ಲಗ್ನದಲ್ಲಿ ಪ್ರತಿಯೊಂದು ಮಹಿಳೆಯು ಕೂಡ ಮನೆಯಲ್ಲಿ ದೀಪ ಇಟ್ಟು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಹೆಸರನ್ನು ಹೇಳಿ ಓಂ ನಮಃ ಶಿವಾಯ ಅನ್ನುವುದನ್ನು ಘಂಟಾಘೋಷವಾಗಿ ಮನೆಯವರೆಲ್ಲ ಕೂತು ಹೇಳಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಗಣ್ಯರಿಗೂ ಧನ್ಯವಾದ ಸಮರ್ಪಣೆಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮದಿಂದ ಬಂದವರಿದ್ದೀರಿ, ಪ್ರತ್ಯೇಕ ಹೆಸರನ್ನು ಹೇಳಲಿಕ್ಕಿಲ್ಲ. ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ. ಬಂದಂಥ ಗ್ರಾಮದ ಪ್ರತಿಯೊಬ್ಬ ಬಂಧುಗಳಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ, ಎಲ್ಲರಿಗೂ ಕೂಡ ಕೈ ಮುಗೀತಾ ಊಟಕ್ಕೆ ಎಲ್ಲರೂ ಛತ್ರಕ್ಕೆ ದಯವಿಟ್ಟು ಹೋಗಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಪತ್ರಕರ್ತ ಮಿತ್ರರು ಹೇಳಿದೆ, ಮಾಧ್ಯಮದವರು ಪತ್ರಕರ್ತರ ಮಾಧ್ಯಮ ಹೇಳಿದೆ, ಯಾವುದು ಬಿಡಲಿಲ್ಲಲ್ಲ ನನಗೆ, ಅಂದರೆ ಬರೆದುಕೊಳ್ಳಿಲ್ಲ, ಹೇಳ್ಕೊಂಡು ಬಂದೆ. ಏನಾದರೂ ಪ್ರತ್ಯಕ್ಷ ಪರೋಕ್ಷ ಬಾಕಿ ಇದ್ದರೆ ಕ್ಷಮೆ ಇರಲಿ. ಎಲ್ಲರಿಗೂ ಹೇಳಿದ್ದೇನೆ ಅಂತ ಎಣಿಸಿಕೊಳ್ಳಿ. ಜೈ ಧರ್ಮಸ್ಥಳ. ನಿರಂತರ ಸುದ್ದಿ